ಇವತ್ತು ಸಂಬಳ ದಿವಸ ಕಣೋ. ತಿಂಗಳಿಗೊಂದ್ಸಲ ಸಂಬಳ ಕೊಡೋದನ್ನ ಬಿಟ್ಟು ವಾರ ವಾರ ಕೊಟ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ವಾರಕ್ಕೊಂದ್ಸರಿ ಸಂಬಳ ಬೇಕು ಅಂದ್ರೆ ಈಗ್ಲೂ ಇದೆ. ಹೋಗಿ ಗಾರೆ ಕೆಲಸ ಮಾಡು, ಶನಿವಾರ ಶನಿವಾರ ಕೊಡ್ತಾರೆ. ಅದನ್ನ ಸಂಬಳ ಅನ್ನಲ್ಲ ಕಣೋ, ಬಟವಾಡ ಅಂತಾರೆ. ದಿನ ದಿನ ಸಂಬಳ ಬೇಕು ಅಂದ್ರೆ ಅದಕ್ಕೂ ಒಂದು ಐಡಿಯಾ ಇದೆ ಕಣೋ. ಏನಮ್ಮ ಅದ ಐಡಿಯಾ? ಬಸ್ ಸ್ಟ್ಯಾಂಡ್ ಹೋಗಿ ಕೂಲಿ ಕೆಲಸ ಮಾಡು, ಲಗೇಜು ಡೌನು, ಕ್ಯಾಶು ಡೌನು. ಬೇಡಪ್ಪ, ತಿಂಗಳಿಗೊಂದ್ಸಲಿ ಸಂಬಳ ಬಂದೆ ಶ್ರೀಧರನ್ ಕಾಟ ತಪ್ಪಿಸ್ಕೊಳಕ್ಕಾಗಲ್ಲ. ನಿಮ್ ದಿನ ದಿನ ಸಂಬಳ ಬಂದ್ರೆ ದೇವ್ರೇ ಗತಿ. ಆ ಶ್ರೀಧರನ ಬಡ್ಡಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಬಾಗ್ಲಲ್ಲೇ ಬಂದು ನಿಂತ್ಕೊಂಡ್ಬಿಡ್ತಾನೆ ಯಮದೂತರ ತರ. ಆ ಬಡ್ಡಿ ನನ್ ಮಗ ಬಡ್ಡಿಲೆ ಹುಟ್ಟಿ ಬಡ್ಡಿಲೆ ಬೆಳೆದು ಬಡ್ಡಿಲೆ ಸಾಯ್ತಾನೆ. ಅವನ್ ಯಾಕೋ ಬೈತೀರಾ? ನಿಮ್ಮ ತೇವಳಿಗೆ ಸಾಲ ಮಾಡ್ತೀರಾ, ಬಡ್ಡಿ ಕಟ್ತೀರಾ? ಬೇಡ ಅಂತ ನಿರ್ಧಾರ ಮಾಡಿ ಬಿಟ್ಬಿಡಿ. ಬಿಡಕ್ ಆಗಲ್ವಲ್ಲಪ್ಪ. ಹೆಂಡತಿ ಮಕ್ಕಳು ಸಾಕ್ಬೇಕು, ಮನೆ ಬಾಡಿಗೆ ಕಟ್ಬೇಕು, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು, ಡೊನೇಷನ್, ಬುಕ್ಸು, ಒಂದ ಎರಡ. ನಿನ್ನಂಗೆ ಸ್ವಂತ ಮನೆ ಇರೋ ಬ್ರಹ್ಮಚಾರಿ ಅಲ್ಲ ನಾವು, ಸಂಸಾರಸ್ತ್ರಪ್ಪ. ಸಂಸಾರದ ಹೆಸರು ಯಾಕೋ ಹೇಳ್ತೀರಾ? ನಿಮ್ಮ ತೇವಲ್ ತಿರ್ಸ್ಕೊಳಕ್ ಸಾಲ ಮಾಡ್ತೀರಾ? ಈ ನನ್ನ ಮಗನಿಗೆ ದಿನಕ್ಕೆ 2 ಪ್ಯಾಕ್ ಸಿಗರೇಟ್ ಬೇಕು. 30 60 ಆಯ್ತು. ತಿಂಗಳಿಗೆ ಎಷ್ಟಾಯ್ತು? 1800 ರೂಪಾಯಿ ಆಯ್ತು. ಈ ನನ್ನ ಮಗನಿಗೆ ವಾರಕ್ಕೆ 3 ದಿನ ಎಣ್ಣೆ ಬೇಕು. ಒಂದು ಸರಿಗೆ 200 ರೂಪಾಯಿ, ವಾರಕ್ಕೆ 600 ರೂಪಾಯಿ. ತಿಂಗಳಿಗೆ ಎಷ್ಟಪ್ಪ ಆಯ್ತು? 2400 ರೂಪಾಯಿ. ಮತ್ತೆ ಸಂಸಾರಕ್ಕೆ ಏನ್ ಮಾಡಿದಿರಿ? ಎಲ್ಲಾ ಚೋಡು. ಮಕ್ಳ, ನೀವಿಬ್ರು ಈ ಚಟನ 10 ವರ್ಷ ಬೇಡ 5 ವರ್ಷ ಬಿಟ್ಬಿಟ್ಟಿದ್ರೆ ಲಕ್ಷಾಧೀಶ್ವರ ಆಗ್ಬಿಡ್ತಿದ್ರಲ್ಲೋ. ಅದೆಂಗಾಗ್ಬಿಡ್ತಿದ್ವಿ? ತಿಂಗಳಿಗೆ 2000 ರೂಪಾಯಿ ಅಂತ ಇಟ್ಕೋ. ವರ್ಷಕ್ಕೆ ಎಷ್ಟಾಯ್ತು? 24,000. 5 ವರ್ಷಕ್ಕೆ ಎಷ್ಟಾಯ್ತು? 1,20,000. 10 ವರ್ಷಕ್ಕೆ ಎಷ್ಟಾಯ್ತು? 2,40,000. ಅಷ್ಟು ದುಡ್ಡಿದ್ರೆ ನೀವೇ ಸಾಲ ಕೊಡ್ಬೋದಾಗಿತ್ತು, ಆರೋಗ್ಯವಾಗೂ ಇರ್ಬೋದಾಗಿತ್ತು. ನಿಮ್ಮ ತೆವಲ್ನ ನೀವು ಬಿಡೋವರೆಗೂ ನೀವು ಹಿಂಗೇ ಭಿಕ್ಷೆ ಬಿಡ್ತಾ ಇರ್ತೀರಾ. ಹೆಣ್ತಿದ್ರು ಸೀರೆ ಕೇಳಿದ್ರೆ ರೇಗ್ತೀರಾ. ಮಕ್ಳುಗಳು ಅಪ್ಪ ಅಪ್ಪ ಚಡ್ಡಿ ಪೋಸ್ಟ್ ಆಫೀಸ್ ಆಗಿದೆ ಬೇರೆ ಕೊಡಿಸಿಯಪ್ಪ ಅಂದ್ರೆ ರೇಗ್ತೀರಾ. ಅದೇ ನಿಮ್ಮ ದುಡ್ಡನ್ನ ಹೆಂಡ ಸಿಗರೇಟ್ಗೆ ಚೆಲ್ತೀರಾ. ಕೇಳಿದ್ರೆ ಹೆಂಡತಿ ಮಕ್ಕಳು ಸಂಸಾರ ಅಂತೀರಾ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಹೌದು ಸರ್, ನಮ್ಮ ಯಜಮಾನ್ರು ಸಿಗರೇಟು ಹೆಂಡ ಎಲ್ಲ ಬಿಟ್ಟಿದ್ರೆ ನಾವು ಸ್ವಂತ ಮನೇಲೇ ಇರ್ಬೋದಿತ್ತು. ಇವತ್ತು ಸಂಬಳ ಬರುತ್ತೆ, ಶ್ರೀಧರನ್ಗೆ ಬಡ್ಡಿ ಕಟ್ಬಿಡಿ. ಕೈ ಬೀಸ್ಕೊಂಡು ಅಂಬೋ ಅಂತ ಹೋಗಿ ಬಡ್ಡಿ 1 2 3 4 5 6 7 8 9 10 ತಮ್ದು. 1 2 ಶ್ರೀಧರ, ಸುಧಾಮ ಬಲ್ಲನ್ ಮಗ ಕಣೋ. ಅವನು ಬಲು ಮೆರಿತಾನೆ. ಹೇಗಾದ್ರೂ ಸಾಲ ಕೊಟ್ಟು ತಗಲಾಕೋ. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಗುರುವೆ. ನನ್ ಮಗ ಕೈಗೆ ಸಿಗಲ್ಲ ಅಂತಾನೆ. ಬಡ್ಡಿ ಕೊಡ್ಬೇಡ, ಸಾಲ ತಗೊಳ್ಳೆ ಅಂದ್ರು ಬೇಡ ಅಂತಾನೆ. ಬೋಲ್ ಕಿಲಾಡಿ ಗುರು. ಇದ್ರಲ್ಲಿ ಕಿಲಾಡಿತನ ಏನಮ್ಮ ಬಂತು? ಬುದ್ಧಿವಂತಿಕೆ ಅಷ್ಟೇ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದು. ಅದೆಲ್ಲ ಗಾದೆ ಮಾತಿಗೆ ಸರಿಮ್ಮ. ಸಾಲ ಮಾಡದೆ ಯಾರು ಜೀವನ ಮಾಡಕ್ ಆಗಲ್ಲ. ನಾನ್ ಮಾಡಿ ತೋರಿಸ್ತೀನಿ. ಅದ್ರಲ್ಲೂ ನಿನ್ನ ಹತ್ರ ಮಾತ್ರ ಬಡ್ಡಿಗೆ ಸಾಲ ಮಾಡೋದೇ ಇಲ್ಲ. ಚಾಲೆಂಜ್ ಚಾಲೆಂಜ್. ಹಾಲು 241 ರೂಪಾಯಿ. 1 2 ಕರೆಂಟು, ವಾಟರು, ಗ್ರೀಸ್ ಆಫೀಸ್ ಕ್ಲೀನಿಂಗು. ಏನಪ್ಪ ಶಾನ್ ಬೋಕೆ ಶುರು ಮಾಡ್ಕೊಂತಿದ್ಯಾ? ಇವಳು ನನ್ನ ಫಸ್ಟ್ ವೈಫ್ ಲಲಿತಾ ಅಂತ. ಹಾಗಾದ್ರೆ ನಿಮ್ಗೆ ಸೆಕೆಂಡ್ ಸೆಟಪ್ ಅವರ? ಇಲ್ಲಪ್ಪ, ಫಸ್ಟ್ ಲಾಸ್ಟ್ 2 ಇವಳೆ. ಇವ್ ನನ್ನ ಸ್ನೇಹಿತ ಸುಧಾಮ ಅಂತ. ನಿಮ್ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ. ಏನೋ ಬಡವ, ಸೋಫಾ ಸೆಟ್ ಅವು ಇಲ್ಲ, ಕೆಳಗೆ ದಬಾಯಿಸ್ಬಿಡಿ. ಅದಕ್ಕೇನೆಯಾ? ಏನಿದೆಲ್ಲ? ಅದು ಮೊದಲೇ ನನಗೊಂದು ಅಭ್ಯಾಸ ಇದೆ. ನಾನು ಏನ್ ಖರ್ಚು ಮಾಡಿದ್ರು ಅದನ್ನೆಲ್ಲ ಬರೆದಿಟ್ಬಿಡ್ತೀನಿ. ನನಗೆ ಸಂಬಳ ಬಂದಿದ ತಕ್ಷಣ ಆ ಖರ್ಚುಗಳನ್ನೆಲ್ಲ ಕವರಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ನಾನು ಬರೀ ಮಾತಾಡ್ತಾನೆ ಇದ್ದೀನಿ, ಕುಡಿಯೋಕೆ ಒಂದು ಟೀ ತಂದ್ಬಿಡ್ತೀನಿ. ನೋಡ್ರಿ, ಅವ್ರು ಎಷ್ಟು ಚೆನ್ನಾಗಿ ಲೆಕ್ಕ ಇಟ್ಟಿದ್ದಾರೆ. ನೀವು ಇದ್ದೀರಾ ಪ್ಲೇವಿನ್ನು ಲೋಟು ಅಂತ ಲೆಕ್ಕನೇ ಇಡೋದಿಲ್ಲ. ಆ ದೇವ್ರ ಅದ್ ಯಾವಾಗ ಬುದ್ಧಿ ಕೊಡ್ತಾನೋ ನಿಮ್ಗೆ. ನೋಡ್ತಾರೆ, ನನ್ಗೊಂದಿನ ಲಾಟ್ರಿ ಹೊಡೆದೇ ಹೊಡೆಯುತ್ತೆ. ಹೊಡೆಯುತ್ತೆ. ನಿಮ್ದು ತಿರ್ಕನ್ ಕನ್ಸು. ನಾನ್ ಕೆಲ್ಸ ಮಾಡ್ತಾ ಇರೋದಿಕ್ಕೆ ಸಂಸಾರ ನಡೀತಾ ಇದೆ. ಇಲ್ಲ ಅಂದಿದ್ರೆ ಚಿಪ್ಪು. ನನಗ್ ಮಕ್ಕುಗೆ ಅದು ಇದ್ದೇ ಇರುತ್ತೆ. ಇವಾಗ ಬಂದ್ ಕೆಲ್ಸ ನೋಡ್ತೀರಾ? ಈಗೇನು ನಾನ್ ಶುರು ಮಾಡ್ಲಾ, ನೀವೇ ಮಾಡ್ತೀರಾ? ನಾನೇ ಮಾಡ್ತೀನಿ. ರೆಡಿ? ದಯಮಾಡಿ ಕ್ಷಮಿಸಿ, ನಮ್ಮನೇಲಿ ಜಡೆಗಳಿಲ್ಲ, ನಮ್ದೇ ಸೆಲ್ಫ್ ಸರ್ವಿಸ್. ಚೆನ್ನಾಗಿದೆ. ಇಷ್ಟು ಬೇಗ ಮಾಡ್ಬಿಟ್ರಾ? ಎಷ್ಟು ಬೇಗ ಎಲ್ಲಿ ಮಾಡಕ್ಕಾಗತ್ತೆ? ಬೆಳಗ್ಗೆನೆ ಪ್ರಿಪೇರ್ ಮಾಡಿ ಪ್ಲಾಸ್ಕಲ್ ಫಿಲ್ ಮಾಡ್ಬಿಡ್ತೀವಿ. ಅಂದಂಗೆ ಬಂದ್ ವಿಚಾರ. ಅದೇ ಬಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ ನೋಡು.
ನಾನು ಹೆಂಡತಿದಾಳಲ್ಲ ಗುರುವೆ, ಹಾ. ಅವಳು ಎಲ್ಲಾ ತರ ಬಿಸ್ನೆಸ್ ನಡೆಸ್ತಾಳೆ. ಅಂದ್ರೆ LIC ಏಜೆಂಟ್ ಆಗಿದ್ದಾಳೆ, ಓಹೋ. ಒಂದೆರಡು ಕಂಪ್ನಿ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾಳೆ. ಆಹಾ. ಈ ಮಿಕ್ಸಿ ಗ್ರೈಂಡ್ ಇಂದ ಹಿಡಿದು ಚೀಟಿವರೆಗೂ ಎಲ್ಲಾ ತರ ಬಿಸ್ನೆಸ್ ನಡೆಯುತ್ತೆ. ಮುಖ್ಯವಾಗಿ ಅವಳೊಬ್ಳು ಅನ್ವೇಷಕಿ. ಅಂದ್ರೆ ಡಿಟೆಕ್ಟಿವಾ? ಅಯ್ಯೋ, ಡಿಟೆಕ್ಟಿವ್ ಅಂತಾನೆ ಅನ್ಕೋ. ಹುಡುಗನ್ಗೆ ಹುಡುಗಿ ಹುಡ್ಕೋದು, ಹುಡುಗಿಗೆ ಹುಡುಗನ್ ಹುಡ್ಕೋದು. ನೀನು ಬ್ಯಾಚ್ಲರ್ ಅಲ್ವಾ, ನೀನ್ ಕಷ್ಟ ನೋಡ್ಲಾರ್ದೆ ನಿನ್ಗೊಂದು ಹುಡುಗಿ ಹುಡ್ಕೋಣ ಅಂತ ಕರ್ಕೊಂಬಂದೆ. ನನಗೇನು ಅರ್ಜೆಂಟ್ ಅಲ್ಲಿ ಮದುವೆ ಆಗ್ಬೇಕು ಅನ್ನೋ ಅರ್ಜೆನ್ಸಿ ಇಲ್ಲ. ಏ ಇಷ್ಟು ವಯಸ್ಸಾಗಿದೆ ಅರ್ಜೆಂಟ್ ಇಲ್ಲ ಅಂತ ಹೇಳ್ತಿರಲ್ಲ, ಇನ್ ಯಾವಾಗ ಮದ್ವೆ ಮಾಡ್ಕೊಳ್ತೀರಾ? ಹೌದು ಕಣಯ್ಯ, ಯಾವ್ಯಾವ ವಯಸ್ಸಲ್ಲಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡ್ಬಿಡ್ಬೇಕು. ಅಯ್ಯಯ್ಯ, ನೀವು ಗಂಡ ಹೆಂಡತಿ ಮಾತಾಡೋದು ನೋಡಿದ್ರೆ ನಾನು ರಿಟೈರ್ಡ್ ಕುದುರೆ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನೋಡಿ, ನಾನೇನಾದ್ರೂ ಮದುವೆ ವಿಚಾರ ಮಾತಾಡ್ಬೇಕು ಅಂದ್ರೆ ಅದು ನಮ್ ಚಿಕ್ಕಮ್ಮನ ಹತ್ರ ಮಾತ್ರ. ಚಿಕ್ಕಮ್ಮನ? ನಾನು ಅನಾಥ. ನನ್ನನ್ನು ಓದಿಸಿ ಬೆಳೆಸಿ ದೊಡ್ಡವನ್ ಮಾಡಿದ್ದೆಲ್ಲ ನಮ್ ಚಿಕ್ಕಮ್ಮ. ನಾನು ಏನೇ ನಿರ್ಧಾರ ತಗೋಬೇಕು ಅಂದ್ರು ನಮ್ ಚಿಕ್ಕಮ್ಮನ್ ಕೇಳ್ಬಿಟ್ಟೆ ಮಾಡೋದು. ಬಹಳ ಆಶ್ಚರ್ಯ ರೀ. ಅಪ್ಪ ಅಮ್ಮಂಗ್ ಹೇಳ್ದೇನೆ ಮದ್ವೆ ಮಾಡ್ಕೊಳ್ಳೋ ಈ ಕಾಲದಲ್ಲಿ ಚಿಕ್ಕಮ್ಮಂಗ್ ಹೇಳ್ಬೇಕು ಅಂತೀರಲ್ಲ. ಒಂದ್ಸಲ ಅವ್ರನ್ನ ಕರೆಸ್ತೀರಾ? ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಅಯ್ಯೋ, ಅವ್ರು ನೆನ್ನೆ ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಬರಕ್ಕಾಗ್ಲಿಲ್ಲ. ಮೋಸ್ಟ್ಲಿ ಇವತ್ತು ಬಂದ್ರು ಬರ್ಬೋದು. ಇಲ್ಲೇ ನಿಲ್ಸಪ್ಪ. ಎಷ್ಟಾಯ್ತಪ್ಪ? ಸರಿ ಮತ್ತಾಯ್ತಲ್ಲ, ಅವ್ರ ಚಿಕ್ಕಮ್ಮ ಬಂದ್ಮೇಲೆ ನಿನಗೆ ಗೊತ್ತಿರೋ ಹುಡುಗಿನೆಲ್ಲ ತೋರ್ಸು. ಅವ್ರು ಓಕೆ ಅಂದ್ರೆ ಇವನ್ಗೂ ಓಕೆ ಅಲ್ವೇನಾ? ಯಾವ್ದೋ ಆಟೋ ಬಂದಂಗಾಯ್ತು. ಮೋಸ್ಟ್ಲಿ ನಮ್ ಚಿಕ್ಕಮ್ಮ ಇರ್ಬೇಕು. ಒಂದ್ ನಿಮಿಷ ಬಂದೆ. 12.80 ಆಗಿದೆ ಅಮ್ಮ. ತಗೋ, 20 ಪೈಸೆ ವಾಪಸ್ ಕೊಡು. 12.80 ಆಗಿದೆ. 20 ಪೈಸದಲ್ಲೆಲ್ಲ ಏನಮ್ಮ? ಏನ್ 20 ಪೈಸದಲ್ಲಿ ಏನಮ್ಮ? ಅಯ್ಯೋ, ಮೀಟ್ರಲ್ಲಿ 12 ನ್ಯಾಯ ಮಾಡಿ ಆದ್ಮೇಲೆ 13 ಬರ್ಬೋದಿತ್ತಲ್ಲ. 12.80 ಅಂತ ಯಾಕೆ ಬಂತು? 20 ಪೈಸೆ ವಾಪಸ್ ಕೊಡು. ಅಯ್ಯೋ ಚಿಕ್ಕಮ್ಮ, ಚಿಲ್ಲರೆ ಕತೆ ಬನ್ನಿ. ಲಗೇಜ್ ತಗೋ. ಆ, ನನಗೆ ಏಮಾಡ್ಸಕ್ ನೋಡ್ತಾನೆ. ಅದು ಸಾಧ್ಯನೇ ಲೆಕ್ಕ ಇಲ್ಲ. ಅಂದ್ರೆ ಲೆಕ್ಕ. ಅರೆ ವಾಟ್ ಇಸ್ ದಿಸ್? ಏನೋ ಇದು, ಮನೆನೆಲ್ಲ ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಯಾ? ಅದಕ್ಕೆ ಹೇಳೋದು ಮನೇಲಿ ಹೆಂಡತಿ ಒಬ್ಳು ಇರ್ಬೇಕು ಅಂತ. ಆಗ ಮನೇನು ಕ್ಲೀನ್ ಆಗಿರುತ್ತೆ. ಇಲ್ಲ ಅಂದ್ರೆ ಹೀಗೆ ದನದ ಕೊಟ್ಟಿಗೆ ತರ ಇರುತ್ತೆ. ನಾವ್ ಅದೇ ವಿಷಯ ಮಾತಾಡೋಣ ಅಂತ ಬಂದ್ವಿ. ಇವ್ರು ಯಾರು? ಅದು ಚಿಕ್ಕಮ್ಮ, ಇವರು ಶ್ರೀಧರ್ ಅಂತ ನನ್ ಜೊತೆ ಕೆಲಸ ಮಾಡೋರು. ಈಕೆ ಅವ್ರ ಶ್ರೀಮತಿ. ನಮಸ್ಕಾರ. ನಾವು ಇವ್ರಿಗೆ ಹೆಣ್ಣು ನೋಡಿದೀವಿ. ಹೆಣ್ಣು ನೋಡ್ಬಿಟ್ರಾ? ಚಿಕ್ಕಮ್ಮ ನೋಡ್ತೀನಿ ಅಂದ್ರು, ಅದು ನೀವು ಒಪ್ಪುದ್ರಿ ಅಂತ ಹೇಳಿದೀನಿ. ಹುಡುಗಿ ಎಲ್ಲಿದ್ದಾಳೆ? ಯಾವ ಊರು? ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ. 50 ಕಿಲೋಮೀಟರ್? ಹಾಗ ನೋಡ್ಕೊಂಡ್ ಬರೋಣ. ಚಿಕ್ಕಮ್ಮ, ಈಗಷ್ಟೇ ಬಂದಿದ್ದೀರಾ ನೀವು? ಅದು ನಾನ್ ಹಾಗೆಲ್ಲ ಟೈಮ್ ವೇಸ್ಟ್ ಮಾಡಲ್ಲಪ್ಪ. ಹುಡುಗಿ ನೋಡೋದು, ಮಾತುಕತೆ ಆಡೋದು, ಮಾತುಕತೆ ಮುಗಿಸೋದು ಅಷ್ಟೇ ತಾನೆ. ಹೋಗ್ ಮಾತಾಡ್ಕೊಂಡ್ ಬರೋಣ. ನಾಳೆ ಒಳಗೆ ನಾವು ಊರಿಗೆ ಹೊಟ್ಟೋಗ್ಬೇಕು. ಅಲ್ಲ ಚಿಕ್ಕಮ್ಮ, ಅದೊಂಚೂರು ಟೀ. ಹೋಗ್ತಾ ಕುಡ್ಕೊಂಡು ಹೋದ್ರಾಯ್ತು. ನಡಿ, ಗೆಟ್ ರೆಡಿ. ಬನ್ನಿ ಹೋಗೋಣ. ಬನ್ನಿ. ಹೌದು, ನಾವ್ ಹೇಗ್ ಹೋಗ್ತಾ ಇದ್ದೀವಿ? ನನ್ ಕಾರಲ್ಲೇ. ಓ, ನಿಮ್ ಕಾರ? ಹೌದು. ಪೆಟ್ರೋಲ್ ಯಾರು ಹಾಕ್ತಾರೆ? ಅಯ್ಯಯ್ಯೋ, ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ತೀರಾ, ನಾವೇ ಹಾಕಿಸ್ತೀವಿ. ನೋ ನಥಿಂಗ್ ಡೂಯಿಂಗ್. ಸುಧಾಮಾ, ಚಿಕ್ಕಮ್ಮ ಬಂದೆ ಬಂದೆ. ಏನು ಮಾಡ್ತಿದ್ದೆ? ಅದು ಬಟ್ಟೆ ಹಾಕೋತಾ ಇದ್ದೆ. ನೋಡು, ಈ ಕಾರ್ಗೆ ಪೆಟ್ರೋಲ್ ನೀನ್ ಹಾಕ್ತಿದ್ರೆ ಮಾತ್ರ ನಾನ್ ಈ ಕಾರ್ ಹತ್ತುತ್ತೀನಿ. ಏನು? ಆಯ್ತಾಯ್ತು, ಅತ್ತಿ ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ಎಲ್ಲ ಖಾಲಿ. ಅವ್ರು ಯಾರವರು? ನಿಮ್ ಜೊತೆ ಇದ್ದವ್ರು ವಯಸ್ಸಾದವರು? ಅವರೇ ಸುಧಾಮನ್ ಚಿಕ್ಕಮ್ಮ. ಇವನ್ ಬಗ್ಗೆ ಎಲ್ಲಾ ನಿರ್ಧಾರನು ಅವರೇ ತಗೊಳ್ಳೋದು. ಓ ಹೌದಾ? ಅವ್ರೆಲ್ಲಿದಾರೋ ನೋಡ್ತೀನಿ. ನೀವ್ ಇಲ್ಲೇ ಕೂತೀರಿ. ಆಯ್ತಾಯ್ತು. ಇದೇನಾ ನಿಮ್ ಅಡಿಗೆ ಮನೆ? ಹೌದೌದೌದು. ಎಷ್ಟ್ ಜನ ಇದ್ದೀರಾ ಈ ಮನೇಲಿ? ನನ್ಗೊಬ್ಳೆ ಮಗಳು, ಒಬ್ಬ ಹುಡುಗ ಫಾರಿನ್ ಅಲ್ಲಿ ಓದ್ತಾ ಇದ್ದಾನೆ. ನಡಿ. ಕೂತ್ಕೊಳ್ಳಿ. ಸೀತಾ, ಹೆಣ್ಮಗುನ್ ಕರ್ಕೊಂಬಾ. ಚೆನ್ನಾಗಿದೆಯಮ್ಮ? ನಡಿಯೋ ಹೋಗೋಣ. ಯಾಕೆ ಚಿಕ್ಕಮ್ಮ? ಹುಡುಗಿ ನೋಡ್ತೀಯಾ? ನನಗೆ ಮನೆ ಹುಡುಗಿ ಇಷ್ಟ ಆಗ್ಲಿಲ್ಲ. ಯಾಕೆ ಚಿಕ್ಕಮ್ಮ? ಅಡಿಗೆ ಮನೆ, ಬಚ್ಚಲ ಮನೆ, ಕೊಟ್ಟಿಗೆ ಯಾವುದಕ್ಕೂ ವ್ಯತ್ಯಾಸನೇ ಇಲ್ಲ. ಮನೆ ಲಕ್ಷಣ ನೋಡಿದ್ರೆ. ಅಲ್ಲ, ನಾವು ಹುಡುಗಿನ ನೋಡ್ತೀವೋ ಮನೆ ನೋಡ್ತೀವೋ? ಕಟ್ಟ. ಹೆಣ್ಣಿನ ಮನೆಗೆ ಹೋಗಿ ಹೆಣ್ಣನ್ ಯಾಕೆ ನೋಡ್ತಾರೆ ಗೊತ್ತಾ? ಗಂಡಿನ ಮನೆ ಕರ್ಸಲ್ಲ. ಯಾಕೆ ಗೊತ್ತಾ? ಯಾಕೆ? ಮನೇನ ನೋಡಿದ್ರೆ ಮನೆಯವ್ರ ಲಕ್ಷಣನೂ ಗೊತ್ತಾಗುತ್ತೆ. ನಮ್ಮನೆಗ್ ಬರೋ ಹುಡುಗಿ ನಮ್ ಮನೇನ ಎಷ್ಟು ಚೆನ್ನಾಗಿ ಇಟ್ಕೋತಾಳೆ ಅಂತ ಮದ್ವೆ ಮುಂಚೆನೆ ತಿಳಿಯುತ್ತೆ. ಅರ್ಥ ಆಯ್ತಾ? ಯಾಕೆ, ನಮ್ಮಿಂದ ಏನಾದ್ರೂ ಬೇಜಾರಾಯ್ತಾ? ಚೇಚೆ, ಹಾಗೇನಿಲ್ಲ. ಹುಡುಗಿ ನೋಡಿದೀವಿ, ನಾವು ಹೋಗಿ ಅಭಿಪ್ರಾಯ ತಿಳಿಸ್ತೀವಿ. ಆಯ್ತು, ಬನ್ನಿ. ನಮಸ್ಕಾರ. ನಮಸ್ಕಾರ. ಬರ್ತೀವಿ. ಬನ್ನಿ ಬನ್ನಿ. ಸುಧಮ್ಮ ಅವ್ರೆ, ನಿಮ್ಗೆ ಹುಡುಗಿ ಇಷ್ಟ ಆಗ್ಲಿಲ್ವಾ? ನನಗೂ ಇಷ್ಟ ಆಯ್ತು, ನಮ್ ಚಿಕ್ಕಮ್ಮ ಅವ್ರಿಗೆ. ಅದೇನು? ಯಾಕಮ್ಮ? ಮನೆ ಚೆನ್ನಾಗೇ ಇದೆ. ಮನೆ ಚೆನ್ನಾಗಿದೆಯಪ್ಪ, ಮನೆ ಹಾಲು ಚೆನ್ನಾಗಿದೆ. ಯಾಕೆಂದ್ರೆ ಗಣ್ಣವ್ರು ಬಂದ್ರೆ ಅಲ್ಲೇ ಅಲ್ವಾ ಕುತ್ಕೊಳ್ಳೋದು. ಕೊಟ್ಟಿಗೆ ನೋಡಿ ಹೆಣ್ ತರ್ಬೇಕು. ಸುಧಾಮ, ನನ್ ಗುರ್ತಿರೋರ್ ಮನೆಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಮನೆ ನೋಡು, ಹುಡುಗಿ ನೋಡು, ಖಂಡಿತ ನೀನ್ ಒಪ್ಕೊಂಡೇ ಒಪ್ಕೋತೀಯ. ಬಾಬಾ. ಫಿಕ್ಸ್ ಅನ್ಕೊಂಡಿದ್ದೆ, ಜಸ್ಟ್ ಮಿಸ್. ವೆಂಕಟಲಕ್ಷ್ಮಮ್ಮನವ್ರೆ,
ನಿಮ್ ಅಕ್ಕನ ಮಗಳು ಕಮಲಾ ಅವರು ನಮ್ಗೆ ಹೆಡ್ ಮಿಸಸ್ ಆಗಿದ್ರು. ನಾನು ಅವರೊಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. ಹೌದು, ಕಮಲು ಹೇಳ್ತಾ ಇದ್ಲು ನಿಮ್ ಕಡೆ ಒಂದು ಗಂಡಿದೆ, ಅವ್ರಿಗೆ ಹೆಣ್ಣು ನೋಡ್ತಾ ಇದ್ದಾರೆ ಅಂತ. ನಮ್ ಅಕ್ಕನ ಮಗ ನನ್ ಮಗನ್ ತರಾನೆ, ನಾನೇ ಅವ್ನ್ ಸಾಕಿರೋದು. ಇವನೇ ಮದ್ವೆ ಹುಡ್ಗ. ಹುಡುಗ ಅಯ್ಯ, ನಾನು ಇವ್ರು ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ. ನಾನೇನೋ ರೆಡಿ, ನನ್ನ ಹೆಂಡತಿ ಒಪ್ಬೇಕಷ್ಟೇ. ಸುಮ್ನೆ ಇದ್ರಿ, ನಾನು ಅವ್ರ ಹೆಂಡತಿ, ಅವ್ರಿಗೆ ಮದ್ವೆ ಆಗಿದೆ. ಅಯ್ಯೋ ಗೊತ್ತಾಗ್ಲಿಲ್ಲಮ್ಮ, ಗೊತ್ತಾಗ್ಲಿಲ್ಲ. ಶಾರದು, ಮತ್ತೆ ನನ್ ಕಂಡೀಷನ್ ಎಲ್ಲ ಇವ್ರಿಗೆ ಹೇಳಿದ್ಯಮ್ಮ? ಹೇಳ್ತೇನೆ ಸುಧಾಮ, ಇವ್ರದ್ದು ಕೆಲವು ಕಂಡೀಷನ್ಸ್ ಇದೆಯಂತೆ, ಅದೇನಂತ ಕೇಳ್ಬಿಡು. ಅಲ್ಲ, ಹುಡುಗರು ಹುಡುಗಿರಿಗೆ ಕಂಡೀಷನ್ ಹಾಕದ್ ಕೇಳಿದೀನಿ, ಇಲ್ಲಿ ಯಾಕೋ ಕೇಸ್ ಉಲ್ಟಾ ಆಗ್ಬಿಟ್ಟಿದೆ. ಏನು? ಏನಿಲ್ಲಪ್ಪ, ಮತ್ತೆ ನಿನಗೆ ಬಟ್ಟೆ ಒಗೆದಕ್ ಬರುತ್ತಾ? ನಾನು ಬ್ಯಾಚುಲರ್, ನನಗೆ ಯಾರು ಹೆಲ್ಪ್ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು. ಬರುತ್ತೆ. ಅಡಿಗೆ ಮಾಡೋದಿಕ್ಕೆ ಹೇಳ್ದಲ್ಲ, ನಾನು ಬ್ಯಾಚುಲರ್ ಅಂತ. ಬರುತ್ತೆ. ಬರುತ್ತೆ. ಮತ್ತೆ ಹಾಡೋದಿಕ್ಕೆ ಎಲ್ಲೂ ಕಚೇರಿಗೆ ಹೋಗಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ಬರುತ್ತೆ. ಯಾಕೆಂದ್ರೆ ಈಗ ಕಾಲ ಬದಲಾಗಿದೆಯಪ್ಪ. ಹೆಣ್ಣು ಮಕ್ಕಳು ಅಲ್ಲಿ 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 ಈಕ್ವಾಲಿಟಿ ಕ್ವಾಲಿಟಿ ಇದ್ದಾರೆ. ಅಕಸ್ಮಾತ್ ನಾಳೆ ಏನಾದ್ರೂ ನನ್ನ ಮೊಮ್ಮಗಳಿಗೆ ಹೆಚ್ಚು ಕಮ್ಮಿ ಆಗಿ ಜ್ವರನೋ ತಲೆನೋವು ಬಂದು ಮಲ್ಕೊಂಡ್ರೆ ಈ ಕೆಲಸನೆಲ್ಲ ನೀವು ಮಾಡ್ಬೇಕಾಗುತ್ತೆ ನೋಡಪ್ಪ. ಅದಕ್ಕೆ ಈ ತರ ಕಂಡೀಷನ್ ಹಾಕ್ಬಿಟ್ರೆ ಬಹುಶಃ ಇಂಡಿಯಾ ದೇಶದಲ್ಲಿ ಮದುವೆಗಳೇ ನಡೆಯಲ್ಲ ಅನ್ಸುತ್ತೆ. ಸುಧಾಮ ನೋಡು, ನನ್ಗೆ ಹುಡುಗಿನೂ ಇಷ್ಟ ಆಗಿದೆ, ಮನೆಯವರು ಇಷ್ಟ ಆಗಿದ್ದಾರೆ, ಈ ಮನೇನೂ ಇಷ್ಟ ಆಗಿದೆ. ನೀನ್ ಆ ಹುಡುಗಿನ ಮದ್ವೆ ಮಾಡ್ಕೊಳ್ಳೇಬೇಕು, ಅವ್ರ ಕಂಡೀಷನ್ಸ್ ಒಪ್ಕೊಳ್ಳೇಬೇಕು. ಏನೋ ಬೇಡ ಚಿಕ್ಕಮ್ಮ, ಈ ಮುದುಕಿ ಬೇಜಾನ್ ಕಂಡೀಷನ್ ಆಗ್ತಾವಳು, ಬೇರೆ ಕಡೆ ನೋಡ್ಕೊಂಡ್ಬಿಡಿ. ಹುಡುಗಿನ ಕರೀತೀರಾ? ಕರೀಲ ಅಮ್ಮ. ಅಮ್ಮ, ನೀವು ಹೆಣ್ಣನ್ನ ಕರಿತಾ ಇದ್ರೋ ಇಲ್ಲ ನಾಯಿನ ಕರಿತಾ ಇದ್ರೋ? ಇಲ್ಲಪ್ಪ, ನನ್ನ ಮೊಮ್ಮಗಳನ್ನ ಚಿಕ್ಕಂದಿನಿಂದ ಎತ್ತಿ ಮುದ್ದಾಡಿ ಅಭ್ಯಾಸ ನೋಡು, ಅದಕ್ಕೆ ಅದೇ ಬಂದ್ಬಿಡ್ತು. ಲಕ್ಷಣವಾಗಿ ಹೆಸರು ಹಿಡಿದು ಕರೆದ್ರೆ ಹೆಸರೇನು ಅಂತ ನಾವು ತಿಳ್ಕೊಬಹುದು. ಕರಿತೀನಪ್ಪ, ಕರಿತೀನಿ. ಲಕ್ಷ್ಮೂ ನೋಡಪ್ಪ, ಇವಳೇ ನನ್ ಮೊಮ್ಮಗಳು. ಹುಡುಗಿ ನೋಡು, ಒಳ್ಳೆ ಮನಸ್ಸಿಂದ ಬಂದವರಮ್ಮ, ಚೆನ್ನಾಗಿ ನೋಡ್ಕೋತಾರೆ ಇವರು. ನೀನು ಯೋಚನೆ ಮಾಡ್ಬೇಡ. ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಮದುವೆ ಆಗ್ಬೇಕಾಗಿರೋ ನೀನು ಹೆಣ್ಣನ್ನ ನೋಡೋವಾಗ ಸಂಕೋಚ ಪಟ್ಕೋಬಾರ್ದು. ಇಷ್ಟ ಆದ್ರೆ ಇಷ್ಟ ಅಂತ ಹೇಳಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಮುಲಾಜಿಗೆ ಮದುವೆ ಆದ್ರೆ ಜೀವನದುದ್ದಕ್ಕೂ ಒದ್ದಾಡ್ಬೇಕಾಗತ್ತಪ್ಪ. ನೋಡು, ನಾನಂತೂ ಓದ್ಲಿಲ್ಲ, ಅದಕ್ಕೆ ನನ್ನ ಮೊಮ್ಮಗಳು ಓದ್ದೆ ಹೋದ್ರೆ ಕಷ್ಟ ಅಂತ ಅವಳ ಓದ್ಸಿದ್ದೀನಪ್ಪ. ಎಲ್ಲಿವರೆಗೂ? SSLC ವರ್ಗೂ. ಅಡಿಗೆ ಗಿಡಿಗೆ ಕೆಲಸ ತಕ್ಕ ಮಟ್ಟಕ್ಕೆ ಕಲ್ತಿದ್ದಾಳೆ. ಮನೆ ನಡೆಸ್ಕೊಂಡು ಹೋಗೋದ್ರಲ್ಲಿ ಏನೇನೇನೇನೇನೇನೂ ತೊಂದ್ರೆ ಇಲ್ಲ. ಇದ್ರ ಮೇಲೆ ನಿನ್ನ ಇಷ್ಟ. ಇದಕ್ ಮೇಲೆ ನಿಮ್ ಇಷ್ಟ. ನನ್ನ ಮೊಮ್ಮಗಳನ್ನ ಮಾತು ಕೇಳ್ಬಿಡ್ತೀನಿ. ಲಕ್ಷ್ಮಿ, ನೀನೇನಂತೀಯಮ್ಮ? ನಮ್ಮ ಹುಡುಗಿ ಒಪ್ಕೊಂಡ್ಬಿಟ್ಲು. ಅಂದಾಗೆ ಹನಿಮೂನ್ಗೆಲ್ಲ ಹೊರಟ್ರಿ? ಕುಕ್ಕೆ, ಧರ್ಮಸ್ಥಳ, ಕಟೀಲು, ಹೊರನಾಡು, ತಿರುಪತಿ, ಮಂತ್ರಾಲಯ ಎಲ್ಲ ಬಿಟ್ಬಿಟ್ರಿ? ಅದು ಮಗು ಆದ್ಮೇಲೆ ಮುಡಿ ಕೊಡಕ್ ಹೋಗ್ತೀವಿ. ಅಯ್ಯ, ಯಾವ ಕಾಲದಲ್ಲಿ ಇದ್ದೀರಿ ಸುಧಾಮ ನೀವು? ನೀವೇನ್ ಹನಿಮೂನ್ಗೆ ಹೋಗ್ತಾ ಇದ್ದೀರಾ, ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀರಾ? ಸುಧಾಮ ಅವರೇ, ಒಂದೊಳ್ಳೆ ಪ್ಯಾಕೇಜ್ ಹೇಳ್ತೀನಿ. ಓನ್ಲಿ 5000 ರುಪೀಸ್. 2 ದಿನ ಊಟಿನಲ್ಲಿ, 2 ದಿನ ಗೋವಾದಲ್ಲಿ, ಕಡೆಯಲ್ಲಿ 2 ದಿನ ನಂದಿಲಿ. ನೀವಿಬ್ರೇ ಗಂಡ ಹೆಂಡತಿ ಆರಾಮಾಗಿರ್ಬೋದು. ಈ ತೀರ್ಥಯಾತ್ರೆಗೆ ಹೋದ್ರೆ ಪ್ರದಕ್ಷಿಣೆ ಹಾಕ್ಬೇಕು, ಮೆಟ್ಲು ಹತ್ಬೇಕು, ಇಳಿಬೇಕು, ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಆಮೇಲೆ ಏನ್ ಹನಿಮೂನು? ಒಂದೇ ಒಂದ್ ಫೋನ್ ರೀ, ರೆಸಾರ್ಟ್ ಎಲ್ಲ ಬುಕ್ ಆಗ್ಬಿಡುತ್ತೆ. ಹೌದು ಕಣಿಯ, ಹನಿಮೂನ್ ರಿಸಾರ್ಟ್ ಅಂತಾನೆ ಇರುತ್ತೆ. ದುಡ್ಡಿಲ್ಲ ಅಂತ ಯೋಚನೆ ಮಾಡ್ಬೇಡ. ತಗೋ, 5000 ರೂಪಾಯಿ ಇದೆ, ನಿನಗೆ ಆದಾಗ ಕೊಡು. ಹೋಗೋಣ? ಬ್ಯಾಡ. ನೋಡಪ್ಪ, ಹನಿಮೂನ್ಗೆ ಅಂತ ಗಂಡ ಹೆಂಡತಿ ರಿಸಾರ್ಟ್ಗೆ ಅಷ್ಟು ದೂರ ಹೋಗಿ ಬಾಗ್ಲಾಕೊಂಡು ಮನ್ಕೊಳ್ಳೋ ಬದಲು ಆ ಕೆಲಸ ಇಲ್ಲೇ ಮಾಡ್ಬೋದಲ್ವಾ? ಹನಿಮೂನ್ಗೆ ಅಂತ ಯಾಕೆ ಹೋಗ್ತಾರೆ? ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅವ್ರ ಮಧ್ಯ ಬರೀ ಸಂಬಂಧ ಅಲ್ಲ, ಸ್ನೇಹ ಕೂಡ ಇರಬೇಕು ಅಂತ. ದೇವಸ್ಥಾನಕ್ಕೆ ಹೋಗಿ ಯಾಕೆ ನಮಸ್ಕಾರ ಆಗ್ತಾರೆ? ಆ ಸ್ನೇಹ 100 ವರ್ಷ ಗಟ್ಟಿಯಾಗಿರ್ಲಿ ಅಂತ. ಹೋಗಕ್ 100, ಅಲ್ಲಿ ಇರಕ್ಕೆ 200, ಅದಕ್ಕೆ ಹೋಗ 5000. ಅದನ್ನ ನೀವೇ ಇಟ್ಕೊಳ್ಳಿ. ನೋ ಥ್ಯಾಂಕ್ಸ್. ಈ ಪ್ರೋಗ್ರಾಮ್ ನಮ್ ಚಿಕ್ಕಮ್ಮ ಫಿಕ್ಸ್ ಮಾಡಿ. ಹೋಗ್ಲಿ ಬಿಡಿ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಮೇಲಾದ್ರೂ ಒಂದ್ಸಲ ನಮ್ಮನೆಗೆ ಊಟಕ್ಕೆ ಬನ್ನಿ. ಆಗ್ಬಹುದು. ನಮಸ್ಕಾರ ಹಾಕೊಳ್ಳಿ. ದೇವ್ರ ಒಳ್ಳೇದ್ ಮಾಡಿ. ಅಷ್ಟಪುತ್ರ ಪ್ರಾಪ್ತಿರಸ್ತು. ಏನಂದ್ರೆ? ಅಷ್ಟಪುತ್ರ ಪ್ರಾಪ್ತಿರಸ್ತು ಅಂತಂದೆ. ಏಕಪುತ್ರ ಪ್ರಾಪ್ತಿರಸ್ತು. ಬಜೆಟ್ ಏನಪ್ಪಾ, ಹೆಂಗಿತ್ತು ಹನಿಮೂನು? ಪರವಾಗಿಲ್ಲ ಕಡೆ, ನೀನು ಸ್ವಾಮಿ ಕಾರ್ಯ ಸ್ವಕಾರ್ಯ 2 in 1 ಒಟ್ಟಿಗೆ ಮಾಡ್ಬಿಟ್ಟಿದ್ಯಾ. ಏನೇ ಆದ್ರೂ
ನೀವ್ ರೆಸಾರ್ಟ್ಸ್ಗೆ ಹೋಗ್ಬೇಕಾಗಿತ್ತು. ಅದೇ. ರೆಸಾರ್ಟ್ಸ್ ಅಂದ್ರೆ ಏನು? ಅಯ್ಯಯ್ಯೋ, ನಿಮಗ್ ರೆಸಾರ್ಟ್ಸ್ ಅಂದ್ರೆ ಗೊತ್ತಿಲ್ವಾ? ಬೆಟ್ಟ, ನದಿ, ಗುಡ್ಡ, ಮನೆ, ಸ್ವಿಮ್ಮಿಂಗ್ ಪೂಲು ಎಲ್ಲ ಇರುತ್ತೆ. ನೀವಿಬ್ರು ಒಂದ್ ವಾರ ಆರಾಮಾಗಿರ್ಬೋದಾಗಿತ್ತು. ನಾನೇ ಹೇಳಿದ್ನಲ್ಲ, ಒಂದೊಳ್ಳೆ ಪ್ಯಾಕೇಜ್ ಕೊಡಿಸ್ತೀನಿ ಅಂತ. ಏನೋ ಪುಣ್ಯಾತ್ಮ, ಬಸ್ ಸಿಗ್ಲಿಲ್ಲ ಅಂತ ನನ್ನ 5-6 ಕಿಲೋಮೀಟರ್ ನಡೆಸಿ ತುಂಬಾ ಸುಸ್ತು ಮಾಡ್ಬಿಟ್ರು. ಬಿಡೆ ಪರ್ಸನಲ್ ಎಲ್ಲ ಏನೇ ನೀನು. ನಿಮ್ ಯಜಮಾನ್ರು ಸ್ವಲ್ಪ ಓಬಿ ರಾಯನ್ ಕಾಲ್ದವ್ರು. ಬನ್ನಿ, ನಾನು ನಿಮಗೆ ಮನೆ ತೋರಿಸ್ತೀನಿ. ಫಸ್ಟ್ ಬಾಂಬು ನಿಮ್ ಹೆಂಗಸರು ಶಾಲಲ್ಲಿ ಸುತ್ಕೊಂಡು ಹೊಡಿತಾವ್ರೆ. ನೀನೇ ಅದೃಷ್ಟವಂತ, ಹಾ. ನನಗೆ ಡೈರೆಕ್ಟ್ ಆಗೇ ಹೊಡಿತಾರೆ. ಅಪ್ಪಪ್ಪಾ, ಅಯ್ಯೋ ಮನೆ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಿ ನೀವು. ಥ್ಯಾಂಕ್ಸ್. ಬನ್ನಿ, ಅಡ್ಗೆ ಮನೆ ತೋರಿಸ್ತೀನಿ. ಬನ್ನಿ ಬನ್ನಿ. ಅಯ್ಯೋ ಎಷ್ಟು ಚೆನ್ನಾಗಿದೆ ಅಡ್ಗೆ ಮನೆ. ಥ್ಯಾಂಕ್ ಯು. ಏನಿದು? ಇದಾ ಗ್ರೈಂಡರ್. ನೀವು ಇಡ್ಲಿಗೆ, ದೋಸೆಗೆ ಎಲ್ಲ ಅರಿತೀರಲ್ಲ, ಅದೆಲ್ಲ ಇದ್ರಲ್ಲೇ ಮಾಡ್ಕೋಬಹುದು. ಹೌದಾ? ಹಾಗಾದ್ರೆ ಇದು ಇದು ಮಿಕ್ಸಿ. ಖಾರದ ಪುಡಿ, ಮೆಣಸಿನ ಪುಡಿ, ಚಟ್ನಿನೂ ಮಾಡ್ಕೋಬಹುದು. ಹೌದಾ? ಇದು ಇದು ಫ್ರಿಡ್ಜ್. ಇದ್ರಲ್ಲಿ ಏನ್ ಬೇಕಾದ್ರೂ ಇಡ್ಬೋದು, ಏನು ಕೆಡಲ್ಲ. ಹಾಲು, ಮೊಸರು, ಸಾರು ಎಲ್ಲ ಇಡ್ಬೋದು. ಹೌದಾ? ಬನ್ನಿ. ಇದು ಗ್ಯಾಸ್ ಸ್ಟವ್. ಇದು ಇಟಾಲಿಯನ್ ಕಿಚನ್ ವೇರ್. ಅಂದ್ರೆ ಒಗ್ಗರಣೆ ಹಾಕಿದಾಗ ಹೊಗೆ ಬರುತ್ತಲ್ಲ, ಅದನ್ನೆಲ್ಲ ಇದೇ ಎಳ್ಕೊಂಡ್ಬಿಡುತ್ತೆ. ಹೌದಾ? ಎಷ್ಟ್ ಚೆನ್ನಾಗಿದೆ ರೀ. ನಮಗಂತೂ ಒಲೆನ ಉಫು ಉಫುಂದ ಊದಿನೇ ಅಭ್ಯಾಸ. ಅಯ್ಯೋ, ಅದೆಲ್ಲ ಹಳೆ ಕಾಲದ್ದು. ಅಯ್ಯೋ, ಇದೆಲ್ಲ ಕಾಸ್ಟ್ಲಿನಾ? ಏನೂ ಇಲ್ಲ, ನಾನೇ ನಿಮ್ಗೆ ಮಿಕ್ಸಿ, ಗ್ರೈಂಡರು, ಫ್ರಿಡ್ಜು ಎಲ್ಲ ಕೊಡಿಸ್ತೀನಿ. ನಿಮ್ಮನೇಲಿ ಟಿವಿ ಇದೆಯಾ? ಇಲ್ಲ ರೀ. ಅದನ್ನು ನಾನೇ ಕೊಡಿಸ್ತೀನಿ. ಇದಕ್ಕೆಲ್ಲ ದುಡ್ಡು? ಅದಕ್ಕೆಲ್ಲ ನೀವ್ ಯೋಚನೆ ಮಾಡ್ಬೇಡಿ, ಎಲ್ಲ ಏರ್ಪಾಟು ನಾನೇ ಮಾಡ್ತೀನಿ. ಕೂತ್ಕೋ. ಬಡ್ಡಿಗೆ ಅಂತ ಮನೆ ಲಲಿತಾ ಮೇಡಮ್, ಬರೀ ಮನೆ ತೋರಿಸ್ತಾ ಇರ್ತೀರೋ ಇಲ್ಲ ಊಟ ಗೀಟ ಬಡಿಸ್ತೀರೋ? ಪ್ರೀತಿಗ ಬೈಕ್ ಪ್ರೀತಿಗೇನೆ. ಬನ್ನಿ, ಬಂದೆ ಇರ್ರಿ. ಸಂಕೋಚ ಪಟ್ಕೋಬೇಡಿ, ನಿಧಾನ ಊಟ ಮಾಡಿ. ನಿಧಾನಕ್ಕೆ ಮಾಡಪ್ಪ. ಬಿಡೋನ್ ಯಾರು ನೋಡಿ, ನೀನೇನು ನಾಚಿಕೆ ಪಡ್ಬೇಡ, ಚೆನ್ನಾಗಿ ಪೋಣಿಸ್ಬಿಡು. ತಗೊಳ್ಳಿ ಒಬ್ಬಟ್ಟು. ಸಾಕಮ್ಮ, ಸ್ವೀಟ್ ತಗೊಳ್ಳಿ. ಸಾಕು. ಸಾಕು. ರೀ, ಇವ್ರ ಮನೇಲಿ ಅಡ್ಗೆ ಮಾಡೋದು ತುಂಬಾ ಸುಲಭ ರೀ. ಬರೀ ಆನ್ ಆಫ್ ಮಾಡಿದ್ರೆ ಸಾಕು, ನಾವು ಮಾಡ್ಬೋದಂತೆ. ಏಯ್, ಸುಮ್ಮನೆ ತಿನ್ನೋದ್ ಕಲಿ, ಬಾಯಿನಲ್ಲಿ ಇಡಕ್ ಆಗ್ತಾ ಇಲ್ಲ. ಇದೇನ್ ಮನೆನಾ? ಶೋರೂಮ್ ಕಣಿ. ರೀ, ರುಚಿನೇ ಇಲ್ಲ ರೀ. ಅದೇ ಕಣಿ, ಮಿಷಿನ್ ಅಡಿಗೆ. ಸುಧಾಮ, ಊಟ ಸಕ್ಕದಾಗಿದೆ ಅಲ್ಲ? ನಳಪಾಕ. ಅಯ್ಯ, ಇದ್ರದೆಲ್ಲ ರೆಸಿಪಿ ನಾನ್ ನಿಮಗ್ ಕೊಡ್ತೀನಿ, ನೀವು ಮಾಡ್ಬೋದು. ಬೇಗ ಬೇಗ ಕೊಡಿ, ಬಹಳ ಚೆನ್ನಾಗ್ ಮಾಡ್ತಾಳೆ. ಏ, ಯಾಕೋ ಕೈ ತೊಳೆದ್ಬಿಟ್ಟೆ? ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾನು ಸ್ವಲ್ಪ ಸ್ಪೀಡು, ಆರನ್ನು ಹೊಡಿಲಿಲ್ಲ, ಸೈಡು ಕೇಳಲಿಲ್ಲ, ಸ್ಪೀಡ್ ಆಗ್ಲ ಬಾ ಅಂತ ಇಳಿಸ್ಬಿಟ್ಟೆ. ನಿಮ್ ಯಜಮಾನ್ರು ತುಂಬಾ ತಮಾಷೆ ಮಾಡ್ತಾರಪ್ಪ. ಆಗಾಗ ನಿಮ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗ್ ಬರ್ತಾ ಇರಿ. ಈಗ ಹೋಗುವಂತೀರಾ? ಅಯ್ಯೋ, ಹಾಗಲ್ಲ, ನವರತ್ನ ಬೀಡ ತರಿಸಿದೀನಿ, ತಿನ್ಕೊಂಡೇ ಹೋಗಿ. ಸಖತ್ ಲಕ್ಕಿ ಕಡೆ ನೀನು. ಆ ಸ್ಕೂಲಲ್ಲಿ ಸೀಟ್ ಸಿಗದೆ ಕಷ್ಟ. ಯಾವುದೇ ಮಿನಿಸ್ಟರ್ ಮಗ ಆದ್ರೂ ಡೋಂಟ್ ಕೇರ್ ಅನ್ಬಿಡ್ತಾರೆ. ಆದ್ರೂ ಡೊನೇಷನ್ ಜಾಸ್ತಿ. ಎಷ್ಟ್ ಡೊನೇಷನ್ ಕೊಟ್ಟೆ? ಪಾಂಚಾಲಿ ಅಂದ್ರೆ? ಅಂದ್ರೆ 5,000. 5,000 ಆ ಸ್ಕೂಲ್ಗೆ ಏನು ಅಲ್ಲ ಕಣ. ಏನೋ ನನ್ ಹೆಂಡತಿ ಲಲಿತನ ಫ್ರೆಂಡ್ ಇದ್ದಿದ್ರಿಂದ ಅದೃಷ್ಟ ನಿಂದಾಯ್ತು. ಇಲ್ಲ ಅಂದ್ರೆ ಜನ 50,000 ಕೊಡಕ್ ರೆಡಿ. ಅದೇನೋ ಸರಿ ಶ್ರೀಧರ, ನನ್ ಇನ್ಕಮ್ಗೆ ಆ ಸ್ಕೂಲ್ ಸೂಟ್ ಆಗಲ್ಲ ಕಣಯ್ಯ. ನೋಡಯ್ಯ, ಮಕ್ಕಳು ವಿದ್ಯಾಭ್ಯಾಸ ಅಂದ್ಮೇಲೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವು ಮಾಡ್ಲೇಬೇಕು. ನಮ್ ಕಾಲದ ವಿದ್ಯಾಭ್ಯಾಸನ ಯಾರೂ ಕೇಳಲ್ಲ. ಅದೇನೋ ಸರಿ, ಈಗ ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ನನ್ನ ಮಗನ ಸ್ಕೂಲ್ಗೆ ಸೇರಿಸಿದ್ಮೇಲೆ ನನ್ನ ದುಡ್ಡೆಲ್ಲ ಖಾಲಿ. ಈಗ ಅವರು ಒಂದ್ ದೊಡ್ಡ ಲಿಸ್ಟ್ ಕೊಟ್ಟವ್ರೆ, ಯೂನಿಫಾರ್ಮ್, ಶೂಸ್, ಬುಕ್ ಅಂತ. ಈಗ ನನ್ನ ಹತ್ರ ದುಡ್ಡೇ ಇಲ್ಲ. ಇಷ್ಟು ದಿವಸ ಜೀವನದಲ್ಲಿ ನಾನು ಏನ್ ಮಾಡಬಾರ್ದು ಅನ್ಕೊಂಡಿದ್ದೋ ಅದನ್ನ ಮಾಡ್ಬೇಕಾಗಿದೆ. ಏನ್ ಮಾಡಬಾರ್ದು ಅಂತಿದ್ದೆ? ಸಾಲನ. ಈಗ ಸಾಲ ಮಾಡ್ಲಿಲ್ಲ ಅಂದ್ರೆ ನನ್ನ ಮಗನ ಸ್ಕೂಲ್ಗೆ ಸೇರ್ಸೋಕೆ ಆಗಲ್ಲ. ಸಾಲ ಮಾಡದೆ ಯಾರು ಜೀವನ ಮಾಡಕ್ಕಾಗುತ್ತೆ? ನಮ್ ಗೌರ್ಮೆಂಟೇ ಸಾಲ ಮಾಡ್ಕೊಂಡ್ ಬದುಕ್ತಾ ಇದೆ. ಒಂದ್ ಕೆಲಸ ಮಾಡಪ್ಪ, ಈ ಬಟ್ಟೆ, ಶೂಸು ಇವನ್ನೆಲ್ಲ ನಾನ್ ಕೊಡಿಸ್ತೀನಿ ಬಾ. ಬೇಡ ಬೇಡ, ನಂಗೆ ದುಡ್ಡು ಕೊಟ್ಬಿಡು, ನಾನ್ ತಗೋತೀನಿ. ಚಾನ್ಸೇ ಇಲ್ಲ. ಇಲ್ಲೊಂದ್ ಸೇಲ್ ಇದೆ, ನಾನೇ ಕರ್ಕೊಂಡೋಗಿ ಕೊಡಿಸ್ತೀನಿ. ಇದ್ರಲ್ಲಿ ನನ್ನ ಸ್ವಾರ್ಥ ಏನಿಲ್ಲಯ್ಯ. 250 ರೂಪಾಯಿ ಮೇಲ್ ಪರ್ಚೇಸ್ ಮಾಡಿದ್ರೆ ಒಂದ್ ಪ್ರೈಸ್ ಕೂಪನ್ ಕೊಡ್ತಾರೆ. ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂದ್ರೆ ಕಾರ್ ಬರುತ್ತೆ. ನನ್ನ ಹೆಂಡತಿ ಯಾವಾಗ್ಲೂ ಬೈತಿರ್ತಾಳೆ, ಆ ಕೂಪನ್ ಈ ಕೂಪನ್ ಅಂತ ತರ್ತೀರಾ, ಪ್ರೈಸೇ ಬರಲ್ಲ ಅಂತ. ಈ ಸಲ ಯಾಕೋ ಅನ್ನಿಸ್ತಾ ಇದೆ ಆ ಕಾರ್ ನನ್ಗೆ ಬರೋದು ಅಂತ. ಬಟ್ಟೆ, ಶೂಸು ನಿಂಗೆ, ಕೂಪನ್ ನಾನು ಇಟ್ಕೊಂಡ್ಬಿಡ್ತೀನಿ. ಅದೇನ್ ಮಾಡ್ತೀವಿ ಮಾಡಪ್ಪ, ನಾಡದ್ದು ನನ್ನ ಮಗನ ಸ್ಕೂಲ್ ಇದೆ, ಅರೇಂಜ್ಮೆಂಟ್ ಆದ್ರೆ ಸಾಕು. ಡೋಂಟ್ ವರಿ ಪುಟ, ಬಾ. ನನ್ನ ಮನೆ ದೇವ್ರೆ.
ಗುರುವೆ ನಿಮ್ಮಲ್ಲಿ ಯಾವ್ದು ಸ್ಕೀಮ್ ಇಲ್ವಾ? ಚೆಡ್ಡಿ ಬನಿಯನ್ಗೆ ಯಾರು ಸ್ಕೀಮ್ ಇಡ್ತಾರೆ ಸರ್? ಏನ್ರಿ ಹಿಂಗ್ ಹೇಳ್ತೀರಾ? ಇವಾಗ ಸ್ಕೀಮ್ ಇಲ್ದೆ ಯಾರು ಏನು ಕೊಂಡ್ಕೊಳ್ಳಲ್ಲ. ನೀವು ಕೇಳಿಲ್ವಾ ಅಕ್ಕನ ಮದುವೆ ಆದ್ರೆ ತಂಗಿ ಫ್ರೀ ಅಂತ? ಹಾಗ ಸರಿ, ನೀವು ಆ ಕೌಂಟ್ರಿಗೆ ಹೋಗಿ, ಅಲ್ಲೆಲ್ಲ ಸೇಲ್ಸ್ಗೂ ಒಂದೊಂದು ಗಿಫ್ಟ್ ಕೂಪನ್ ಇದೆ ಸರ್. ಸರಿ ಅಲ್ಲೇ ನೋಡೋಣ ಬಾ. ಅಪ್ಪ ಒಳ್ಳೆ ಸದ್ಯ ಒದೇ ಬೀಳಲಿಲ್ಲ. ಇವನ್ನೆಲ್ಲ ನೋಡ್ತಾರೆ ದೇಬ್ಕೊಂಡು ಹೋಗ್ಬೇಕು ಸರಿ. ಫ್ರಿಡ್ಜ್, ಸೈಕಲ್. ಎಕ್ಸ್ಕ್ಯೂಸ್ ಮೀ, ಇದೆಲ್ಲ ಯಾಕೆ? ಸರ್, ಬಟ್ಟೆ ಪರ್ಚೇಸ್ ಮಾಡಿದ್ರೆ ಗಿಫ್ಟ್ ಕೂಪನ್ ಕೊಡ್ತಾರೆ, ಅದ್ರ ಮೇಲೆ ನಿಮ್ ಲಕ್ಕು. ಸುಧಾಮ, ಬಟ್ಟೆ ಪರ್ಚೇಸ್ ಮಾಡಿದ್ರೆ ಏನೇನ್ ಬರುತ್ತೆ ನೋಡೋ. ಅದಕ್ಕೂ ಪೆನ್ನಲ್ಲಿ ಬರ್ದಿರ್ಬೇಕು. ತಗೊಳಪ್ಪ, ನಿನ್ ಮಗನಿಗೆ ಶೂಸು ಚಪ್ಪಲಿ ಏನ್ ಬೇಕೋ ತಗೋ. ಅಂದಾಜ್ ಮೇಲೆ ಸೈಜ್ ಹುಡ್ಕೋ. ಅಂದಾಜಾಗಪ್ಪ ಪರ್ಫೆಕ್ಟ್ ಆಗಿ ಹುಡುಕ್ಬೇಕು. ಪರ್ಫೆಕ್ಟ್ ಹೆಂಗೆ? ಅದಕ್ಕೆ ಮಡಗಿದೀವಿ ಅಸ್ತ್ರ. ಐ ಏನದು? ಮೆಜರ್ಮೆಂಟ್ ಕಡ್ಡಿ. ಐ ಇದು ಓಕೆ. ಶೂಸ್ ತಗೊಳಕ್ಕೆ ಕಡ್ಡಿ ಹಿಡ್ಕೊಂಡ್ ಬಂದಿದ್ದೆ, ಯೂನಿಫಾರ್ಮ್ ತಗೊಳಕ್ಕೆ ಟೇಪ್ ಬಂದಿದ್ಯಾ? ಅದೇನಿಲ್ಲಪ್ಪ, ನನ್ನ ಮಗನ ಮೇಲೆ ನನಗೆ ಎಷ್ಟು ಪ್ರೀತಿ ಅಂದ್ರೆ ಅವನು ಎಷ್ಟುದ್ದ ಅವನೇ ಎಷ್ಟು ಅಗಲ ಅವನೇ ಅಂತ ಮೈಂಡ್ ಅಲ್ಲಿ ಇಂಪ್ರಿಂಟ್ ಆಗ್ಬಿಟ್ಟಿದೆ. ಸರಿ ಹುಡ್ಕೋ. ಹುಡುಕದೆ ಎಲ್ಲಿದ್ದಾನೆ ಎಲ್ಲಿದ್ದಾನೆ? ಅರೆ ಪರ್ಫೆಕ್ಟ್ ಯೂನಿಫಾರ್ಮು. ಸರಿ, ಯೂನಿಫಾರ್ಮ್ ಶೂಸ್ ಆಯ್ತು, ಬೇರೆ ಏನಾರು ತಗೋಬೇಕಾ? ಸ್ಕೂಲ್ ಬ್ಯಾಗ್ ಬೇಕು. ಅದು ಸಿಗುತ್ತೆ ಅಷ್ಟೇನಾ? ಬೇರೆ ಏನಾರು ಬೇಕಾ? ಬೇರೆ ಏನು ಬೇಡಪ್ಪ. ನೀನ್ ಹೆಂಡತಿಗೆ ಒಂದ್ ಸೀರೆ ತಗೊಳ. ಬಜೆಟ್ ನಾನ್ ಇರ್ಬೇಕಾದ್ರೆ ದುಡ್ಡು ಯಾಕೆ ಯೋಚನೆ ಮಾಡ್ತೀಯಾ? ಬಡ್ಡಿ ಬಿಟ್ಬಿಡ್ತೀಯಾ? ಬಡ್ಡಿ ನೀನ್ ಕೊಡ್ಬೇಡ ಶಿವ, ನನಗ್ ಬರುತ್ತೆ. ಹೆಂಗೆ? ಕೂಪನ್. ಓಕೆ, ನಡಿ 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 ಮತ್ತೆ. ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ. ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಬರ, ಬಿಲ್ ಆಮೇಲೆ ಮಾಡಿ, ಫಸ್ಟ್ ಕೂಪನ್ ಕೊಟ್ಬಿಡಿ. ಅಲ್ಲಿ ತಾನೆ. ನಿಮ್ ಕೂಪನ್ ನಂಬರ್ 7 ನನ್ನ ಫೇವರೇಟ್ ನಂಬರು. 13. ಇದು ಇಟ್ಕೊಂಡ್ರು ಒಂದೇ ಬಿಟ್ರು ಒಂದೇ. ಹಾಗಾದ್ರೆ ನಮ್ಗಿರ್ಲಿ. BAT ಬ್ಯಾಟ್, BAT ಬ್ಯಾಟ್, CAT ಕ್ಯಾಟ್, CAT ಕ್ಯಾಟ್. ಆ ಚಿಲ್ರೆ ಗೋತಾ. ಅಲ್ಲರಿ, ಇದೆಲ್ಲ ಹ್ಯಾಕ್ ತಂದ್ರಿ? ದುಡ್ಡಿಲ್ಲ ಅಂತ ಬಡ್ಕೋತಿದ್ರಿ, ಈಗ ಇದೆಲ್ಲ ಹ್ಯಾಕ್ ಬಂತು? ಜೀವನದಲ್ಲಿ ಸಾಲನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ನನ್ನ ಮಗ ಹುಡ್ದ ಆನೆ ಹೊಟ್ಟೆ ಸೋಲಂಗಿ ಹುಡ್ದಂಗೆ. ಈ ನನ್ನ ಮಗನ ದೊಡ್ಡ ಸ್ಕೂಲಿಗೆ ಸೇರಿಸುವಂದೆ, ಸೇರಿಸ್ದೆ, ನನಗೆ ಬಂತು ಅಷ್ಟವಕ್ರ. ನೋಡ್ರಿ, ನಮ್ಮ ಮಗುಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲೇಬೇಕು. ನೀವ್ ಯಾವ್ದೋ ಓಪಿರಾನ್ ಕಾಲದಲ್ಲಿ ಇದ್ದೀರಾ ಏನೋ? ಯಾವ್ದೋ ಒಂದ್ ಸ್ಕೂಲಲ್ಲಿ ಸೇರಿಸಿ ಅವ್ನ್ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಏನ್ ಮಾಡೋದು ಹೇಳಿ? ನೋಡಿ, ಈ ಸಮಾಜದಲ್ಲಿ ದೊಡ್ಡ ಮನುಷ್ಯರಾಗಿರೋರೆಲ್ಲ ಸಣ್ಣ ಸಣ್ಣ ಸ್ಕೂಲಲ್ಲಿ ಓದೋರ್ ಕಣೆ. ವಿಶ್ವೇಶ್ವರಯ್ಯನವರು ಬೀದಿ ಲೈಟ್ ಕೆಳಗಡೆ ಓದ್ರು, ಅಂಬೇಡ್ಕರ್ ಗುಡಿಸ್ಲಲ್ಲಿ ಓದ್ರು. ಈ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದೋರು ಏನಾಗವ್ರೆ ಗೊತ್ತಾ? ಈ ಹೋಟ್ಲಲ್ಲಿ ಕ್ಲೀನರ್ಗಳು, ಸಪ್ಲೈಯರ್ಗಳು, ವೆಲ್ಕಮ್ ಬಾಯ್ಗಳೇ ಆಗೋದು. ಅವರು ನಮ್ಮ ತಾಯಾಣೆಗೂ ಭಾರತ ರತ್ನ ಆಗೋದೇ ಇಲ್ಲ. ಡ್ಯಾಡಿ, ವರಲಕ್ಷ್ಮಿ ಮಿಸ್ಸು ಈ ಲಿಸ್ಟ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಇರೋದೆಲ್ಲ ತರ್ಬೇಕಂತೆ, ಇಲ್ಲ ಅಂದ್ರೆ ಮಿಸ್ ಹೊಡಿತಾರೆ. ನೋಡ್ರಿ ಏನೇನ್ ಬರ್ಕೊಟ್ಟಿದ್ದಾರೆ ಅಂತ. ಏನ್ ಬರೀತಾಳೆ? ಬದ್ನೇಕಾಯಿನ ಏನ್ ಬರ್ದಿದ್ದಾರೆ? ಬರೆಯದ ನೋಟ್ ಬುಕ್ಸ್ 100 ಪೇಜು 10. ನೋಟ್ ಬುಕ್ಸ್ 200 ಪೇಜ್ 20. ಜಾಮಿಟ್ರಿ ಬಾಕ್ಸು, ಪೆನ್ಸಿಲು, ಎಂತದ್ದು ಆಳೋದು, ರಬ್ಬರು, ಮೆಂಡರು, ಮ್ಯಾಪು, ಇವೆಲ್ಲ ಸೇರಿದ್ರೆ ಹೆಚ್ಚು ಕಮ್ಮಿ 1000 ರೂಪಾಯಿ. ಇದೆಲ್ಲ ಸ್ಕೂಲಲ್ಲೇ ಕೊಡ್ತಾರಂತೆ. 2000 ರೂಪಾಯಿ ಆಗುತ್ತೆ. 2000? ಲೇ, ಈ ನನ್ನ ಮಗ ಇನ್ನು ಇಂಜಿನಿಯರಿಂಗ್ ಓದ್ತಾವನೆ, ಓದ್ತಾ ಇರೋದು LKG. ನೀವು ಆಳೋದವ್ರು ಏನು ಹೋಗಿ ತಗೋಬರ್ಬೇಡಿ, ಎಲ್ಲ ಹೋಗಿ ನಾನೇ ತಗೋಬರ್ತೀನಿ. ಈ ಪುಸ್ತಕಗಳು ಎಲ್ಲೂ ಸಿಕ್ಕಲ್ವಂತೆ. ಹೋಗಲೇ, ದುಡ್ಡು ಬಿಸಾಕದೆ ಪ್ರಪಂಚದಲ್ಲಿ ಅಮ್ಮನ್ ಬಿಟ್ಟು ಎಲ್ಲ ಸಿಗತ್ತೆ. ನೋಡು, ನಾಳೆ ಹೆಂಗಿದ್ರು ತರಕಾರಿ ತಗೊಳಕ್ ಹೋಗ್ಬೇಕಲ್ಲ, ನೀನ್ ನನ್ನ ಜೊತೆಗೆ ಬಾ. ನೀನು ತರಕಾರಿ ತಗೋ, ನಾನು ಈ ಫಿಟ್ಟಿಂಗ್ ತಗೋತೀನಿ. ಬರೋದು 3 ಕಾಸು, ಕೋಣೆ ತುಂಬಾ ಕೀಸ್ತಾಸು ಅನ್ನಂಗ ಆಗೋಯ್ತು ನನ್ನ ಬಾಳು. ಸಮಯ ಈ ಲಿಸ್ಟಲ್ಲಿ ಯಾವ್ದಿದೆ ನೋಡಿ. ಸ್ವಾಮಿ, ಇದರಲ್ಲಿ ನೋಟ್ ಬುಕ್ಸ್, ಸ್ಟೇಷನರಿ ಐಟಮ್ಸ್ ಎಲ್ಲ ಸಿಗುತ್ತೆ, ಆದ್ರೆ ಟೆಕ್ಸ್ಟ್ ಬುಕ್ಸ್ ಮಾತ್ರ ಯಾವ್ದು ಸಿಗಲ್ಲ. ಟೆಕ್ಸ್ಟ್ ಬುಕ್ ಸಿಗ್ಲಿಲ್ಲ ಅಂದ್ರೆ ಮಕ್ಕಳು ಹೇಗೆ ಓದ್ತಾರೆ? ಏನೋ ಅಡ್ಜಸ್ಟ್ಮೆಂಟ್ ಸ್ವಾಮಿ, ಏನ್ ಮಾಡೋದು? ಜನಕ್ಕೆ ಗೊತ್ತೇ ಇದೆಯಲ್ಲ ವಿಚಾರ ಇಲ್ಲ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನಮ್ಮಂತ ಅಂಗಡಿಗಳಿಗೂ ಅವ್ರು ಕೊಡಲ್ಲ, ಎಲ್ಲ ಸ್ಕೂಲ್ಗೆ ಕೊಡ್ತಾರೆ. 300 ರೂಪಾಯಿ ಬುಕ್ 500 ರೂಪಾಯಿ ಮಾರ್ತಾರೆ ಅವರು. ತೊಳಿಯಪ್ಪ. ಥ್ಯಾಂಕ್ ಯು ಸ್ವಾಮಿ. ನೋಡಿ, 300 ರೂಪಾಯಿ. ಲೇ, ಎಲ್ಲಿ ನಿಮ್ಮಮ್ಮ? ಅಮ್ಮನ ಆ ಟಿವಿ ಅಂಗಡಿ ಹತ್ರ ನಿಂತಿದ್ದಾರೆ. ಅದೇನ್ ಬಗ್ನಿ ಊಟ ಇಕ್ಕೋಗಳು. Washington's not waiting to see what the UN weapons experts conclude. Inspectors are now planning to widen the scope of their searches. So far, Iraq says they've found... ಬನ್ನಿ ಸರ್, ಬನ್ನಿ, ಒಳಗಡೆ ಬಂದು ನೋಡ್ಕೊಂಡು ಹೋಗಿ ಸರ್. ಇನ್ಸ್ಟಾಲ್ಮೆಂಟ್ ಸ್ಕೀಮ್ ಇದೆ ಸರ್. 500 ರೂಪಾಯಿ ಕೊಟ್ಟರೆ ಟಿವಿ ಸಿಗುತ್ತೆ, 800 ರೂಪಾಯಿ ಕೊಟ್ಟರೆ ವಾಷಿಂಗ್ ಮೆಷಿನ್ ಸಿಗುತ್ತೆ ಸರ್. 500 ರೂಪಾಯಿ ಕೊಡ್ರಿ, ಮಿಕ್ಸಿನೂ ಗ್ರೈಂಡರ್ ತಗೋಬಹುದು, ಮಿಕ್ಕಿದು ಆಮೇಲೆ ಕೊಡ್ಬೋದಂತೆ. ಹ್ಞೂ ಕಣೆ,
ಈಗ 500 ರೂಪಾಯಿ ಕೊಟ್ರೆ ಸಾಕು. ತಿಂಗಳಿಗೆ 500 ರೂಪಾಯಿಗೆ ಎಲ್ಲೋಗ ತಿರುಪಿ ಎತ್ಲೆ. ನಿಮ್ಮ ಅಜ್ಜಿ ಏನಾದ್ರೂ ವಾಪಸ್ ಕೊಡ್ತಾಳೇನೆ. ಜೀವನದಲ್ಲಿ ನಾನು ಸಾಲನೇ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ಹಾಳಾದ ಹುಡುಗನ ದೆಸೆಯಿಂದ ಆ ಸೀದರಂತ ಸಾಲ ಮಾಡೋ ಗೊತ್ತಿಗೆ ಬಂದ್ಬಿಟ್ಟಲ್ಲ. ಹೌದ್ರಿ, ಇನ್ನೇನ್ ಮಾಡೋಕ್ಕಾಗತ್ತೆ? ನಿಮಗ್ ಬರೋ ಸಂಬಳದಲ್ಲಿ ಸಾಲ ಮಾಡದೆ ಬದುಕೋಕ್ಕಾಗತ್ತಾ? ಬಾಯಿ ತೋರಿಸ್ತಾಳೆ ನೋಡಿ. ಜನಗಳ ಮುಂದೆ ಮಾನ ತೆಗಿಬೇಡ್ವೆ. ಪುಸ್ತಕ ತಗೊಳಕ್ಕೆ 2,000 ರೂಪಾಯಿ ಆಗತ್ತೆ ಅಂದ್ರು. ನಾನೇ ಸ್ವತಃ ಬಂದಿದ್ದಕ್ಕೆ 800 ರೂಪಾಯಿ ಆಯ್ತು. 1,200 ರೂಪಾಯಿ ಉಳಿಸುದಾ ನೋಡು. ಮಿಕ್ಕಿದ ವಿಚಾರ ಮನೆ ಮಾತಾಡ ನೋಡಿ. ರೈಸ್ ಆಗ್ತಾವಳೆ. ರೇ ಸ್ವಾಮಿ, ಹೆಣ್ಮಕ್ಳು ಕಾಣಂಗ ಅಂಗಡಿ ಹಾಕ್ರಿ, ಊರಾಗಲ್ಲ ಓಪನ್ ಮಾಡ್ತೀರಾ ನಿಮ್ ಮನೆ ಆಡಾಗ. ಇವತ್ತು ರಾತ್ರಿ ಎಲ್ಲಾ ಮಿಸ್ಸು. ಸುಧಾಮ ಬರ್ತೀನಿ ಕಣ. ನಾನೇನ್ ಕೂತ್ಕೊಂಡ್ ಭಜನೆ ಮಾಡ್ಲಿ? ನಾನು ಬಂದೆ. ಎಲ್ಗೋ ಹೋಗ್ತಾ ಇದ್ಯಾ? ಇಟ್ಕೊಂಡವಳು ಮನೆಗೆ. ನಮ್ಮನೆ ಕಣೆಯ. ನಾನು ಅರ್ಜೆಂಟ್ ಅಲ್ಲಿ ಬಸ್ ಸ್ಟಾಪ್ ಹೋಗಿಲ್ಲ ಅಂದ್ರೆ ಬಸ್ ಮಿಸ್ಸು. ಆಮೇಲೆ ನಟರಾಜ ಸರ್ವಿಸ್. ಇವತ್ತು ಡೇಟ್ 10ನೇ ತಾರೀಕು. ಲಾಟ್ರಿ ಡ್ರಾ ಇದೆ, ಬಾ. ತಂದೆ, ಈ ಲಾಟ್ರಿ ಮಟ್ಕ ಜಟ್ಕ ಎಲ್ಲ ನಿಮಗೆ, ನಮಗೆಲ್ಲ ಬರ್ತೀವಿ. ಅಪ್ಪ, ಇದು ನಿನ್ ಮಗನಿಗೆ ಶೂಸು ಬಟ್ಟೆ ತಗೊಂಡಿದ್ ಲಾಟ್ರಿ, ಬಾ. ಓ ಅದಾ? ಅದ್ ನೀನೇ ಇಟ್ಕೊಳಪ್ಪ. ನಾನು ಒಬ್ನೇ ಎಲ್ಲಿಗೂ ಹೋಗಲ್ಲ, ಬಾ ನನ್ ಜೊತೆ. ಇವತ್ತು ಸೇಲ್ಸ್ ನ ಕೊನೆ ದಿನ. ಈಗ ಲಕ್ಕಿ ಟಿಪ್ ಡ್ರಾ ಮಾಡ್ತಿದೀವಿ. ನಿಮ್ಮ ಬಹುಮಾನಗಳನ್ನ ಆದಷ್ಟು ಬೇಗ ಬಂದು ತಗೊಂಡೋಗಿ. ನಂಬರ್ 1 ಟೇಪ್ ರೆಕಾರ್ಡರ್, ಬೇಗ ಬಂದು ತಗೊಂಡೋಗಿ. ಅದೃಷ್ಟವಂತ. ನಂಬರ್ 2 ನಮ್ದು ಸರ್. ನಿಮ್ದಾ? ನಿಮ್ಗೆ ಸೈಕಲ್ ಬಂದಿದೆ, ತಗೊಂಡೋಗಿ. ಹೃದಯವಂತ. ನಂಬರ್ 9 ತಗೊಳ್ಳಿ ಸರ್. ಅಮ್ಮ, ನಿಮ್ಗೆ ಗ್ರೈಂಡರ್ ಬಂದಿದೆ, ತಗೊಂಡೋಗಿ. ಓಕೆ ಸರ್. ಭಾಗ್ಯದ ಲಕ್ಷ್ಮಿ. ನಂಬರ್ 11 ಬಂದೆ ಸರ್. ನಿಮ್ದಾ? ಸರ್, ನಿಮ್ಗೆ ಆ ವಾಕ್ಮೆನ್ ಬಂದಿದೆ, ತಗೊಂಡೋಗಿ. ಸರ್, ನಂಬರ್ 13 ಯಾರು ಸರ್? ಅಯ್ಯೋ ನಂದೆ ತಗೊಂಡ್ರಿ. ನಂಬರ್ಗೆ ಫ್ರಿಡ್ಜ್ ಬಂದಿದೆ, ತಗೊಂಡೋಗಿ ಸರ್. ಫ್ರಿಡ್ಜ್? ಅಯ್ಯೋ ದೇವ್ರೇ, ಏನ್ ದೇವ್ರು ದೊಡ್ಡ ನೋಡು, ನನಗೆ ಫ್ರಿಡ್ಜ್ ಬಂದ್ಬಿಡ್ತಲ್ಲೋ. ಅಯ್ಯೋ ನನ್ನ ಹೆಂಡತಿ ಅವಾಗೂ ನಿಮ್ಗೆ ಪ್ರೈಸೇ ಬರಲ್ಲ ಅಂತ ಅನಿಸ್ತಿರ್ತಾಳೆ. ಅದು ನನಗ್ ಕೊಟ್ಬಿಡ. ಅಲ್ಲ, ನೀನು ಬಟ್ಟೆ ಕೊಡಿಸಿದ್ ನಾನಲ್ವಾ? ಕೂಪನ್ ನನಗ್ ಸೇರ್ಬೇಕಲ್ವಾ? ಅಂದ್ಮೇಲೆ ಫ್ರಿಡ್ಜ್ ನಂದಲ್ವೇನಾ? ಇದು ಯಾವ ನ್ಯಾಯ ದೇವ್ರು? ಬೇಡ ಅಂತ ಬಿಸಾಕಿದ್ನ ಸೇಫ್ಟಿಗೆ ಎತ್ತಿ ಒಳಗಿಟ್ಕೊಂಡೆ. ಆ ದೇವ್ರು ಕರುಣಾಮಯಿ. ನನಗ್ ಕೊಟ್ಟಿದ್ದನ್ನ ವಾಪಸ್ ಕೊಡು ಅಂತಿಲ್ಲ ನೋಡು. ಅದಕ್ಕೆ 9-10 ಸಾವಿರ ರೂಪಾಯಿ ಆಗುತ್ತೆ. ಬೇಕಾದ್ರೆ 8,000 ರೂಪಾಯಿ ಕೊಟ್ಬಿಡ್ತೀನಿ, ನನ್ಗೆ ಅದನ್ನ ಕೊಟ್ಬಿಡು. 25,000 ಕೊಟ್ರು ಕೊಡಲ್ಲ ಕಣಪ್ಪ. ಹಂಗಾರೆ ಕೊಡಲ್ಲ ನೀನು? ಆಗಲ್ಲ ಕಣಪ್ಪ. ಸರಿ. ಆಮೇಲೆ ನೋಡಿ, ಬೇಜಾರು ಮಾಡ್ಕೋಬೇಡ. ಈ ಫ್ರಿಡ್ಜ್ ನ ಶಿಫ್ಟ್ ಮಾಡ್ಬೇಕು. ಒಂದು 300 ಟೋಕನ್ ಇದ್ರೆ ಕೊಡ. ಫ್ರಿಡ್ಜ್ ತಗೊಳ್ಳೋ ಯೋಗ್ಯತೆ ಇದೆ ಅಂದ್ಮೇಲೆ ಅದನ್ನ ಸಾಕ್ಸೋ ಯೋಗ್ಯತೆನೂ ಇರ್ಬೇಕು. ಅನುಭವಿಸು. ಸರ್, ಫ್ರಿಡ್ಜ್ ನ ಬೇಗ ತಗೊಂಡೋಗ್ಬಿಡಿ ಸರ್. ಚೋಲ್ಟ್ರಿನ ಖಾಲಿ ಮಾಡ್ಬೇಕು ಸರ್. ಮಾಡ್ಬೇಕು. ಅದೇನ್ ಮಾಡೋದು ಅಂತಾರೆ ಸಾಸ 1 ಅವರ್ ಇಲ್ಲಿ 7 ಗಂಟೆಗೆ ಸರಿಯಾಗಿ ಚೋಲ್ಟ್ರಿಗೆ ಮದುವೆ ಮನೆಯವ್ರು ಬಂದ್ಬಿಡ್ತಾರೆ ಸರ್. ಸಾಸ ಪ್ಲೀಸ್ ಸರ್. ಸರ್, ನಿಮ್ಮ ಮೊದಲು ತಗೊಂಡೋಗಿ ಸರ್, ಬೇಗ ಪ್ಲೀಸ್. ಒಳ್ಳೆ ತಗೊಂಡೋಗ್ಬೇಕು ಅಂತ ಏನ್ ಮಾಡ್ರಪ್ಪ ಈಗ? ಯಾರು ಏನ್ ಸರ್? ಏನಿಲ್ಲ, ನಾನು ಫ್ರಿಡ್ಜ್ ತಗೊಂಡಿದ್ದೀನಿ. ಈ ಬನಶಂಕರಿ 8th ಸ್ಟೇಜ್ ಹೋಗ್ಬೇಕು. ಗಾಡಿ ಬರ್ತದ? ಬನಶಂಕರಿ 8th ಸ್ಟೇಜ್ ತುಂಬಾ ದೂರ. 500 ರೂಪಾಯಿ ಆಗುತ್ತೆ ಸರ್. 500 ರೂಪಾಯ? 500? ಏನ್ ಸ್ವಾಮಿ, 10,000 ರೂಪಾಯಿ ಕೊಟ್ಟು ಫ್ರಿಡ್ಜ್ ತಗೊಳಕ್ ಆಯ್ತದೆ? ಟೆಂಪೋಗ್ 500 ರೂಪಾಯಿ ಬಾಡಿಗೆ ಕೊಡಕ್ ಆಗಲ್ಲ ಅಂತಿರಲ್ಲ. ಬನಶಂಕರಿ 8ನೇ ಸ್ಟೇಜು, ಇನ್ನೊಂದು ಊರ್ಗೆ ಹೋದಂಗೆ ರೇ ಸ್ವಾಮಿ. ಹೊರಡೆ. ಆಯ್ತು ಬಿಡಪ್ಪ. ಏನಪ್ಪ, ನೀನೇನಾದ್ರು ಬರ್ತೀನಪ್ಪ? ಊರಿಂದ ಹೊರಗಡೆ ಸಾಗಿಸ್ಬೇಕಲ್ಲ ಸರ್. 350 ರೂಪಾಯಿ ಕೊಟ್ಟು ಬರ್ತೀನಿ. ಅಲ್ಲ, ಒಂದು 50 ರೂಪಾಯಿಗೆ ಏನು ವರ್ಕೌಟ್ ಆಗಲ್ವಾ? ಬರ್ತದೆ. ಏನು? ಅದೇ ಜಟ್ಕೆ ಗಾಡಿ 50 ರೂಪಾಯಿ ಬರ್ತದೆ. ಹೋಗಿ ಅಲ್ಲಿ. ನನ್ ಫ್ರಿಡ್ಜು ಯಾರು ಟೇಪ್ಬಿಟ್ರೆ. ತಂದಿಡಿ ಬೇಗ ತಂದಿಡಿ, ಅರ್ಜೆಂಟು. ಸ್ವಾಮಿ, ಯಾಕೆ ಸರ್, ಫ್ರಿಡ್ಜ್ ತಗೊಂಡೋಗಿ ಸರ್. ಹೆಣ್ಣಿನ ಕಡೆ ಬರೋ ಟೈಮ್ ಆಯ್ತು ಸರ್. ಪ್ಲೀಸ್, ಇಲ್ಲಿ ಒಂದಿನ ಇಲ್ಲಿ ಇಟ್ಬಿಡ್ಲಿ ಸರ್. ಎಲ್ ಸರ್ ಇಟ್ಕೊಳ್ಳೋದು? ನಾವು ಕ್ಲೋಸ್ ಮಾಡಾಯ್ತು. ಇಲ್ಲಿ ತಂದಿಟ್ಟಿದೀವಿ, ನೀವೇನ್ ಬೇಕಾದ್ರೂ ಮಾಡ್ಕೊಂಡು ಬಂದ್ರ. ಹಾಳಾದ್ ಹೆಂಗಪ್ಪ ಎತ್ತಾಕೊಂಡು ಹೋಗೋದು? ಏನ್ ಮಾಡಿದೀಗ? ಅಯ್ಯೋ, ಮದ್ವೆ ಮನೆಯವ್ರು ಬೇರೆ ಬಂದ್ಬಿಟ್ರು. ಅಯ್ಯೋ, ಯಾರ್ದ್ರಿ ಇದು? ಸ್ವಾಮಿ, ನಮ್ದೇ. ಯಾಕೆ? ನಿಮ್ದಾ? ಇಲ್ಲೇ ಇಟ್ಕೊಂಡಿದ್ದೀರಾ? ಅಯ್ಯೋ, ಅದು ಸ್ವಲ್ಪ ಅವ್ಯವಸ್ಥೆ ಆಗಿದೆ, ಅದಕ್ಕೋಸ್ಕರ. ಅದು ಏನಕ್ಕೆ? ಅಯ್ಯೋ, ಮೊದ್ಲು ಇಲ್ಲಿಂದ ತಗೊಂಡೋಗ್ಬಿಡಿ ಸ್ವಾಮಿ. ಯಾಕ್ರೆ ಇಷ್ಟು ಭಯ ಪಡ್ತಾರೆ? ಇದೇನ್ ಬಾಂಬಾ? ಅಯ್ಯೋ, ಬಾಂಬ್ಗಿಂತ ದೊಡ್ಡದಿದು. ದಯವಿಟ್ಟು ನೋಡಿ, ನನ್ನ ಮಗಳು ಕೊಟ್ಟಿದ್ದೀನಲ್ಲ, ಆ ಹುಡುಗನ ತಾಯಿ ಇದ್ದಾಳಲ್ಲ, ಅವಳು ತುಂಬಾ ಗ್ರೀಡಿ. ಏನ್ ನೋಡಿದ್ರು ಬೇಕು ಅಂತಿರ್ತಾಳೆ. ನಾನು ಕೊಟ್ಟು ತಲೆಯೆಲ್ಲ ಬೋಳ ಆಗ್ಬಿಟ್ಟಿದೆ ನೋಡಿ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ಆದಷ್ಟು ಬೇಗ ಇಲ್ಲಿಂದ ತಗೊಂಡೋಗ್ಬಿಡಿ. ಇಲ್ದಿದ್ರೆ ಇದು ಬೇಕು ಅಂದ್ಬಿಡ್ತಾಳೆ. ತಗೊಂಡೋಗ್ಬೋದು. ಸ್ವಲ್ಪ ನಮ್ಗೆ ಡಾಲರ್ದು ಪ್ರಾಬ್ಲಮ್ ಆಗಿದೆ ಅಷ್ಟೇ ತಾನೇ, ಯೋಚನೆ ಮಾಡ್ಬೇಡಿ. ನೋಡಿ, ನನ್ನ ಹತ್ರ 150 ರೂಪಾಯಿ ಇದೆ, ತಗೊಳ್ಳಿ ನೀವು. ದಯವಿಟ್ಟು ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗಡೆ ಎತ್ಕೊಂಡು ಹೋಗ್ಬಿಡಿ. ತಡ ಮಾಡ್ಬೇಡಿ. ಆಯ್ತು ಬಿಡಿ. ಹೋಗಿ ನೀವು, ತಡ ಮಾಡ್ಬೇಡಿ. ಹಲೋ ನೋಡಪ್ಪ, ನಂದು ಯಾವ್ದೋ ಅರ್ಜೆಂಟ್ ಇದೆ, ಒಂದ್ ಸಾಮಾನ್ ಸಾಗಿಸ್ಬೇಕು. ಹೆಲ್ಪ್ ಮಾಡ್ತೀಯಾ? ಅಯ್ಯೋ ಹೋಗಿ ಸ್ವಾಮಿ, ಈಗಲೇ ಕೆಲಸ ಮಾಡಿ ಸುಸ್ತಾಗಿದಿ. ಈಗಲೇ ಕಲಾಸ್ಪಳೆ ಪೋಟ್ ಕಂಡು ಮನೆ ಕಂಬಿಡ್ಬೇಕು. ಆಗಕ್ಕಿಲ್ಲ ಸ್ವಾಮಿ. ಅಯ್ಯೋ ಬೇಡಪ್ಪ, ಅದ್ರ ತಗೊಂಡೋಗಿಲ್ಲ ಅಂದ್ರೆ ಬಹಳ ಟ್ರಪಲ್ ಆಗ್ಬಿಡುತ್ತೆ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಮಾಡ್ಕೊಡಪ್ಪ. ಅಯ್ಯೋ, ದೊಡ್ಡ ಮನ್ಸನ್ ತರ ಕಾಣಿಸ್ತೀಯ, ನನ್ಗೆ ಯಾಕಣ್ಣ ಕೈ ಮುಗಿತೀಯ? ನಡಿಯಣ್ಣ, ಅದೇನ್ ವೇಲೆ ಐತೆ ಮಾಡೋಣ. ಪಾಪ ಇಲ್ಲೇ ಒಂದ್ ದಿವಸ ಕುಡಿದ ಏನಾಯ್ತದೆ?
ಅಣ್ಣ ಏನ್ ಈ ಪೆಟ್ಟಿಗೆ? ಫ್ರಿಜ್ಜು ಕಣಪ್ಪ, ಫ್ರಿಜ್ಜು. ಫ್ರಿಜ್ಜು ಅಂದ್ರೆ ಇದು ನಮ್ಮ ಮನೇಲಿ ಅನ್ನ ಸಾರು ಎಲ್ಲ ಉಳಿಯತ್ತಲ್ಲ, ಉಳಿದ್ರೆ ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಇದ್ರಲ್ಲಿ ಇಟ್ಬಿಡ್ತೀವಿ, ಆಗ ಕೆಟ್ಟೋಗಲ್ಲ. ಅಯ್ಯೋ ಕವಳಾಟ ಅಂತ ಭಿಕ್ಷಕರು ಬರ್ತಾರೆ, ಬೀದಿ ನಾಯಿಗಳು ಬರ್ತವೆ, ಅವಕ್ ಕೊಡೋದು ಬಿಟ್ಟು ಅದನ್ನ ಇಟ್ಕೊಂಡ್ ತಿಂತೀರಾ ನೀವು? ಅಯ್ಯೋ ಬರೀ ಅದೆಲ್ಲ ಕಣಪ್ಪ, ಅದರಲ್ಲಿ ತರಕಾರಿ, ಹಾಲು, ಮೊಸರು ಎಲ್ಲ ಇಡಬಹುದು. ಅಲ್ಲಣ್ಣ, ಬೆಳಿಗ್ಗೆನೆ ಗಾಡಿಲಿ ತರಕಾರಿನ ಮನೆ ಮುಂದೆ ತಂದು ಕೊಡ್ತೀವಿ, ಹಾಲು ಲಾರಿ ತಂದು ಮನೆ ಬಾಗಿಲಿಗೆ ಅದನ್ನ ಕುಡಿಯೋದು ಬಿಟ್ಟು ಡಬ್ಬಿಲಿ ಇಟ್ಕೊಂಡು ಕುಡಿತೀರಾ? ನೀವು ನಮ್ಮಂಗ್ ಹೊಸಿ ತಂಗಳಿಗಿರಾಕಿನ ಅದೆಂಗಪ್ಪ? ಅಲ್ಲಣ್ಣ, ನಾವು ಉಳಿದನ್ನ ಬೇರೆ ಗತಿ ಇಲ್ಲ ಅಂತ ಇಟ್ಕೊಂಡು ಬೆಳಿಗ್ಗೆ ತಿಂತೀವಿ, ನೀವು ಅದೇ ತಂಗಳನ್ನ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಅದು ಕಾಸು ಬೇರೆ ಕೊಟ್ಟು ತಂಗಳು ತಿಂತೀರಲ್ಲ. ಆಯ್ತು ನಡಿಯಪ್ಪ, ಎಕ್ಬೇಡ. ಅಲ್ಲ ಸಮಯ, ನಂಗೊಂದ್ಸಲ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಸಮಯ, ಅವಾಗ ಹಾಸ್ಪಿಟಲ್ಗೆ ಹಾಕಿದ್ರು, ಈ ಪೊಟ್ಟಿಯಲ್ಲೇ ರಕ್ತ ಎಲ್ಲ ಇಟ್ಟಿದ್ರು, ಆ ಪೊಟ್ಟಿಲಿ ಊಟ ಇಟ್ಕೊಂಡು ತಿಂತೀರಲ್ಲ ಸಮಯ. ನೀನ್ ಹೇಳೋದನ್ನ ಕೇಳ್ಬಿಟ್ರೆ ಲೈಫಲ್ಲಿ ಫ್ರಿಜ್ ಅಲ್ಲಿ ಏನಿಟ್ರು ತಿನ್ಲೇಬಾರ್ದು, ಹಂಗಿರ್ತಿದ್ಯಾ ಬಾಮ್ನ. ಅಲ್ಲ ಸ್ವಾಮಿ, ನಡಿ ನಡಿ ಅಂತ ಕರ್ಕೊಂಡೇ ಬಂದ್ಬಿಟ್ರಿ, ಊರ್ ದಾಟಿ ಮಸಾಣ ದಾಟಿ ಕಾಡು ಬಂದ್ಬಿಡ್ತು. ಎಲ್ಲಿ ನಿಮ್ಮನೆ? ಬಂದ್ಬಿಡ್ತೀವಿ ಸ್ವಲ್ಪ ಮುಂದೆ. ಇನ್ನೂ ಸ್ವಲ್ಪ ಮುಂದೆನಾ? ಅಲ್ಲ ಸ್ವಾಮಿ, ಇಲ್ಲಾಕ್ ಮನೆ ಕಟ್ಕೊಂಡ್ರಿ ನೀವು? ಅಯ್ಯೋ 10 ವರ್ಷದ ಕೆಳಗೆ ಬಿಡಿಯಾಗ ಅಪ್ಲೈ ಮಾಡಿದ್ದೆ, ಪುಣ್ಯಾತ್ಮರು ಕೊಟ್ರು, ಮುಂದೆ ಮಕ್ಳಿಗಾಗ್ಲಿ ಅಂತ ಕಟ್ಟಿದೀನಿ. ಯಾಕಪ್ಪ ಇನ್ನಂತಿದ್ಯಾ? ನೀವು ಬರೀ ತಂಗಳ ಪಾರ್ಟಿ ಅನ್ಕೊಂಡಿದ್ದೆ, ಚಿತ್ರಾನ್ನ ಪಾರ್ಟಿ ಯಾಕಪ್ಪ? ಅಲ್ಲ ಸ್ವಾಮಿ, ಇಷ್ಟು ದೂರ ದೇವುಗಳು ಓಡಾಡಲ್ಲ, ತಲೆ ಹೊಡೆದ್ರು ಯಾರು ಕೇಳಲ್ಲ, ಇಲ್ಲೂ ಸರ್ಕಾರ ಜಾಗ ಬರ ಕೊಡ್ತದ. ನಿಮಗಿಂತ ನಾವೇ ವಾಸಿ ಬಿಡಿ. ಹೆಂಗ? ಅಲ್ಲ, ನಾವು ಗುಡ್ಸ್ಲು ಎಲ್ಲಿ ಕಟ್ಕೊಂತೀವಿ ಹೇಳಿ? ಎಲ್ಲಿ? ಸಿಟಿ ಮಾರ್ಕೆಟ್, ಕಲಾಸಪಾಳ್ಯ, ಕೆಂಪೇಗೌಡ ರೋಡ್, ಜೆಸಿ ರೋಡ್. ನಾವು ಬೆಳಿಗ್ಗೆ ಮಾರ್ಕೆಟ್ಗೆ ಚಕ್ಕಂತ ಬರಂಗಿರ್ಬೇಕು. ಇಲ್ಲೇನಾರು ಕಟ್ಕೊಂಡ್ಬಿಟ್ರೆ ಬಂದೋಗೋದಕ್ಕೆ ಆಯಸ್ಕೊಂಡೋಯ್ತದ ಅಣ್ಣ. ನಿನ್ನ ಹತ್ರ 2 ಅವರ್ ಮಾತಾಡ್ಬಿಟ್ರೆ ನಾನ್ ಕಟ್ಟಿರೋ ಮನೆನ ಮಾರಿಸ್ಬಿಟ್ಟು ನಿನ್ ಜೊತೆ ಗುಡಿಸಲ್ ಸೆಟ್ಲ್ ಮಾಡಿಸ್ಕೊಡ್ತೀಯ. ನಡಿಯಪ್ಪ. ಇಲ್ಲೇ ನಿಲ್ಸು, ಇದೇ ನಮ್ಮ ಮನೆ, ಇಲ್ಲೇ ಬಂದ್ಬಿಟ್ಟೆ. ಅಯ್ಯೋ ಕಡುಗಳೇ, ಏನ್ ಸ್ಟಿಕ್ ಕೊಡ್ಬೇಕು. ಲೇ ಇವಳೇ, ಲೇ ಎಂಟಿ ಎಂಡ್ರು. ಏನ್ರಿ ನೀವು 6:30 ಬರೋರು 12 ಗಂಟೆಗೆ ಬಂದಿದ್ದೀರಲ್ಲ, ನಾನು ಏನಂತ ತಿಳ್ಕೊಬೇಕು? ರಾತ್ರಿ ಪೂರ್ತಿ ನಾನು ನಿದ್ದೆ ಹಾಳು ಮಾಡಿದ್ರಿ. ಒಂದು ಫೋನ್ ಹಾಕ್ಸಿದ್ರೆ ನೀವ್ ಎಲ್ಲಿದ್ದೀರಿ, ಏನ್ ಮಾಡ್ತಿದ್ದೀರಿ ಅಂತ ನಾನು ತಿಳ್ಕೊಬೋದಿತ್ತಲ್ವಾ? ಅಯ್ಯೋ ನಿನ್ನ ಫೋನ್ ಮನೆ ಹಾಳ ಹೋಗ, ನೀನ್ ಬಡ್ಕೋಬೇಡ. ನಿನಗೋಸ್ಕರ ಏನ್ ತಂದಿನ ಅಲ್ಲಿ ನೋಡು. ಇನ್ನೇನ್ ನಿಮ್ ಅಜ್ಜಿ ತಂದ, ನಾನೇ ತಂದಿದ್ದು ಕಣೆ. ಎಷ್ಟ್ ಚೆನ್ನಾಗಿದ್ದೀರಿ. ನೀವ್ ತಂದ್ರ? ಎಲ್ ತಂದ್ರಿ, ಹ್ಯಾಕ್ ತಂದ್ರಿ? ತಲೆ ತಿನ್ಬೇಡ, ನಾನು ಸ್ಟೋರಿ ಹೇಳ್ತೀನಿ. ನೀನು ಜೀವನ್ಗೆ ಬಟ್ಟೆ ಬೇಕು ಅಂತ ಹೇಳಿದ್ಯಲ್ಲ, ನನ್ನ ಹತ್ರ ಟೋಕನ್ ಇರಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಶ್ರೀಧರನ ಹತ್ರ ಹೋಗಿ ಹೇಳ್ದೆ. ಅವನೇನ್ ಮಾಡ್ದ, ನನಗೆ ಗೊತ್ತಿರೋ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಬಟ್ಟೆ ತಗೊಂಡ, ಅಲ್ಲಿ ಟೋಕನ್ ಕೊಡ್ತಾರೆ, ಬಟ್ಟೆ ನೀನ್ ತಗೋ, ಟೋಕನ್ ನಾನು ಇಟ್ಕೋತೀನಿ ಅಂತ ಕಥೆ ಹೇಳ್ದ. ಆಮೇಲೆ ನೋಡಿದ್ರೆ ಆ ಟೋಕನ್ ಬೇಡ ಅಂತ ಬಿಸಾಕ್ಬಿಟ್ಟ. ಅದ್ರ ಸೇಫ್ಟಿಗೆ ಜೋಬಲ್ ಇಟ್ಕೊಂಡೆ. ಅದ್ ನೋಡಿದ್ರೆ ಲಕ್ಕಿ ಲಾಟ್ರಿ ನನಗೆ ಹೊಡ್ಬಿಟ್ಟೆ. ನೋಡ್ತಾವನೆ ಆಮೇಲೆ ತಪ್ಪ ಸ್ವಾಮಿ. ಅಯ್ಯೋ ಬಂದೆ. ಅದು ಒಂದು 100 ರೂಪಾಯಿ ಕೊಡ್ತೀನಿ, ಒಪ್ಕೋತೀಯ? ಆಯ್ತಾಯ್ತು, ಸದ್ಯ ಬಚಾವದೆ. ಈ ಫ್ರಿಜ್ ನ ಎತ್ತಿಕ್ಬೇಕು, ಬಾ ಹೆಲ್ಪ್ ಮಾಡು. ಇದು ಬೇರೆ ಬೇರೆ ಬಂದಾಳು ನಮ್ಮ ಮನೆಗೆ ಫ್ರಿಜ್ ಅಂತೆ ದೇವತೆ. ಐ ಅಮ್ಮ, ಯಾಕೆ ಬುದ್ಧಿಗಿದ್ಯಾ? ಅರ್ಧರಾತ್ರಿ ಯಾರಾದ್ರೂ ಫ್ರಿಜ್ ಒಳಗಡೆ ಇರ್ತಾರೇನ್ರಿ? ಮತ್ತೆ ಇನ್ನೆಲ್ಲಿಡ್ಲೆ? ಅರ್ಧರಾತ್ರಿ ಫ್ರಿಜ್ ನ ಒಳಗಡೆ ಇಟ್ರೆ ಈ ಒಟ್ಟಾರ್ದವ್ರಿಗೆಲ್ಲ ಹೇಗ್ರಿ ಗೊತ್ತಾಗುತ್ತೆ ನಮ್ಮನೆ ಫ್ರಿಜ್ ಅಂತ? ಮತ್ತೀಗ ಏನ್ ಮಾಡ್ಲಿ? ನೀವೇನು ಮಾಡ್ಬೇಡಿ, ಫ್ರಿಜ್ ನ ಇಲ್ಲೇ ಇಡಿ. ಅಯ್ಯೋ, ಆಮೇಲೆ ಯಾವನ ಕಳ್ಳನ ಮಕ್ಕಳು ದೇಪ್ಕೊಂಡು ಹೋಗ್ಬಿಟ್ರೆ? ಅದಕ್ಕೆ ಈ ಫ್ರಿಜ್ ಕಾವಲಾಗಿ ನೀವೇ ಇಲ್ಲಿ ಮಲಗ್ಬಿಡಿ, ಬೆಳಗ್ಗೆ ತಗೊಂಡ್ ಹೋದ್ರಾಯ್ತು. ಅಯ್ಯಪ್ಪ, ಒಳ್ಳೆ ಕತೆ ಆಯ್ತು. ಎತ್ತಿಡಪ್ಪ ಪಕ್ಕಕ್ಕೆ. ತಂಗ್ಳಿ ಪೇಟಿಗೆ ಅದಗೋರಿ ವಾಚ್ಮೆನ್. ಅಯ್ಯ, ಇವಳು ಅಂತ ಹೇಳ್ತೀರಪ್ಪ, ಖುಷಿ ಪಡ್ತಾಳಿದ್ರೆ ವಾಚ್ಮೆನ್ ಕೆಲಸ ಕೊಟ್ಲು. ತಗೊಳ್ಳಿ. ಅಯ್ಯಮ್ಮ, ನೀವಿಲ್ಲೇ ಮಲ್ಗಿ. ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮ್ಯಾಗಡೆ. ಆಲ್ತಡೆ ಸಮಯ, ಹಾಲು ಆಲ್ತಡೆ. ಹಲೋ ಹಲೋ, ಕಳ್ಳ ಫ್ರಿಡ್ಜು, ಸುಧಾಮನ್ ಮನೆಯಾಗೆ ಫ್ರಿಡ್ಜು. ಓ ಫ್ರಿಡ್ಜು ಫ್ರಿಡ್ಜು. ಅಯ್ಯೋ ಬನ್ನಿ, ಸುಧಾಮನ್ ಮನೆಗೆ ಅದೇನೋ ಬಂದಿರುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ, ನೋಡಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಅಯ್ಯಯ್ಯೋ, ಇದೇನಿದು ಟ್ರಂಕ್ ಉದ್ದುದ್ದಕ್ಕೆ ನಿಲ್ಸಿದ್ರಲ್ವಾ, ಅಡ್ಡಲ್ವಾ ಮಲಗಿಸೋದು? ಹೋಗ್ರಪ್ಪ, ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ, ಅಡ್ಡನೇ ಮಲಗಿಸೋರು. ಬಾಗಿಲು ತೆಗೆದ್ರೆ ಬಟ್ಟೆ ಎಲ್ಲ ಬಿದ್ದೋಗಲ್ವಾ? ಅಜ್ಜಿ, ಇದು ಟ್ರಂಕ್ ಅಲ್ಲ,
ಫ್ರಿಡ್ಜು. ಹಂಗಂದ್ರೆ ಅಂದ್ರೆ ಇದ್ರೊಳಗೆ ಅನ್ನ ಸಾಂಬಾರು ಹಾಲು ತರಕಾರಿ ಇಟ್ಟು 3 ದಿನ ಆದ್ರೂ ಕೊಳ್ತೋಗೋದಿಲ್ಲ, ಹಸೋಗೋದಿಲ್ಲ. ಹೌದಾ? ಚೆನ್ನಾಗಿದೆಯಲ್ಲ? ನೋಡಿದ್ರೇನ್ರಿ ಫ್ರಿಡ್ಜು ಹೇಗಿದ್ದೀರಿ? ಅಯ್ಯೋ ಚೆನ್ನಾಗಿದೆ ಅಲ್ಲ. ನಮ್ ಯಜಮಾನ್ರೆ ತಂದಿದ್ದೀರಿ. ಫ್ರಿಡ್ಜಿನ ಮನೆ ಒಳಗಡೆ ಇಟ್ಬಿಡೋಣ, ನಮ್ಮ ಆಸೆ ಎಲ್ಲ ಪೂರೈಸ್ತು. ಅಯ್ಯೋ ಪಾಪಿ, ಮೊದಲು ಭಾಗ್ಯದ ಲಕ್ಷ್ಮಿ ಬಂದಂಗ್ ಬಂದಿದೆ. ಚೆನ್ನಾಗಿ ಪೂಜೆ ಮಾಡಿ ವಿಜೃಂಭಣೆಯಿಂದ ಒಳಗೆ ತಗೊಂಡೋಗೋಣ, ಆಯ್ತಾ? ನೀನ್ ಏನೇ ಹೇಳು, ಸಿಂಗಲ್ ಡೋರ್ಗಿಂತ ಡಬಲ್ ಡೋರ್ ಇದ್ರೆ ಬಹಳ ಚೆನ್ನಾಗಿತ್ತು ಕಣಯ್ಯ. ಅಯ್ಯೋ ಹಾಳಾದವನು, ಈ ಪ್ರೈಸ್ ಇಡೋನು ಮರ್ತ್ಬಿಟ್ಟು ಡಬಲ್ ಡೋರ್ ಇಡಕ್ ಸಿಂಗಲ್ ಡೋರ್ ಇಟ್ಬಿಟ್ಟ. ಸಿಂಗಲ್ ಡಬ್ಬಲ್ ನೀನೇನೇ ಹೇಳು, ಈ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು. ಹೌದು ಹೌದು. ನೋಡಯ್ಯ, ಇದನ್ನ ಉತ್ತರ ದಿಕ್ಕಿಗೆ ಇಡ್ಲೇಬಾರ್ದು, ಪೂರ್ವ ದಿಕ್ಕಿಗೆ ಇಡಬೇಕು. ಅಗ್ನಿ ಮೂಲೆಯಲ್ಲಿ ಫ್ರಿಡ್ಜು ಇಡಬಾರ್ದು. ತಂಪಿನ ಜಾಗ ಅಂದ್ರೆ ದೇವ್ರ ಮೂಲೆ ಕಣಯ್ಯ, ಅಲ್ಲೇ ಇದನ್ನ ಇಡಬೇಕು. ಬನ್ನಿ 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 ಬನ್ನಿ, ಆ ಕಡೆ ಇಡಿ. ತೊಗೊಳೋದು ಈ ಕಡೆ ಇಲ್ಲಿ 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 ಏನೋ ಈ ಮನೆ ಸೂಟೇ ಆಗ್ತಿಲ್ಲ. ಈ ಫ್ರಿಡ್ಜ್ಗೋಸ್ಕರ ಈ ಮನೆ ಚೇಂಜ್ ಮಾಡ್ಲೇಬೇಕು ರೀ. ಅಯ್ಯೋ ಪಾಪಿ, ಈ ಫ್ರಿಡ್ಜ್ಗೋಸ್ಕರ ಮನೆ ಚೇಂಜ್ ಮಾಡ್ತಾರೇನೆ? ಅಯ್ಯಯ್ಯೋ ಬೇಡಮ್ಮ, ನೀವು ಇಲ್ಲೇ ಇರ್ಬೇಕು, ಈ ಫ್ರಿಡ್ಜು ಇಲ್ಲೇ ಇರ್ಬೇಕು. ನಾವು ಆಗಾಗ ಬಂದ್ ಹೋಗ್ತಾ ಇದ್ವಾ? ಬನ್ರೆ ಹೋಗೋಣ. ಬರ್ತೀವಿ ಲಕ್ಷ್ಮಿ, ಬರ್ತೀವಿ. ಸುಧಾಮ, ಚೆನ್ನಾಗಿ ನೋಡ್ಕೊಳಯ್ಯ ನನ್ನ ಹೆಂಡ್ತಿನ ಫ್ರಿಡ್ಜ್ನ. ಕರ್ಮ ನನ್ನ ಮಕ್ಕಳು. ರೀ ನೀವ್ ಪಕ್ಕಕ್ಕೆ ಬನ್ರಿ. ಈ ಫ್ರಿಡ್ಜ್ಗೆ ನಿಮ್ಗೆ ಒಂಚೂರು ಮ್ಯಾಚ್ ಆಗ್ತಿಲ್ಲ. ಈ ಫ್ರಿಡ್ಜ್ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದ್ರೆ ನೀವು ಸೂಟು ಬುಟ್ಟು ಹಾಕೊಳ್ಳೇಬೇಕು. ಲೇ, ನಿಂಗೆ ಬಟ್ಟೆ ಚಿಟ್ಟವ್ರು ಏನೋ ಗೊತ್ತಾ? ಯಾಕೆ? ಈ ಫ್ರಿಡ್ಜ್ ಓಸಿಲ್ ಬಂದಂಗ್ ಬಂದು ಅದು ಬಂದ್ರೆ ಅದನ್ನು ಹಾಕೋಬಿಡ್ತೀನಿ. ನಿಜವಾಗ್ಲೂ ರೀ, ಈ ಫ್ರಿಡ್ಜ್ಗೆ ಈ ಮನೆ ಸೂಟೇ ಆಗ್ತಾ ಇಲ್ಲ. ಇದಕ್ ಸೂಟ್ ಆಗೋ ತರ ಒಂದು ದೊಡ್ಡ ಡ್ರಾಯಿಂಗ್ ರೂಮ್ ಇರ್ಬೇಕು. ಹಾ, ಅದೇ ನಿಮ್ ಫ್ರೆಂಡ್ ಶ್ರೀಧರನ್ ಮನೆ ಇದೆಯಲ್ಲ, ಆ ತರ ಇರ್ಬೇಕು ರೀ. ಆಗ ಬರ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಏನದು? ಒಳ್ಳೆ ಶ್ರೀಮಂತೆ, ಗಂಡ ಸತ್ತೋಗಿರ್ಬೇಕು, ಅವಳನ್ನ ಮದುವೆ ಆಗ್ಬೇಕು. ಸುಮ್ನೆ ಇದೆ. ಲೇ, ಹೊಟ್ಟೆ ಹಸಿತಲ್ಲಿ ಏನ್ ಅಡಿಗೆ ಮಾಡಿದ್ಯೆ? ಅಯ್ಯಯ್ಯೋ, ಈ ಫ್ರಿಡ್ಜ್ ಬಂದ್ ಸಂತೋಷದಲ್ಲಿ ನಾನು ಅಡಿಗೆ ಮಾಡೋದನ್ನೇ ಮರ್ತ್ ಹೋಗಿದ್ದೀರಿ. ಸದ್ಯ ನನ್ನ ಮರಲಿಲ್ವಲ್ಲ, ಹಾಳಾಗೋಗ್ಲಿ. ಯಾವ್ದಾದ್ರು ಫುಟ್ಪಾತ್ ಮೇಲೆ ಚಿತ್ರಾನ್ನ ತಿನ್ಕೊಂಡು ಹೋಗ್ತೀನಿ. ಹಾಗೆ ಮಾಡಿ, ತಿನ್ಕೊಡಿ. ಅಯ್ಯಯ್ಯೋ, ನನ್ನ ಫ್ರಿಡ್ಜು ದೇವ್ರೇ. ಸುಧಾಮ ನಿಂತ್ಕೊಳಪ್ಪ, ನಿಂತ್ಕೊ. ನೋಡು, ನಿಮ್ ಮನೆಗ್ ಫ್ರಿಡ್ಜ್ ಬಂದ್ಮೇಲೆ ಈ ಕಾಲೋನಿಗೆ ಒಂದು ಕಳೆ ಬಂತು. ಮನೇಲಿ ಏನೇನಿರ್ಬೇಕು ಅದೆಲ್ಲ ಇದ್ರೇನೆ ಲಕ್ಷಣ. ಹೌದೌದು. ಎಲ್ಲೋ ಹೊರಟಾಗಿದೆ. ಅದು ಎರಡನೇ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ, ಯಾರೋ ಹುಡುಗಿ ತೋರಿಸ್ತೀನಿ ಅಂದ್ರು ಹೋಗ್ತಾ ನಿನ್ ಬಾಯಿ ಹುಳ ಬೀಳ. ಲಕ್ಷಣವಾಗಿರೋ ಹೆಂಡತಿನ ಮನೇಲಿ ಇಟ್ಕೊಂಡು ಯಾರೋ ಹುಡುಗಿನ ತೋರಿಸ್ತಾರಂತೆ. ಅಯ್ಯೋ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ದಮ್ಮ. ಹೇಳ್ಬಾರ್ದ? ಸುಧಾಮ, ನೀನು ತುಂಬಾ ಅದೃಷ್ಟವಂತ ಕಣಯ್ಯ. ಲಾಟ್ರಿಲಿ ನಿನಗೆ ಫ್ರಿಡ್ಜ್ ಬಂತು. ನಿನಗ್ ಬರೋ ಸಂಬಳದಲ್ಲಿ ಅದನ್ನ ತೊಗೊಳಕ್ ಆಗ್ತಾ ಇತ್ತಾ? ನಾನು ಎಷ್ಟೋ ಸಾರಿ ಲಾಟ್ರಿ ಟಿಕೆಟ್ ತೊಗೊಳ್ತಾನೆ ಇದೀನಿ, ಒಂದ್ ಸಾರಿನೂ ಹೊಡಿಲೇ ಇಲ್ಲ. ಆದ್ರೆ 13ನೇ ನಂಬರು ಅನ್ಲಕ್ಕಿ ನಂಬರ್ ಅಂತಾರೆ, ಅದಕ್ಕೆ ಪ್ರೈಸ್ ಬಂದಿದೆ ಅಂದ್ರೆ ನೀನು ಡಬ್ಬಲ್ ಲಕ್ಕಿ ಕಣಯ್ಯ. ನನ್ಗೆ ಇನ್ನೊಂದು ಲಕ್ಕಿ ಇದೆ. ಏನ? ಲಕ್ಷ್ಮಿ, ಲಲಿತಾ ಅವ್ರೆ, ಏನ್ ಇಷ್ಟು ದೂರ? ಲಕ್ಷ್ಮಿ, ನಿಮ್ ಮನೆಗ್ ಲಕ್ಷ್ಮಿ ಬಂದಾಗೆ ಫ್ರಿಡ್ಜ್ ಬಂದಿದೆಯಂತೆ. ಹೌದು. ಅದೃಷ್ಟ ಅಂದ್ರೆ ನಿಮ್ ಯಜಮಾನ್ರು ರೀ. ನಮ್ ಯಜಮಾನ್ರು ಇದಾರೆ, ಪ್ಲೇವ್ ಇನ್ನು ಲೋಟು ಅಂತ ಬರೀ ದುಡ್ಡು ಕಳಿತಾರೆ. ಎಲ್ಲಿ ಫ್ರಿಡ್ಜ್? ಬನ್ನಿ ಒಳಗ್ ಬನ್ನಿ. ನೋಡಿ, ಅಯ್ಯೋ ಎಷ್ಟ್ ಚೆನ್ನಾಗಿದೆ ಫ್ರಿಡ್ಜ್. ಇಲ್ಲಿ ಐಸ್ ಇಡ್ಬೋದು, ಇಲ್ಲಿ ಹಾಲು ಮೊಸರೆಲ್ಲ ಇಡ್ಬೋದು, ಇಲ್ಲಿ ತರಕಾರಿ ಎಲ್ಲ ಇಡ್ಬೋದು, ಹಣ್ಣು ಇಡ್ಬೋದು, ಜ್ಯೂಸ್ ಇಡ್ಬೋದು. ಎಷ್ಟ್ ಚೆನ್ನಾಗಿದೆ ಫ್ರಿಡ್ಜ್, ಬ್ಯೂಟಿಫುಲ್. ಆದ್ರೆ ಈ ಫ್ರಿಡ್ಜ್ಗೆ ಈ ಮನೆ ಲಾಯಕ್ಕಿಲ್ಲ. ಏನ್ ಮಾಡೋದು? ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ನೀವ್ ಮನಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ಹಾ, ಒಂದ್ ಕೆಲ್ಸ ಮಾಡಿ, ಈ ಗೋಡೆನ ಒಡಿಸ್ಬಿಡಿ, ಫುಲ್ ಡ್ರಾಯಿಂಗ್ ರೂಮ್ ಆಗುತ್ತೆ. ಆಮೇಲೆ ಇಲ್ಲೊಂದು ಆರ್ಚ್. ಈ ಫ್ರಿಡ್ಜ್ ನ ಆ ಕಡೆ ಇಟ್ಬಿಡಿ. ಇಲ್ಲೊಂದು ಸೋಫಾ ಸೆಟ್. ಇಲ್ಲಿ ಒಂದು ಫ್ಲಾಟ್ ಟಿವಿ, ಬ್ಯೂಟಿಫುಲ್ ಆಗಿರುತ್ತೆ. ಮನೆಗೆಲ್ಲ ರೀಪೇಂಟ್ ಮಾಡ್ಬಿಟ್ರೆ ನಿಮ್ ಮನೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅದೆಲ್ಲ ಸರಿ, ನಿಮಗೆ ಗೊತ್ತಲ್ಲ ನಮ್ಮ ಯಜಮಾನ್ರಿಗೆ ಬರೋ ಸಂಬಳ. ಅಯ್ಯೋ, ಇದೆಲ್ಲ ಇದ್ದಿದ್ದೆ. ನಾವೇನಾದ್ರೂ ಇವ್ರನ್ನ ನಂಬ್ಕೊಂಡ್ಬಿಟ್ರೆ ಅಷ್ಟೇ. ಇಲ್ಲಿ ನೋಡಿ, ಇಂಥದ್ದೇ ಮನೇಲಿ ನಾವು ಇದ್ದಿದ್ದು. ನಾನೊಂದು ಫ್ರಿಡ್ಜ್ ತಗೋಬೇಕಂದ್ರೆ 5 ವರ್ಷ ಕಾದಿದ್ದೀನಿ. ನೀನಿಗ್ ನೋಡಮ್ಮ, ಲಕ್ಷ್ಮಿ ತರ ಬಂದಿದೆ. ಇದಕ್ಕೇನಿಲ್ಲ, ಧೈರ್ಯ ಮಾಡ್ಬೇಕು ಅಷ್ಟೇ. ಈಗ ನಿಂಗೆ ಏನ್ ಬೇಕು ಹೇಳು? ಸೋಫಾ, ಟಿವಿ, ಮಿಕ್ಸಿ, ಗ್ರೈಂಡರ್, ಇದನ್ನೆಲ್ಲ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಸ್ಬಿಡ್ತೀನಿ. ಮಾರ್ಕೆಟ್ ಗಿಂತ ಹಾಫ್ ಪ್ರೈಸ್, ಅರ್ಧ ಬೆಲೆ ಸಿಕ್ಬಿಡುತ್ತೆ.
ಅದು ನಮ್ಮ ಯಜಮಾನ್ರನ್ನ. ಅಯ್ಯ ನಿಮ್ ಯಜಮಾನ್ರನ್ನ ಬಿಡು. ಫ್ರಿಡ್ಜ್ ತಕ್ಕಂಗೆ ಮನೆ ಇಟ್ಕೊಳ್ಳೋದ್ ಬೇಡ್ವಾ? ಕುದುರೆ ತಗೊಂಡ್ಬಿಟ್ರೆ ಸಾಕಾ? ಲಗಾನ್ ಬೇಡ್ವಾ? ಯಾವ್ದಕ್ಕೂ ನಮ್ಮ ಯಜಮಾನ್ರನ್ನ ಒಂದ್ ಮಾತು ಕೇಳಿ ಹೇಳ್ತೀನಿ. ಅವ್ರನ್ನ ನಾನ್ ಒಪ್ಪಿಸ್ತೀನಿ. ನಮ್ಮ ಯಜಮಾನ್ರು ಹೇಳಿದ್ರೆ ನಿಮ್ ಯಜಮಾನ್ರು ಕೇಳ್ತಾರೆ. ನೋಡು, ಮೊದ್ಲು ಒಂದ್ ಇಂಪಾರ್ಟೆಂಟ್ ಕೆಲ್ಸ ಆಗ್ಬೇಕು. ಫ್ರಿಡ್ಜ್ ಬಂದಿದ್ದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡ್ಬೇಕು. ಅದು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ದಂಗಾಗುತ್ತೆ. ನಾನ್ ಬರ್ಲಾ? ಸತ್ಯನಾರಾಯಣ ಪೂಜೆ ಮಾಡೋದ್ ಮಾತ್ರ ಮರಿಬೇಡ. ಇಲ್ಲ ಇಲ್ಲ. ಸತ್ಯನಾರಾಯಣ ಪೂಜೆ. ಬನ್ನಿ ಸುಧಾಮ ಅವ್ರೆ. ಏನ್ ನಿಮ್ ಮನೆಗೆ ಫ್ರಿಡ್ಜ್ ಬಂತಂತೆ? ನಾನ್ ಹೇಳಿಲ್ಲ ರೀ. ನಿಮ್ಗೆ ಯಾಕೆ ಗೊತ್ತಾಯ್ತು? ಎಂತೆಂತ ವಿಚಾರನೂ ನಮಗ್ ಗೊತ್ತಾಗುತ್ತೆ, ಇದು ಗೊತ್ತಾಗಲ್ವೇ? ಅಂದ ಹಾಗೆ ನಿಮ್ದು ಯಾವ ಫ್ರಿಡ್ಜು? ಪ್ರೆಸ್ಟೀಜು. ಸಂತೋಷ. ನೋಡಿ, ನನಗೂ ನಮ್ಮ ಮನೆಗೆ ಒಂದು ಫ್ರಿಡ್ಜ್ ತರಬೇಕು ಅಂತ ಆಸೆ. ಆದ್ರೆ ಏನ್ ಮಾಡೋದು? ಈ ದೇವಸ್ಥಾನದಲ್ಲಿ ಇನ್ಕಮ್ಮೇ ಇಲ್ಲ. ಮನೇಲಿ ಒಂದು ಫ್ರಿಡ್ಜು ಅಂತಿದ್ರೆ ಆ ಮನೆಗೆ ಒಂದು ಶೋಭೆ. ಫ್ರಿಡ್ಜ್ ಇದ್ರೆ ಶೋಭೆ ಅಂತೆ. ಬನ್ನಿ ನಡೀರಿ ಹೋಗೋಣ. ಅಯ್ಯ ರೋಲ್ ಕಾಲ ಪೂಜಾರಿ, ಏನೇ ಎಲ್ಲರಿಗೂ ತಮಟೆ ಹೊಡೆದ್ಬಿಟ್ಟಿದ್ಯಾ? ನಮ್ಮ ಮನೆಗೆ ಫ್ರಿಡ್ಜ್ ಬಂದಿರೋ ವಿಚಾರ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹೌದ್ರಿ, ನನಗೂ ಆಶ್ಚರ್ಯ. ಅರ್ಚಕರವರೆಗೂ ಸುದ್ದಿ ಬಂದ್ಬಿಟ್ಟಿದೆ. ಅದಲ್ಲದೆ ನಿಮ್ ಹತ್ರ ಒಂದು ಮಾತು ಹೇಳ್ಬೇಕಿತ್ತು. ಏನೋ? ನಾವ್ ದೇವಸ್ಥಾನಕ್ಕೆ ಬಂದಿದ್ ಬಹಳ ಒಳ್ಳೇದಾಯ್ತು. ಯಾಕೋ? ನಮ್ ಮನೇಲಿ ಒಂದ್ ಸತ್ಯನಾರಾಯಣ ಪೂಜೆ ಮಾಡ್ಸೋಣ. ಸತ್ಯನಾರಾಯಣ? ಅಯ್ಯಯ್ಯೋ, ಸತ್ಯನಾರಾಯಣ ಪೂಜೆ ಯಾಕೆ? ಇವಾಗ ನಮ್ಮ ಮನೆಗೊಂದು ಫ್ರಿಡ್ಜ್ ಬಂದಿದೆ. ನಿನ್ನೆ ಲಲಿತಾ ಅವ್ರು ಬಂದಿದ್ರು ರೀ. ಏನ್ ಹೇಳಿದ್ರು? ಏನ್ ಹೇಳಿದ್ರು ಅಂದ್ರೆ ಫ್ರಿಡ್ಜ್ ಮ್ಯಾಚ್ ಆಗೋ ಹಾಗೆ ಒಂದು ಸೋಫಾ ಸೆಟ್, ಒಂದು ಟಿವಿ, ಅದೇನೋ ಹೇಳ್ತಾರಲ್ಲ ಫ್ಲಾಟ್ ಸ್ಕ್ರೀನು. ಎಲ್ಜಿ ಇಂಗು. ಅಯ್ಯೋ ಅದಲ್ಲ ರೀ, ಟಿವಿ ಅದೊಂದು, ಆಮೇಲೆ ಒಂದು ಮಿಕ್ಸರು, ಗ್ರೈಂಡರು ಎಲ್ಲ ಕೊಡಿಸ್ತೀನಿ ಅಂದ್ರು ಇನ್ಸ್ಟಾಲ್ಮೆಂಟ್ ಅಲ್ಲಿ. ಇನ್ಸ್ಟಾಲ್ಮೆಂಟ್ ಅಂತ ಆಮೇಲೆ ಇನ್ಸ್ಟಾಲ್ಮೆನ್ಸಿ ತಗೊಂಡು ಕಾಲ ಕೆರ ಇಲ್ದಂಗೆ ಅಯ್ಯ ಮಾತ ತಿರ್ಪಿ ಎತ್ಬೇಕು. ನಾನ್ ಫಾಲೋ ಮಾಡೋದಪ್ಪ. ಆಹಾ, ಅಂತೂ ಸುಧಾಮ ಸತ್ಯನಾರಾಯಣ ಪೂಜೆ ಮಾಡಿಸೋದು ಅಂತ ಡಿಸೈಡ್ ಮಾಡಾಯ್ತು. ಸತ್ಯನಾರಾಯಣ ಪೂಜೆನ ಮಾಡಿಸ್ಲೇಬೇಕು ಸುಧಾಮ. ಅದಕ್ಕೆ ದುಡ್ಡು ಎಲ್ಲಿಂದ ತರಲಪ್ಪ? ಲೇ ದಡ್ಡ, ಬರೀ ಫ್ರಿಡ್ಜ್ ಇದ್ರೆ ಸಾಲದು. ಪಕ್ಕದಲ್ಲಿ ಒಂದು ಸೋಫಾ ಇರ್ಬೇಕು, ಎದುರುಗಡೆ ಗ್ರೈಂಡರ್ ಇರ್ಬೇಕು, ಅದ್ರ ಪಕ್ಕದಲ್ಲಿ ಮಿಕ್ಸಿ ಇರ್ಬೇಕು. ಇದನ್ನೆಲ್ಲ ನನ್ನ ಹೆಂಡತಿ ನಿನ್ನ ಹೆಂಡತಿ ಕೊಡಿಸೋದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ ಇನ್ಸ್ಟಾಲ್ಮೆಂಟ್ ಅಲ್ಲಿ. ತಿಂಗಳಿಗೆ ಹೆಚ್ಚಿಗೆ ಏನ್ ಕಟ್ಬೇಕಾಗಿಲ್ಲಪ್ಪ, ಒಂದ್ 500ರಿಂದ 1000 ಡಿಸೈಡ್ ಆಗ್ಬಿಡುತ್ತೆ. ನಾನು ಅಷ್ಟು ಕೊಟ್ಟೋದ್ರಲ್ಲಿ ಡಿಸೈಡೇ ಆಗೋಗ್ಬಿಡ್ತೀನಿ. ಲೇ ಸುಧಾಮ, ನಾವು ಧೈರ್ಯ ಮಾಡ್ಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಹಿಂಗೆ ಇದ್ದು ಬಿಡ್ತೀವ. ನೀನ್ ಯಾಕೋ ಚಿಂತೆ ಮಾಡ್ತೀಯಾ? ನನ್ನ ಹೆಂಡತಿ ಎಲ್ಲಾ ವ್ಯವಸ್ಥೆ ಮಾಡ್ತಾಳೆ ನಿಂಗೆ ಹೇಳಿಲ್ವಾ? ನಿಂಗೆ ಇನ್ನೊಂದು ವಿಷಯ ಗೊತ್ತಿಲ್ಲ, ಅವಳು ಹಾಗೆಲ್ಲ ಯಾರಿಗೂ ಹೆಲ್ಪ್ ಮಾಡಲ್ಲಪ್ಪ. ಅದೇನೋ ನಿನ್ ಹೆಂಡತಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನೋಡು, ಯಾವ್ದಕ್ಕೂ ಒಂದ್ ಸತ್ಯನಾರಾಯಣ ಪೂಜೆನ ಮಾಡಿಸ್ಬಿಡು. ಮಾಡಿಸ್ಲೇಬೇಕು ಅಂತ್ಯಾ? ನನ್ನ ಹೆಂಡತಿನ ಬಲೆ ಫೋರ್ಸ್ ಮಾಡ್ತಾವಳಪ್ಪ. ನೋಡ್ದ, ಹೆಂಡತಿರು ಈ ತರ ಅಪ್ಲಿಕೇಶನ್ ಹಾಕೋದ್ ಯಾವಾಗ್ಲೂ ಒಂದ್ ಸಲ ಕಣಯ್ಯ. ನಾವ್ ಅದನ್ನ ಈಡೇರಿಸಲಿಲ್ಲ ಅಂತ ಇಟ್ಕೋ, ತಲ್ದಿಂಬತ್ರ ಮಂತ್ರನ ಗೊಣಗ್ತಾನೆ ಇರ್ತಾರೆ. ಯಾಕಪ್ಪ ಬೇಕು? ನೀನ್ ಹೇಳೋದು ಸರಿನೇ. ಒಂದ್ ಅಂದಾಜು ಎಷ್ಟು ಖರ್ಚಾಗ್ಬೋದು? ಲೈ, ನೀನ್ ಯಾಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋತಿಯಾ? ನಿನ್ಗೇನ್ ಬೇಕು ಏನ್ ಬೇಡ ಅನ್ನೋದನ್ನ ಒಂದ್ ಲಿಸ್ಟ್ ಮಾಡ್ಕೊಡು, ನಾನ್ ನೋಡ್ಕೋತೀನಿ. ಈಗ ಸರ್ರಂತ ಕಾಪಿ ಇರ್ಬಿಡು. ವಾಷಿಂಗು, ರುಬ್ಬಿಂಗು, ಶೋಯಿಂಗು, ಸಿಟ್ಟಿಂಗು, ಇದು ನಮ್ಮನೇನಾ? ನಮ್ಮನೇನೆ. ಲೇ ಲಕ್ಷ್ಮಿ, ಲಕ್ಷ್ಮಿ ಬನ್ನಿ ರೀ. ನೋಡ್ರಿ, ಲಲಿತಾ ಅವ್ರು ಬಂದು ಇದೆಲ್ಲ ತಕೊಟ್ಟು ಹೋದ್ರು. ಇದೆಲ್ಲ ಸೇರಿಸಿ 3000 ಅಷ್ಟೇ. ಇದನ್ನ ಕಟ್ಬಿಟ್ರೆ ಮಿಕ್ಕಿದೆಲ್ಲ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಬೋದಂತೆ. ಲೇ ಅಂಗಡಿಯವರು ಮನೆಯಾಳ್ರು, ಅವ್ರಿಗೆ ಬೋಣಿ ಆಗಿಲ್ಲ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಂತ ನಮ್ ತಲೆ ಕಟ್ಬಿಡ್ತಾರೆ. 3000 ಎಲ್ಲಿಂದ ತರ್ಲಿ? ಲಕ್ಷ್ಮಿ, ಲಕ್ಷ್ಮಿ ಬಂದಪ್ಪ ಮನೆಯಾಳಿ. ಬರ್ಬೇಕು ನಮ್ಮ ಮನೆ ದೇವರು. ಬನ್ನಿ ಬನ್ನಿ ಬನ್ನಿ. ಸುಧಾಮ ಅವರೇ, ಇವ್ರ ಹೆಸರು ಕಮಲಾ ಅಂತ. ಇವ್ರ ಅಂಗಡಿನಲ್ಲೇ ಈ ಫರ್ನಿಚರ್ ತಗೊಂಡ್ ಬಂದಿದ್ದು. ಇನಿಷಿಯಲ್ ಪೇಮೆಂಟ್ ಓನ್ಲಿ 500 ರೂಪೀಸ್, ಆಮೇಲೆ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋದ್ರೆ ಸಾಕು. ಬೇರೆಯವ್ರ ಅಂಗಡಿಲಾಗಿದ್ರೆ 12,000 ರೂಪೀಸ್ ರೀ. ಇವ್ರ ಅಂಗಡಿಲಾಗಿದ್ದಂಗೆ ಎಷ್ಟೇ ಅದು? 8,000. ಇವ್ರಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡೆ. ಓಕೆ, ನೀ ಹೇಳಿದ್ಮೇಲೆ ಆಯ್ತು ಕಣೆ. 7,500 ರೂಪೀಸ್. ನಮಸ್ಕಾರಮ್ಮ. ಅಂದಾಗ ಇವ್ರು ಯಾರು ಪರಿಚಯ ಆಗ್ಲಿಲ್ಲ? ಅಯ್ಯೋ, ಇವ್ರ ಅಂಗಡಿನಲ್ಲೇ ಟಿವಿ, ಮಿಕ್ಸಿ, ಗ್ರೈಂಡರ್ ಎಲ್ಲ ತಗೊಂಡ್ ಬಂದಿರೋದು. ನಮಸ್ಕಾರಮ್ಮ. ಇಷ್ಟೆಲ್ಲದಕ್ಕೂ ಐಡಿಯಾ ಕೊಟ್ಟಿದ್ದಾರೆ. ಅಯ್ಯೋ ನಮಸ್ಕಾರಮ್ಮ. ಬಿಡಿ, ಇನ್ನೇನಾದ್ರೂ ಬೇಕಾದ್ರೆ ಹೇಳಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತರಿಸ್ಕೊಟ್ಬಿಡ್ತೀನಿ. ಇನ್ನೇನಾದ್ರೂ ಬೇಕಾ? ಹರಿಶ್ಚಂದ್ರ ಘಾಟಲ್ಲಿ 6x4 ಒಂದ್ ಜಾಗ ಬೇಕಾ? ಓಕೆ. ನೀವ್ ತುಂಬಾ ಜೋಕ್ ಮಾಡ್ತೀರಪ್ಪ. ಅದ್ ಸರಿ, ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ರಾ? ಸತ್ಯನಾರಾಯಣ ಪೂಜೆಗ ಚೆಕ್ ಕೊಟ್ಬಿಡಿ, ಅಷ್ಟೇ ಸಾಕು. ಮಿಕ್ಕಿದನ್ನೆಲ್ಲ ನಮ್ಮ ಯಜಮಾನ್ರು ನೋಡ್ಕೊಳ್ತಾರೆ. ಓಕೆನಾ? ಚೆಕ್ ಬುಕ್. ಅಯ್ಯೋ, ಸಾಲ ಅಂದ್ರೆ ಏನ್ ಸ್ಪೀಡ ಮಾಡ್ತಾರಪ್ಪ? ಪೇಮೆಂಟ್ ಬ್ಯಾಲೆನ್ಸು? ಅಯ್ಯೋ, ಅದಕ್ಕೆ ಯಾಕೆ ನೀವ್ ಯೋಚನೆ ಮಾಡ್ತೀರಾ? ಲಕ್ಷ್ಮಿ,
ದುಡ್ಡು ಕಡಿಮೆ ಇದ್ರೆ ಹೇಳು, ನಂಗೊಂದು ಫೋನ್ ಮಾಡು ಅಷ್ಟೇ ಸಾಕು. ಚೆಕ್ ನ ಡಿಲೇ ಮಾಡಿಸ್ಬಿಡ್ತೀನಿ, ಓಕೆನಾ? ಆಯ್ತಾ? ಕೊಡಿಲಿ, ನಾನ್ ಬರ್ತೀನಿ. ಸತ್ಯನಾರಾಯಣ ಪೂಜೆ ಮಾಡೋದ್ ಮರಿಬೇಡ. ಬರ್ತೀನಿ. ಆಹಾ, ನಮ್ ಹೆಂಗಸರುಗಳ ಜೊತೆ ಇಂತ ಹೆಂಗಸರುಗಳು ಸೇರ್ಕೊಂಡ್ಬಿಟ್ರೆ ನಮ್ಮಂತ ಗಂಡಸರುಗಳು ಕ್ಲೀನ್. ಯಾರು ಬಂದೆ? ಸುಧಾಮ್ ಸಾಬ್ ಇದಾರೆ ಮೇಡಮ್. ಒಂದ್ ನಿಮಿಷ ರೀ, ನಿಮ್ಮನ್ ಯಾರು ಹುಡ್ಕೊಂಡ್ ಬಂದಿದ್ದಾರೆ? ನಮ್ಮನ್ ಯಾರು ಸ್ವಾಮಿ? ನಾವು ಸಾಬ್ ಕಲ್ ಶಾಮಿಯಾನ ಡಾಲತನ, ಅದಕ್ಕೆ ದುಡ್ಡು ಇಸ್ಕೊಂಡೋಗಕ್ಕೆ ಬಂದಿದ್ದೀವಿ. ಶಾಮಿಯಾನ ದುಡ್ಡು? ಯಾವ ಶಾಮಿಯಾನ? ಅದೇ ಸಾಬ್ ಸತ್ಯನಾರಾಯಣಕ್ಕೆ ಪೂಜೆದು, ಅದಕ್ಕೆ ದುಡ್ಡು ಇಸ್ಕೊಂಡೋಗಕ್ಕೆ ಬಂದಿದ್ದೀವಿ. ಯಾರು ಹೇಳಿ ನಿಮ್ಗೆ ಹಾಕಕ್ಕೆ? ಅದೇ ಸಾಬ್ ನಿಮ್ ಫ್ರೆಂಡು ಶ್ರೀಧರ್ ನಿಮ್ಮ ಹತ್ರ ಕಾಸು ಇಸ್ಕೊಂಡೋಗಿ ಅಂತ ಹೇಳಿದ್ರು ಸಾಬ್. ಕಾಸು ದುಡ್ಡು ಅದ್ ಯಾವ್ದಪ್ಪ? ನೋಡಿ ಸಾಬ್, ಇನ್ನೂ ಒಂದ್ ದಿವಸ ಇರ್ಲಿ ಅಂದ್ರೆ ನಮ್ದಕ್ಕೆ ಬಾಡಿಗೆ 350 ರೂಪಾಯಿ ಆಗ್ತದೆ. ಕೊಡ್ತೀರಿ? ಇಲ್ಲ, ನಮ್ದೆಲ್ಲ ಬಿಚ್ಕೊಂಡು ಹೋಗ್ತೀವಿ. ಚೆನ್ನಾಗಿರೋರ್ ಹೆಂಡತಿ ಮಕ್ಕಳು ಅಂತ ತಗಲಾಕ್ಬಿಟ್ರೆ ಸಾಕು, ನಿರ್ನಾಮ ಆಗೋಗ್ಬಿಡ್ತಾರೆ. ಅಯ್ಯೋ ನನ್ನ ಕರ್ಮ. ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು ಹಾಳಾಗೋಗ್ಲಿ. ತಗೊಳ್ಳಿ, ಹೊರಡ್ಬೋದು. ಸಲಾಂ ಸಾಬ್. ಆಯ್ತಾಯ್ತು. ಹಿಂಗ ಆಗ್ಬಿಟ್ರೆ ಚಿತ್ರಾನ್ನಕ್ಕೆ ಲಾಟ್ರಿ. ನಿಮ್ದೇನು ಪಾತ್ರೆ ಲೋಟಾಗೆ ಎಲ್ಲ ತೊಳೆದಿಟ್ರ? ಯಾವ ಪಾತ್ರೆ? ಅದೇ ಸಾಬ್ ನೆನ್ನೆ ಬಾಡಿಗೆಗೆ ತಂದಿದ್ದು. ಅದಕ್ಕೇನೀಗ? ಹೌದು ಸಾಬ್, ಅದನ್ನ ನಾವು ತೊಳೆಯಕ್ ಆಗೋದಿಲ್ಲ, ಅದನ್ನ ನೀವೇ ತೊಳಿಬೇಕು. ಇಲ್ದಿದ್ರೆ ಅದ್ರದ್ದು ಚಾರ್ಜ್ ಕೊಟ್ಬಿಡಿ. ಚಾರ್ಜ? 120 ರೂಪಾಯಿ. 20 ರೂಪಾಯಿ ಕ್ಲೀನಿಂಗ್ಗೆ. ಬೇಡಪ್ಪ, ಇಲ್ಲಿ ಇರೋದಿಷ್ಟು ತಗೊಂಡ್ ರೇಟ್ ಹೇಳು. ಏನಾಯ್ತು? ಮಗನ ಸ್ಕೂಲ್ಗೆ ಅಂತ ದುಡ್ಡು ಇಟ್ಟಿದೆ, ಎಲ್ಲಾರು ಬಂದು ಮುಂಡಾಯಿಸ್ತಾವ್ರೆ. ಲೇ ಇವಳೆ, ಲೇ ಲಕ್ಷ್ಮಿ, ಬೇಗ ಬಾರೇ ಇಲ್ಲಿ, ಬಾರೇ ಇಲ್ಲಿ. ಈಗ ನೆಕ್ಸ್ಟ್ ಯಾರು ಬರ್ತಾರೆ? ಐಸ್ ಕ್ರೀಮ್ ಅವ್ರು ಬರ್ತಾರೆ ರೀ. ಯಾರು ಬಂದ್ ಕೇಳಿದ್ರು ನಾನ್ ಮನೇಲಿ ಇಲ್ಲ ಅಂತ ಹೇಳ್ಬಿಡು. ನೀವ್ ಹೋದ್ರೆ ಅವ್ರು ನನ್ನನ್ ಬಂದ್ ಕೇಳ್ತಾರೆ, ನಾನೇನ್ ಹೇಳಿ? ಯಾರು ಬಂದ್ರೆ ಶ್ರೀಧರ್ ಅಂತ ಹೋಗು ಅಂತ ಹೇಳಿ ದಾರಿ ಬಿಡಿ, ಎಸ್ಕೇಪ್ ಆಗ್ಬಿಡ್ತೀನಿ. ಲೋ ಶ್ರೀಧರ, ಬೆಳಗ್ಗೆನೆ ಆ ಶಾಮಿಯಾನವರು ಪಾತ್ರೆ ಪಗಡಿಯವರು ನನ್ ಜೀವ ಹಿಂಡ್ಬಿಟ್ರಪ್ಪ. ಹೌದಾ? ಯಾಕೆ? ಯಾಕೆ ಅಂದ್ರೆ ನನ್ನ ಹತ್ರ ದುಡ್ಡಿರಲಿಲ್ಲ, ಅದಕ್ಕೆ. ಎಲ್ಲಾ ತಗೊಂಡ್ಮೇಲೆ ದುಡ್ಡು ಕೊಡ್ಲೇಬೇಕಲ್ವಾ? ಅಷ್ಟು ಚೀಪಾಗಿ ಪಾತ್ರೆ ಪಗಡನ್ ಯಾರು ಕೊಡ್ತಾರೆ ಹೇಳು? ಬೇರೆ ಕಡೆ ತಗೊಂಡಿದ್ರೆ ಇನ್ನೂ ಕಾಸ್ಟ್ಲಿ ಆಗ್ಬಿಟ್ಟಿರೋದು. ಆದ್ರೂ ಸುಧಾಮ ಏನ್ ಫಂಕ್ಷನ್ ಮಾಡಿದ್ಯೋ, ಬಾಸ್ ಏನ್ ಖುಷಿ ಆಗ್ಬಿಟ್ರು ಗೊತ್ತಾ? ಬಹಳ ಚೆನ್ನಾಗಿತ್ತಮ್ಮ ಅಡ್ಗೆ ಎಲ್ಲ ಶ್ರೀಧರ್ದಂತ ಇನ್ಚಾರ್ಜು. ಬಹಳ ಚೆನ್ನಾಗಿ ಮಾಡಿದ್ರಪ್ಪ, ತುಂಬಾ ರುಚಿಯಾಗಿತ್ತು. ಹೌದು ಸರ್, ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಅಂತೂ ತುಂಬಾ ಟೇಸ್ಟಿ ಆಗಿತ್ತು. ಅದರಲ್ಲೂ ಫ್ರಿಡ್ಜ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದನ್ನ ನೋಡಿ ನಮ್ ಬಾಸ್ ಹೆಂಡತಿ ಸುಸ್ತಾಗ್ಬಿಟ್ರು. ತಾವು ಟಿಫನ್ ಚೆನ್ನಾಗಿ ತಗೊಂಡ್ರ? ತಗೊಂಡೆ. ಪ್ಲೀಸ್ ಹೋಗಿ ಕೂತ್ಕೊಳ್ಳಿ. ಸುಧಾಮ, ವಾ ತಗೋ. ಏನಪ್ಪ ಇದು? ಅವಾಗಿಂದ ಕೇಳ್ತಿದ್ದಲ್ಲ ಲೆಕ್ಕ. 4,000 ಓನ್ಲಿ. ಎಲ್ಲಿಂದ ತರ್ಲಿ? ಇರ್ಲಿ ಬಿಡ್ಲಿ, ಕೊಡ್ಲೇಬೇಕಲ್ಲಮ್ಮ. ಆದ್ರೂ ನನ್ನ ಹತ್ರ 4,000 ಎಲ್ಲಿದೆಯೋ ಕೊಡಕ್ಕೆ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಸಾಯಂಕಾಲ ಸಂಬಳ ಬರುತ್ತಲ್ಲ, ಕೊಟ್ರಾಯ್ತು. ಸಂಬಳ ಕೊಟ್ಬಿಟ್ರೆ ನಾಳೆ ನನ್ನ ಮಗನ ಫೀಸ್ ಕಟ್ಬೇಕಲ್ವಾ? ಒಂದ್ ಕೆಲ್ಸ ಮಾಡು, 1,000 ರೂಪಾಯಿ ಹಂಗೆ 4,000 4 ತಿಂಗಳು ಕೊಟ್ಬಿಡು. 1,000 ರೂಪಾಯಿ? ನಮ್ಮ ಮನೆ ಸಂಸಾರ ಹೆಂಗೋ ನಡೆಸೋದು? ನಮ್ಮ ಮನೆ ಟಿವಿ, ಸೋಫಾ ಸೆಟ್, ಇನ್ಸ್ಟಾಲ್ಮೆಂಟ್, ನಮ್ಮ ಮನೆ ರೇಷನ್ ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗೊಂದು 1,000 ರೂಪೀಸ್ ಕೊಟ್ಬಿಡು, ಅದಕ್ಕೆ ಕಡಿಮೆ ಆಗಲ್ಲ. ಹೋಗಿ ಬಗಣಿ ಕೂಟ ಯಾವ್ದಕ್ಕೂ ಸಾಕಾಗ್ತಾ ಇಲ್ಲ. ಏನ್ ಮಾಡುದು? ಏನ್ರಿ, ಏನು? ಇವತ್ ನಮ್ಮ ಮಗನ ಸ್ಕೂಲಿಂದ ಕಳಿಸ್ಬಿಟ್ಟಿದ್ದಾರೆ. ಯಾಕೆ? ಸ್ಕೂಲ್ ಫೀಸ್ ಕಟ್ಬೇಕಂತೆ. ನನ್ನ ಹತ್ರ ದುಡ್ಡು ಎಲ್ಲಿದೆಯೇ? ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಫೀಸ್ ಕೊಡಿ. ನೋಡಿ, ನನ್ನ ಹತ್ರ ಇರೋದಿಷ್ಟು ದುಡ್ಡು, ಏನ್ ಮಾಡ್ತೀಯೋ ಮಾಡ್ಕೋ. ಏನ್ರಿ ಇದು? 1,200 ರೂಪಾಯಿ ಇದೆ, ಸಾಕಾಗಲ್ಲ. ನೋಡಿ, ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು. ಇರೋ ಬರೋದನ್ನೆಲ್ಲ ಶ್ರೀಧರನ್ ತಗೊಂಡು ಕೊಟ್ಬಿಟ್ಟಿದ್ದೀನಿ. ಅವತ್ತು ಗುಡುಗುಡು ಅಂತ ಹೋಗಿ ಬಡಬಡ ಅಂತ ಬಂದು ಬರ್ಕೊಬಿಟ್ಟೆ ಚೆಕ್ನ ಶ್ರೀಧರನ್ ಕೊಟ್ಬಿಡು ಅಂತ ಇರೋ ಬರೋದೆಲ್ಲ ಅದಕ್ಕೆ ತುಂಬಿಸ್ಬಿಟ್ಟಿದ್ದೀನಿ. 250 ರೂಪಾಯಿ ಸ್ಕೂಲ್ ಫೀಸು, 200 ರೂಪಾಯಿ ವಾಟರ್ ಬಿಲ್ಲು, 100 ರೂಪಾಯಿ ಕರೆಂಟ್ ಬಿಲ್ಲು, ಆಮೇಲೆ ಹಾಲು ಗೀಲು ರೇಷನ್ ಅಂತ ಎಲ್ರಿ ಸಾಕಾಗುತ್ತೆ. ಕೊಡೋದು 3 ಕಾಸು, ಕೊಡಿ ತುಂಬಾ ಹಾಸು ಅಂತ. ಅದಕ್ಕೆ ದೊಡ್ಡವರು ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ಪಡ್ಕೊಳೋದು ಅಲ್ಲ. ಆ ಶ್ರೀಧರನ್ ಹೆಂಡತಿ ಏನೋ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡಿಸ್ತೀನಿ ಅಂತ ಹೋಗಿ ಸೋಫಾ ಸೆಟ್, ಆಳು ಮೂಳು, ಲಡ್ಡು ಲಸ್ಕೊಂತ ತಗೊಂಡ್ಬಂದ್ಬಿಟ್ಟಲ್ಲ, ತಿಂಗಳಿಗೆ 2,500 ರೂಪಾಯಿ ಕಟ್ಟಬೇಕು. ಊರವ್ರಿಗೆಲ್ಲ ನಾನ್ ನ್ಯಾಯ ಹೇಳ್ತಿದ್ದೆ, ಸಾಲ ಮಾಡಿ ಶೋಕಿ ಮಾಡ್ಬೇಡ್ರು ಅಂತ. ಈಗ ಸಾಲಗಾರ ನಾನೇ ಆಗೋಗ್ಬಿಟ್ಟಲ್ಲೇ. ಅಲ್ಲ ಕಣೆ, ಸಾಲ ಮಾಡಿ ಸತ್ತಾಣ್ ಪೂಜೆ ಮಾಡೋಂತ ಯಾವ ನನ್ನ ಮಗ ನಿನಗೆ ಹೇಳಿದ್ದು? ಎಲ್ಲರಿಗೂ ಶೋ ಕೊಡ್ಬೇಕಾಯ್ತಾ? ನಮ್ಮ ಮನೇಲಿ ಫ್ರಿಡ್ಜ್ ಇದೆ ಅಂತ ನೀವ್ ಹೇಳ್ಬೇಕಾಗಿತ್ತು. ಹೇಳಿದ್ರೆ ನನ್ನ ಮಾತು ಕೇಳೋರು ಯಾರು? ಸಾಲದಕ್ಕೆ ಕಲರ್ ಟಿವಿ ಬೇರೆ, ಎಲ್ಲ ನನ್ನ ಕರ್ಮ. ಕರ್ಮ ನಿಮ್ದಲ್ಲ ರೀ, ನಂದು. ಕಟ್ಕೊಂಡು ಅಳ್ತಿದ್ದೀನಲ್ಲ. ನನ್ನ ಮಗದು ಇದೆಲ್ಲ ಆಗಿದೆ ಫ್ರಿಡ್ಜ್ ಇಂದ. ಈ ಬಿಳಿ ಕೂತನ ಸುಮ್ಮನೆ ಓದಿಬಾರ್ದು, ಜಾಸ್ತಿ ಫ್ರಿಡ್ಜ್ ಸುದ್ದಿಗೆ ಬಂದ್ರೆ ನಾನ್ ಸುಮ್ನಿರೋಲ್ಲ. ಬರೀ ಓದಿಯೋದಲ್ಲ, ನೋಡ್ತಿರು ಜಾಡ್ಸೋದೈತೇನೆ. ಏನ್ ಸುಧಾಮ ಫ್ರಿಡ್ಜ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಯಾ? ಅದು
ಮದುವೆ ಆದ ಹೊಸ್ತಲ್ಲಿ ಆಡಿ ಡ್ಯಾನ್ಸ್ ಮರ್ತೋಗಿದೆ, ಮತ್ತೆ ಆಡಿ ಅಂದ್ಲು ಆಡ್ತಿದ್ದೀನಿ. ಹೌದಾ? ನನಗೂ ಅಷ್ಟೇ. ಫ್ರಿಡ್ಜ್ ನೋಡ್ತಿದ್ರೆ ಹಾಡ್ಬೇಕು ಅನ್ಸುತ್ತೆ. ನೋಡು, ನಾನು ನಮ್ಮ ಯಜಮಾನ್ರು ಚಿಕ್ಕನಾಯಕನಲ್ಲಿ 10th ನಲ್ಲಿ ಸ್ಕೂಲ್ ಮಾಸ್ಟರ್ ಸಿನಿಮಾ ನೋಡಿದಾಗ ನನಗೂ ಹಾಡೇ ನೆನಪಾಗುತ್ತೆ. ಯಾವ ಹಾಡು? ಹಾ, ಅಮರ ಮಧುರ ಪ್ರೇಮ, ಅಯ್ಯೋ ನೀ ಬಾ ಬೇಗ ಚಂದ ಮಾಮ. ಅಯ್ಯಮ್ಮ, ಚಳಿ ಚಳಿ ತಾಳೆನು ಈ ಚಳಿಯ, ಚಳಿ ಚಳಿ ತಾಳೆನು ಈ ಚಳಿಯ. ಲಕ್ಷ್ಮಿ, ನಾಳೆ ಬರ್ತೀನಿ. ಸುಧಾಮ, ಬರ್ಲಪ್ಪ. ನೋಡ್ದೇನೆ ಇನ್ನು ಯಾರ್ಯಾರು ಏನೇನು ಅವತಾರ ಮಾಡ್ತಾರೋ ಮೊದ್ಲು ಬಾಗಲಾಕ್ಬಿಡ್ತೀನಿ. ಸದ್ಯ ಯಾವ ಪೀಡೆ ಉಳಿಲ್ಲ. ಇನ್ ಯಾವ ಸುಧಾಮ, ಅಯ್ಯೋ ಇವ್ರ ಮನೆ ಹಾಳಾಗೋದ. ಸರಿಯಯ್ಯ. ಸುಧಾಮ, ಕಂಗ್ರ್ಯಾಚುಲೇಷನ್ ಕಣಯ್ಯ. ಪೂಜೆ ಬಹಳ ಚೆನ್ನಾಗಿತ್ತು. ಮಾಡಿದ್ರೆ ಅಂತ ಪೂಜೆನೇ ಮಾಡ್ಬೇಕು. ಫ್ರಿಜ್ಜು ತುಂಬಾ ಚೆನ್ನಾಗಿದೆ ಕಣಯ್ಯ. ಅಂದ ಹಾಗೆ ಮನೆಯಲ್ಲಿ ಸಾಂಬಾರ್ ಉಳಿದೋಗಿತ್ತು, ಹಾಗೆ ಇಟ್ರೆ ಹಳಸೋಗುತ್ತೆ. ಅದಕ್ಕೆ ಇದನ್ನ ಇಟ್ಟು ಬೆಳಿಗ್ಗೆ ಬಂದು ತೊಗೊಂಡೋಗ್ತೀನಿ. ಅಮ್ಮ ಅಮ್ಮ ಬರ್ಲಾ ಅಮ್ಮ? ಸುಧಾಮ, ಹುಷಾರಾಗಿ ನೋಡ್ಕೊಳಯ್ಯ. ಹೆಂಡ್ತಿನ ಸಾಂಬಾರ್ನ? ಸಾಂಬಾರ್ ಕಣಯ್ಯ. ಆಯ್ತು, ರೈಟ್ ಹೇಳಿ. ಇದು ಬೇಕಾ ನನಗೆ? ಲಕ್ಷ್ಮಿ, ಲಕ್ಷ್ಮಿ, ತೊಂದ್ರೆ ಕೊಡ್ತಿದ್ದೀನಿ ಕಣ ಸುಧಾಮ. ಅಲ್ಲ, ನಾಶನ ಮಾಡ್ತಿದ್ರಿ. ಲೇ ಲೇ ಲೇ, ಫ್ರಿಡ್ಜ್ ಜಾಗ ಇದ್ದೇನೆ, ಒಂದ್ ಲಾರಿಲ್ ತರಕಾರಿ ತಗೋಬರ್ತಾವ್ರೆ. ಬನ್ನಿ 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 ಬನ್ನಿ. ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಳ್ದೋಗುತ್ತಮ್ಮ, ಬಾಡ್ ಹೋಗುತ್ತೆ ಅಂತ ತಂದಿದ್ದೀನಿ. ಸರಿ ಕೊಡಿ. ಜೊತೆಗೆ ಒಂದ್ 4 ಬೆಂಡೆಕಾಯಿ, ಒಂದೆರಡು ಕ್ಯಾರೆಟ್ ಎಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಬಿಡಮ್ಮ. ಅಯ್ಯೋ, ಇದೇನ್ ಯಾರ್ಯಾರು ಏನೇನೋ ಇಟ್ಟಿದ್ದಾರೆ? ಇದ್ಯಾರ್ದಮ್ಮ? ಇದು ವೆಂಕಜ್ಜಿ ಅವ್ರದ್ದು. ವೆಂಕಜ್ಜಿ ಇಟ್ಟಿದಾರಾ? ಓ, ಇದ್ಯಾರ್ದಮ್ಮ? ಇದು ಶ್ರೀಕಂಠ ಮೂರ್ತಿ ಅವ್ರದ್ದು. ಶ್ರೀಕಂಠ ಮೂರ್ತಿನೂ ಇಟ್ಟಿದಾನ? ಸರಿ ಹೋಯ್ತು. ನೋಡಮ್ಮ, ಇವ್ರ ಜೊತೆಲೆಲ್ಲ ನನ್ ತರಕಾರಿ ಇಡ್ಬೇಡಮ್ಮ, ಬೇರೆ ಇಟ್ಟಿರಮ್ಮ. ಇಡ್ತೀನಮ್ಮ. ಲಕ್ಷ್ಮಿ, ನಾಳೆ ಬಂದು ಬೇರೆ ತರಕಾರಿ ಇಟ್ಟು ಈ ತರಕಾರಿ ತಗೊಂಡ್ ಹೋಗ್ತೀನಿ. ಬರ್ಲಾ? ಭಗವಂತ, ಯಾವ ಜನ್ಮದಲ್ಲಿ ಯಾರಿಗೇನ್ ದ್ರೋಹ ಮಾಡಿದ್ನೋ, ನನಗೆ ಬರೋ ಬೇರೆ ಮರ್ಡರ್ ಮಾಡಾಕ್ ಕೊಡ್ತೀನಿ. 307 ಆದ್ರೂ ಪರವಾಗಿಲ್ಲ. ಸುಧಾಮ, ಬಾಗಿಲು ತೆಗೀರಿ. ಲೇ, ನಿನಗೆ ತೀಟೆ ಇದ್ರೆ ಹೋಗ್ ತೆಗಿಯೇ. ಇದೇನು ಫ್ರಿಡ್ಜ್ ಏನೆ, ಕಾರ್ಪೊರೇಷನ್ ತೊಟ್ಟಿ, ತೊಲಗೋಗೆ. ನನ್ನ ಕರ್ಮ. ಬಾಗ್ಲು ಎಷ್ಟೊತ್ತಮ್ಮ ಬಾಗ್ಲು ತೆಗಿಯೋದು? ಏನಮ್ಮ ಲಕ್ಷ್ಮಿ, ಬಾಗ್ಲು ತಟ್ಟಿ ತಟ್ಟಿ ನನಗಂತೂ ಸಾಕಾಗಿ ಹೋಯ್ತು. ಇಷ್ಟು ಬೇಗ ಮಲ್ಕೊಂಡ್ಬಿಟ್ಟಿದ್ರಾ? ಯಾಕೆ ಮಲ್ಕೋಬಾರ? ಹಾಗೇನಿಲ್ಲ, ಸ್ವಲ್ಪ ಮಜ್ಜಿಗೆ ಉಳ್ಕೊಂಡ್ಬಿಟ್ಟಿತ್ತು, ಇಟ್ಟೋಗೋಣ ಅಂತ ಬಂದೆ. ಆಯ್ತು, ಕುಕ್ಕಿ ಇಡ್ರಿ. ಇದನ್ನೇ ಕೊಡಿ ಕೊಡಿ ಕೊಡಮ್ಮ. ಕೊಡಿ. ಬನ್ನಿ ಬನ್ನಿ ಬನ್ನಿ. ಎಲ್ಲಿ ಬರ್ತಾರೆ? ಏನನ್ ತಲೆ ಮೇಲೆ ಇಡ್ತಾರೆ? ಹೋಲ್ಡ್ ಆನ್. ನೋಡ್ರಿ, ಬಿಟ್ಟಿ ಕನ್ನಡ ಸಿನಿಮಾ ತೋರಿಸಿದ್ರೆ ಥಿಯೇಟರ್ಗಳು ಹೆಂಗ್ ಫುಲ್ ಆಗ್ತಾವ, ಹಂಗ ನಮ್ ಫ್ರಿಡ್ಜ್ ಫುಲ್ ಆಗ್ಬಿಟ್ಟಿದೆ. ಪ್ಲೀಸ್ ಗೆಟ್ ಔಟ್. ಏನ್ರಿ ನೀವು? ಏನ್ ಮಕ್ಕ ನೋಡ್ತೀಯ? ಮಲ್ಕೋಬೇಕು, ಆಸೋಗೆ. ಸುಧಾಮ, ಇದೇನಪ್ಪ ಇದು? ಇಷ್ಟೊತ್ತಾದ್ರೂ ಮಲಗಿದ್ದಲ್ಲ, ಎಷ್ಟೊಂದು ಹೊತ್ತಾಗೋಯ್ತು. ಎದ್ದೇಳು. ಈಗ ಅಡ್ಡ ಮಲ್ಕೊಂಡಿದ್ರೆ ನಾವು ಫ್ರಿಡ್ಜ್ ನಲ್ಲಿ ಯಾಕೆ ತಗೊಳ್ಳೋದು? ಹಾಳಾದವರು ಮನಗಕ್ಕೂ ಬಿಡಲ್ಲ ಅಂತಾರೆ. ಸುಧಾಮ ಅವ್ರೆ, ಮಲ್ಕೊಂಡಿದ್ರಾ? ಮಲ್ಗಿ ಮಲ್ಗಿ. ಮಕ್ಕಳು ಮನಗಿರೋನ ಮನಗಿದ್ಯಾ ಅಂತ ಎಬ್ಬರಿಸ್ತಾವ್ರಲ್ಲ. ಮಲ್ಕೊಂಡಿದ್ರಾ? ಮಲ್ಗಿ ಮಲ್ಗಿ. ನನ್ನ ಮಕ್ಳು ಇವ್ರು ಓಡಾಡೋ ಫೋರ್ಸ್ಗೆ ಸ್ನಾನನೇ ಮಾಡಕ್ ಆಗ್ತಿಲ್ಲ. ಲಕ್ಷ್ಮಿ, ನೀರ್ ಕಾಯಿಸಿದ್ದೇನೆ. ಏನ್ರಿ ಇದು? ಆಗಿದ್ದೆ ಹೇಳ್ತಾ ಇದ್ದೀನಿ, ನೀರ್ ಕಾಯಿಸಿದ್ದೀನಿ, ತಣ್ಣಗಾಗತ್ತೆ, ಬೇಗ ಸ್ನಾನ ಮಾಡಿ. ನನ್ನ ಮಲಗಕ್ಕೆಲ್ಲೇ ಬಿಡ್ತಾವ್ರೆ.
ಅವಾಗ್ಲಿಂದ ಕಾವಡಿ ದಾಟ್ದಾಗ ಆ ಕಡೆಗೂ ಈ ಕಡೆಗೂ ಓಡಾಡ್ತಾನವೆ. ನೋಡು, ನೀನ್ ಒಂದ್ ಕೆಲಸ ಮಾಡು, ಇಲ್ಲೇ ಇದ್ದು ಅವ್ರಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ತೊಲಗಿಸ್ಬಿಡು. ಆಗಲ್ಲ ರೀ, ನಾನ್ ಪುಟ್ಟನ ಸ್ಕೂಲಿಗೆ ಬಿಟ್ಟು ಬರ್ಬೇಕು, ನೀವೇ ನೋಡ್ಕೊಳ್ಳಿ. ಹಾಳಾಗೋಗು, ನೀನ್ ಹೋದ್ರೆ ಬಾಗ್ಲ ಹಾಕೋತೀನಿ. ಕೇಳು ಸಂಸಾರದಲ್ಲಿ ರಾಜಕೀಯ, ನನ್ನ ಮನೆಯಲ್ಲಿನ ಪರಕೀಯ, ಅತೀಯ ಹಣ್ಣು ಬಿಚ್ಚಿ ನೋಡಿದರೆ ಒಳ್ಳೆಗೆ ತಳಕು ಪಳ್ಳಕು ಉಳ್ಳಕು ಇರುವುದು ನೋಡು. ಸುಧಾಮ, ಅಯ್ಯೋ ಪಾಪಿಗಳು ಸ್ನಾನ ಮಾಡಕ್ ಬಿಡಲ್ಲ, ಕುಷ್ಠರೋಗ ಬಂದ್ ಸಾಯ್ತಾರೆ ಇವರು. ಸುಧಾಮ, ಯಾರು? ಫ್ರಿಡ್ಜಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪಿಟ್ಟಿದ್ನಲ್ಲ ತಕ್ಕೊಡಪ್ಪ. ಖಾರ ಪುಡಿ ಕಲ್ಸಿ ಕೋಲ್ಗೆ ಹಾಕಿ ಬ್ಯಾಕಿಗೆ ಇಟ್ಬಿಡ್ಬೇಕು ಒಬ್ಬೊಬ್ರಿಗೂ. ಈ ಕಿತ್ತೋಗಿರೋ ಕೊತ್ತಂಬರಿ, ಈ ಫ್ರಿಜ್ಜು, ಇದೇನಾ ನಿಮ್ ಕೊತ್ತಂಬರಿ? ಹೌದು, ತಗೊಂಡ್ ತೊಳಗಿ. ಇಷ್ಟವಂತ ಅಂದ್ರೆ ನೀನೇ ಕಣಪ್ಪ. ಮಡಿಲೇ ಎಲ್ರಿಗೂ ತರಕಾರಿ ತೆಕ್ಕೊಡ್ತಿದ್ಯಲ್ಲ, ನಾನಿನ್ ಬರ್ಲಾ? ಮಡಿನ ನಾನ್ ಸ್ನಾನನೇ ಮಾಡಿಲ್ವೇ? ಅಯ್ಯೋ, ಅಯ್ಯೋ, ನೀರ್ ಬೇರೆ ತಣ್ಣಗಾಗೋಗ್ಬಿಟ್ಟಿದ್ಯೆ. ಏನ್ ಮಾಡೋದು? ನೀರ್ ಕಾಯೋರ್ಗು ಐರನ್ನಾದ್ರೂ ಮಾಡೋಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ವಾಣಿಗೆ ವಿಭಾಗ, ನಿಮ್ಮ ಮೆಚ್ಚಿನ ಚಿತ್ರಗೀತೆ ಮೋಡಿ ಹಾರಿದ ವೀರ. ಸುಧಾಮ, ಸುಧಾಮ, ಏನಯ್ಯ ಇನ್ನು ಕೆಲ್ಸಕ್ಕೆ ಹೋಗ್ಲಿಲ್ವೇ? ಸರಿ ಸರಿ ಸರಿ. ನೋಡಿ, ನಿಮ್ಗೆ ಏನ್ ಎಲ್ಲ ತಗೊಂಡು ಬಾಗ್ಲಾಕೊಂಡು ಹೋಗಿ. ಅಪವಿತ್ರೋ ಪವಿತ್ರೋ ಭವ. ಅಯ್ಯಯ್ಯೋ, ಹೀಟೇ ಆಗಿಲ್ವೇ? ಸುಧಾಮ, ಸುಧಾಮ, ಸುಧಾಮನ ಹೆಣ ಬಿದ್ದೋಯ್ತು. ಏನ್ರಿ? ಏನಯ್ಯ ಹೀಗ್ ತುಂಬಿಸಿಟ್ಟಿದ್ಯಾ? ಫ್ರಿಜ್ಜು ಉಪಯೋಗಿಸೊಳಕ್ಕೆ ಬರೋದಿಲ್ವಲ್ಲ ಜನಕ್ಕೆ? ನೋಡಿ ಸ್ವಾಮಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಗೆ ಏನ್ ಬೇಕೋ ತಗೊಂಡು ತೊಲಗೋಗ್ರಿ. ಸರಿ ಸರಿ. ಅಯ್ಯೋ, ನೀರ್ ಬೇರೆ ಕಾಯ್ದಿಲ್ಲ, ಇಸ್ತ್ರಿ ಪೆಟ್ಟಿ ಬೇರೆ ಹಾಳಾಗೋಗಿದೆ. ಏನ್ ಮಾಡೋದೀಗ? ಇಸ್ತ್ರಿ ಪೆಟ್ಟಿಗೆ ಕೆಟ್ಟೋಗಿದ್ಯಾ? ಕೊಡಯ್ಯ, ನಾನ್ ರಿಪೇರಿ ಮಾಡ್ಕೊಡ್ತೀನಿ. ಹಂಗಂದ್ರೆ ನೀವು ಇಸ್ತ್ರಿ ಪೆಟ್ಟಿ ರಿಪೇರಿ ಮಾಡೋ ಅಂಗಡಿ ಇಟ್ಟಿದ್ದೀರಾ? ಅಯ್ಯೋ, ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡ ಮಿಷಿನ್ ನಾನೇ ರಿಪೇರಿ ಮಾಡೋದು. ನಡಿಯಯ್ಯ, ತೋರ್ಸು. ಅಯ್ಯೋ, ಮೊದ್ಲು ಆ ಕೆಲಸ ಮಾಡಿ ಮುಂಡ ಮಚ್ಕೊಡಿ. ಬನ್ನಿ ಬನ್ನಿ. ಎಲ್ಲಿದೆಯಯ್ಯ? ಒಂದು ಸ್ಕ್ರೂ ಡ್ರೈವರ್ ಕೊಡಯ್ಯ. ಸ್ಕ್ರೂ ಡ್ರೈವರ್ ತರ ನಾನೇನ್ ಮುಲ್ಲಾ ಸಾಬಿ ಸೈಕಲ್ ಸಾಪಲ್ಲ ಕೆಲಸ ಮಾಡ್ತೀನಿ. ತರಕಾರಿ ಹೆಚ್ಚೋ ಚಾಕು ಇದೆಯಾ? ಅದಿದೆ, ಅದನ್ನೇ ತಗೊಂಬಾ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಕೊಡು. ಏನ್ ಮುಖ ನೋಡ್ತಾ ಇದೀಯಾ? ನಾನ್ ರಿಪೇರಿ ಮಾಡಿ ಇಟ್ಟಿರ್ತೀನಿ, ಹೋಗಿ ಸ್ನಾನ ಮಾಡ್ಕೊಂಬಾ. ಅದು ಒಳ್ಳೆ ಕೆಲಸ. ನಿಮ್ ಮನೆ ಹಾಳಾಗೋ. ಆರೋಗ್ಯದ ರಕ್ಷಣೆಯ ಮಾಡೋದು ಲೈಫ್ ಬಾಯ್. ಲೈಫ್ ಬಾಯ್ ಎಲ್ಲಿಜು ಅಲ್ಲಿದೆ. ಅದರ ನೀರು ತಣ್ಣಗಿದೆ, ಸುಮ್ಮನೆ ಮಗ ತೊಳ್ಕೊಬಿಡದ. ಏನಯ್ಯ ಇಷ್ಟು ಬೇಗ ಸ್ನಾನ ಮುಗಿಸ್ಬಿಟ್ಟಿಯಾ? ಅಯ್ಯೋ, ನೀರ್ ತಣ್ಣಗಿತ್ತು, ಅದಕ್ಕೆ ಫೇಸ್ ಬಾತ್. ಸರಿ ಹೋಯ್ತಾ? ವೈರ್ ಬಿಚ್ಚೋಗಿತ್ತಯ್ಯ. ನೋಡಯ್ಯ, ನ್ಯೂಟ್ರಲ್ ಫೇಸು ಬೇರೆ ಬೇರೆ ಆಗಿತ್ತು. ಒಂದಕ್ಕೊಂದು ಶಾರ್ಟ್ ಆಗೋಗ್ಬಿಟ್ಟಿದ್ರೆ ಫ್ಯೂಸೇ ಮೆಲ್ಲಿಗೆ ಮೂಗ್ ಕುಯ್ದು ಬಿಟ್ಟಿರಾ. ಹೌದು, ಇವೆರಡು ಟಚ್ ಆಗೋಗ್ಬಿಟ್ರೆ ಹೊಗೆ ಹಾಕ್ಸ್ಬಿಡ್ತೀವ. ಇದಾಗಿದ್ದಕ್ಕೆ ಪರವಾಗಿಲ್ಲ. ಅದೇ ವಾಷಿಂಗ್ ಮಿಷಿನ್, ಮಿಕ್ಸಿ ನಿಮ್ ಮನೇಲಿ ಇದೆಯಲ್ಲ ಫ್ರಿಡ್ಜು ಆಗೋಗ್ಬಿಟ್ಟಿದ್ರೆ ಏಕ್ದಮ್ ಬರ್ಸ್ಟ್ ಆಗಿ ಎಲ್ಲ ಬೀದಿಗೆ ಸಿಬೇಕಾಗ್ತಿತ್ತು. ಫ್ರಿಡ್ಜು ಬಿಸಾಕ್ಬೇಕಾಯ್ತಾ? ಕಟ್ತೀನಿ ಅದಕ್ಕೆ ಬುಟ್ಟಿನ. ಸ್ನಾನ ಆಯ್ತಾ? ಆಯ್ತು ಆಯ್ತು ಆಯ್ತು. ಅಲ್ಲಿ ಚಿತ್ರಾನ್ನ ಮಾಡಿಟ್ಟಿದೆ, ತಿಂದ್ರಾ? ತಿಂದೆ ತಿಂದೆ ತಿಂದೆ. ಹೇಗಿತ್ತೀರಿ? ಅಯ್ಯೋ, ನೀನ್ ಮಾಡಿದ್ರೆ ಹೇಳ್ಬೇಕಾ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಬರ್ಲಾ? ಆಫೀಸ್ ಟೈಮ್ ಆಯ್ತು. ನೋಡು, ಫ್ರಿಜ್ ನ ತುಂಬಾ ಚೆನ್ನಾಗಿ ನೋಡ್ಕೊ. ಆಮೇಲೆ ಯಾರು ಏನ್ ಕೇಳಿದ್ರು ಇಟ್ಬಿಡು. ನನಗೇನೋ ಟೆನ್ಷನ್, ಸುಮ್ಮನೆ ಅನ್ಬಿಟ್ಟಿರ್ತೀನಿ. ಬರ್ಲಾ? ನಿಮ್ಮ ಅಜ್ಜಿ ಗೋತಾ? ಲಕ್ಷ್ಮಿ, ಏನ್ರಿ? ಫ್ರಿಜ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದೆ, ಮತ್ತೆ ಹಾಕ್ಬಿಡು. ಸ್ವಿಚ್ ಹಾಕೋದನ್ ಮರ್ತ್ಬಿಟ್ರಾ? ನಾನು ಹಾಕ್ತೀನಿ. ತಗೊಳ್ಳಿ ಹಾಕವ್ರೆ, ತಗೊಳ್ಳಿ. ಅಣ್ಣ ನೀವು, ಅಯ್ಯ ನೀವು. ಏನಮ್ಮ ಇದೆಲ್ಲ? ಕಾರಣ ಕೇಳ್ಬಾರ್ದು. ಗೊತ್ತು, ಫ್ರಿಡ್ಜು ಸತ್ಯನಾರಾಯಣ ಪೂಜೆ, ಅದಕ್ಕಲ್ವಾ ಸ್ವೀಟ್ ಕೊಡ್ತಾ ಇರೋದು, ಇನ್ನೇನಕ್ಕೆ? ಆಹಾ, ಎಲೆ ಎತ್ತೋ ಗುಂಡ ಅಂದ್ರೆ ಉಂಡೋರ್ ಎಷ್ಟು ಜನ ಅನ್ನಂತೆ. ಸ್ವೀಟ್ ಕೊಟ್ಟಿದ್ದಾರೆ, ಸುಮ್ನೆ ತಿನ್ನು. ಅಂತೂ ನಮ್ ಸುಧಾಮನ್ ಸ್ಟಾರ್ ಚೇಂಜ್ ಆಗೇ ಬಿಡ್ತಲ್ಲ. ಚೇಂಜ್ ಆಗ್ಲಿ ಬಿಡು, ದಿನ ಒಂದೊಂದು ಸ್ವೀಟ್ ಸಿಗ್ತಾ ಇರುತ್ತಲ್ಲ. ಏನಕ್ಕೆ ಸ್ವೀಟ್ ಕೊಡ್ತಾ ಇದ್ಯಾ? ಹೇಳಲ್ಲ. ಅಯ್ಯ, ನಲಿಬೇಡ, ಹೇಳ. ಹೇಳಿಲ್ಲ. ಪರವಾಗಿಲ್ಲ, ಹೇಳ.
ಏನ ಒಂದ್ ಗ್ಲಾಸ್ ನೀರ್ ಕೊಡ್ತೀಯಾ? ತಗೊಳ್ಳಿ. ಥ್ಯಾಂಕ್ ಯು. ಏನಿದೆ ತಣ್ಣಗಿದಿಲ್ಲ? ಏನೇ ತಣ್ಣಗಿದೆ? ಫ್ರಿಜ್ ವಾಟರ್ ರೀ. ಯಾವ ಫ್ರಿಜ್? ನಮ್ಮನೆ ಫ್ರಿಜ್ ರೀ. ನಮ್ಮನೆ ಫ್ರಿಜ್? ಹೌದ್ರಿ, ನಮ್ ಫ್ರಿಜ್. ಸರಿಯಾಗೇ ಇದೆಯಾ? ಹಾ ಸರಿಯಾಗಿದೆ ರೀ. ಹಾ ನಾನೊಂದ್ ವಿಷಯ ಹೇಳೋದನ್ನ ಮರ್ತ್ಬಿಟ್ಟಿದೆ. ಏನು? ಬೆಳಗ್ಗೆ ನೀವು ಸ್ವಿಚ್ ಹಾಕು ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ನಾನು ಹೋಗಿ ಸ್ವಿಚ್ ಹಾಕ್ದೆ. ಡಬಾರ್ ಅಂತ ಸೌಂಡ್ ಬಂತು. ಆಗ್ಲೇಬೇಕಲ್ವಾ? ಹೋಗೇನು ಬಂತು ರೀ? ಬರ್ಲೇಬೇಕಲ್ವಾ? ನನಗಂತೂ ಅಳುನೇ ಬಂದ್ಬಿಡ್ತು ಗೊತ್ತಾ. ಅಯ್ಯೋ ಇಂಥ ಒಳ್ಳೆ ಫ್ರಿಜ್ ಹಾಳಾಗ್ ಹೋಯ್ತಲ್ಲ ಅಂತ ನಾನಂತೂ ದೇವ್ರನ್ ಬೇಡ್ಕೊಂಡೆ, ಹರಕೆನ ಹೊತ್ಕೊಂಡೆ ರೀ. ಮತ್ತೆ ಈ ಫ್ರಿಜ್ ಸರಿಯಾಗೇ ಇದೆ? ಏನ್ ಪವಾಡ ಆಗೋಯ್ತಾ? ಪವಾಡನೇ ರೀ. ಅದೇನೋ ಆಶ್ಚರ್ಯ. ಮಧ್ಯಾಹ್ನ ಸರ್ವೆ ಅಂತ ಫ್ರಿಜ್ ಕಂಪ್ನಿಯವ್ರು ಬಂದಿದ್ರು. ಅವ್ರಿಗೆ ಯಾರೋ ಹೇಳಿದ್ರಂತೆ ನಮ್ಮನೇಲಿ ಫ್ರಿಜ್ ಬಂದಿದೆ ಅಂತ. ಅವ್ರು ಬಂದು ಎಲ್ಲ ಚೆಕ್ ಮಾಡಿ ನಾನು ಹೀಗೀಗ ಆಯ್ತು ಅಂತ ಹೇಳ್ದೆ ರೀ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಡೋಂಟ್ ವರಿ ಮೇಡಮ್, ಇದು ಗ್ಯಾರಂಟಿ ಪೀರಿಯಡ್ ಅಲ್ಲಿ ಆಗಿರೋದು, ನಿಮಗ್ ನಾವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಸೆಲ್ ಫೋನ್ ಅಲ್ಲಿ ಫೋನ್ ಮಾಡಿದ್ರು. ತಕ್ಷಣ ಯಾರೋ ವ್ಯಾನ್ ಅಲ್ಲಿ ಬಂದು ಮೋಟರ್ ಚೇಂಜ್ ಮಾಡ್ಬಿಟ್ರು. ಅವ್ರ ಮನೆ ಹಾಳಾಗೋಗ್ಲಿ. ಅವ್ರು ಎಷ್ಟು ಖುಷಿಯಾಗಿದ್ರು ಗೊತ್ತಾ, ಇಂಥ ಏರಿಯಾದಲ್ಲಿ ಫ್ರಿಜ್ ಇಟ್ಕೊಂಡಿದ್ದಕ್ಕೆ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ನಂದೊಂದು ಫೋಟೋ ತೆಕ್ಕೊಂಡ್ರು ರೀ. ಫ್ರಿಜ್ ಪಕ್ಕದಲ್ಲಿ ಮದ್ವೆ ಸೀರೆ ಇತ್ತಲ್ಲ, ಆ ಮದ್ವೆ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಂಡೆ. ನಾಳೆ ಟಿವಿಯಲ್ಲಿ ಪೇಪರ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ. ಹಾಳಾದ್ದು ಫ್ರಿಜ್ ನ ಬರ್ನ್ ಮಾಡಕ್ ಹೋಗಿ ನನ್ ಪ್ಲಾನೇ ಬರ್ನ್ ಆಗೋಯ್ತಲ್ಲ. ಸರ್ ಸರ್, ಬಾಸ್ ಕರಿತವ್ರೆ. ಏನ್ ಗ್ರಾಚಾರನೋ? ಏನ್ರಿ ನಿಮ್ ಸ್ವಲ್ಪನೂ ಜವಾಬ್ದಾರಿ ಇಲ್ವಲ್ಲ? ಯಾರಿಗೋ ಕೊಡ್ಬೇಕಾಗಿರೋ ಸಾಲನ ಯಾರಿಗೋ ಕೊಟ್ಟಿದ್ದೀರಲ್ಲ, ನೋಡ್ರಿ ಇಲ್ಲಿ. ಸಾರಿ ಸರ್. ಏನ್ರಿ ಸಾರಿ? ಯಾಕೋ ಸುಧಮ್ಮ ಡಲ್ ಆಗಿದ್ಯಾ? ಶ್ರೀಧರ, ಯಾಕೋ ಇತ್ತೀಚೆಗೆ ನನಗೆ ಯಾವ್ದ್ರ ಮೇಲೂ ಕಾನ್ಸಂಟ್ರೇಷನ್ ಇಲ್ಲ ಕಣೋ. ನನ್ಗನ್ಸುತ್ತೆ ಎಲ್ಲ ಅದ್ ಬಂದ್ಮೇಲೆ ಆಗಿದ್ದು ಅಂತ. ಏನ್ ಬಂದ್ಮೇಲ? ಇನ್ಯಾವುದು? ಆ ಫ್ರಿಜ್ ಬಂದ್ಮೇಲೆ. ಅದ್ ಬಂದ್ಮೇಲೆ ನಾನ್ ಸಾಲ ಮಾಡ್ದೆ. ಆ ಫ್ರಿಡ್ಜ್ಗೆ ಏನಾರು ಅಂದ್ರೆ ನಿನ್ಗೆ ಇಲ್ದಿರೋ ಪಾಪ ಸುತ್ಕೊಳ್ಳುತ್ತೆ. ಲವ್, ಆ ಫ್ರಿಡ್ಜ್ ಬಂದ್ಮೇಲೆ ನೀವು ಹೊಸ ಸೋಫಾ ಸೆಟ್ ತಗೊಂಡೆ, ಮನೆಗೆ ಹೊಸದಾಗಿ ಬಣ್ಣ ಹೊಡಿಸ್ದೆ, ಸತ್ಯನಾರಾಯಣ ಪೂಜೆ ಮಾಡಿಸ್ದೆ. ನಿನ್ಗೇನೋ ಕೆಟ್ಟದಾಗಿದೆ? ಇಲ್ಲ ಕಣೋ, ಎಲ್ಲ ಕೆಟ್ಟದೇ ಆಗಿದ್ದು. ಅದಕ್ಕೆ ಭಾಸ್ಕರ್ ಬೈದ್ರು. ನಾನ್ ನಿದ್ರೆ ಮಾಡಿ 3 ದಿನ ಆಯ್ತು ಕಣೋ. ಹೌದಾ? ಛೇ 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 ಛೇ. ಒಂದ್ ಕೆಲ್ಸ ಮಾಡಪ್ಪ, ನನ್ಗೊಬ್ರು ಬಾಬಾ ಪರಿಚಯ ಇದಾರೆ, ನಾನ್ ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಖಂಡಿತ ಅವ್ರು ನಿನ್ ಮನಸ್ಸಿಗೆ ಶಾಂತಿ ಸಿಗುವಾಗ ಮಾಡ್ತಾರೆ. ನನಗೂ ಕೆಲವು ಸಲ ಡಿಸ್ಟರ್ಬ್ ಆದಾಗ ನಾನು ಅವ್ರ ಹತ್ರನೇ ಹೋಗೋದು. ಹೌದಾ? ಅಯ್ಯೋ, ಆ ಪುಣ್ಯಾತ್ಮನ ಮೊದಲು ನೋಡ್ಬೇಕು. ನಡಿಯಪ್ಪ. ತಡಿ ತಡಿ ತಡಿ, ಹಾಗೆಲ್ಲ ಸುಮ್ನೆ ಹೋಗ್ಬಿಡಕ್ಕಾಗತ್ತಾ? ಅವ್ರಿಗೆ ಮೊದಲು ಫೋನ್ ಮಾಡ್ಬೇಕು, ಆಮೇಲೆ ಅಪಾಯಿಂಟ್ಮೆಂಟ್ ತಗೋಬೇಕು. ಆ ಕೆಲಸ ಎಲ್ಲ ನಾ ಮಾಡ್ತೀನಿ, ನೀ ಸಮಾಧಾನವಾಗಿ ಹೋಗಿ ಕೂತ್ಕೋ. ನಡಿ ನಡಿ ನಡಿ. ಇದೆ ಕಣ, ಬಾ. ಗುರುವೇ ಗುರುವೇ ಗುರುವೇ. ಯಾರು? ನಾನೇ ಸ್ವಲ್ಪ ಸ್ವಾಮೀಜಿ ನೋಡ್ಬೇಕಾಗಿತ್ತು. ಬನ್ನಿ, ಒಳಗಡೆ ಇದೆ. ನೀನ್ ಇಲ್ಲೇ ಕೂತ್ಕೋ, ನಾ ಮಾತಾಡ್ಕೊಂಡ್ ಬರ್ತೀನಿ. ಬಾಬಾ, ಏನಯ್ಯ? ನಿಮ್ಮನ್ನ ಯಾರು ನೋಡಕ್ ಬಂದಿದ್ದಾರೆ. ಬನ್ನಿ ಸರ್. ನಮಸ್ತೆ ಬಾಬಾ. ಬಾಬಾ ನಿನಗೆ ಒಳ್ಳೇದು ಮಾಡ್ಲಿ. ಶ್ರೀಧರ, ಏನಪ್ಪ ಸಮಾಚಾರ? ಅದು ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಬಹಳ ಅಪ್ಸೆಟ್ ಆಗಿದ್ದಾನೆ. ನನ್ ತುಂಬಾ ಕ್ಲೋಸು ಬಾಬಾ. ಓಹೋ. ಅದು ಅವನೊಂದು ಫ್ರಿಡ್ಜ್ ತಗೊಂಡ, ಅದ್ರ ಜೊತೆಗೆ ಸೋಫಾ, ಮಿಕ್ಸಿ, ಗ್ರೈಂಡ್ರು ಎಲ್ಲ ಬಂತು. ತುಂಬಾ ಮರ್ಯಾದೆನೂ ಬಂತು. ಏನು ಅಂದ್ರೆ ಸ್ವಲ್ಪ ಸಾಲ ಆಯ್ತು ಅಷ್ಟೇ. ಅವನು ಅನ್ಕೊಂಡಿದ್ದಾನೆ ಇದೆಲ್ಲ ಫ್ರಿಡ್ಜ್ ಇಂದಾನೇ ಆಗ್ತಾ ಇದೆ ಅಂತ. ಮನಸ್ಸು ತುಂಬಾ ಕಲವಲ ಆಗ್ಬಿಟ್ಟಿದೆ. ತಾವೇನಾದ್ರೂ ಮಾಡ್ಬೇಕು ಬಾಬಾ. ಅರ್ಥವಾಯ್ತು. ನೀನ್ ಹೋಗಿ ಆ ಬಾಲಕನನ್ನ ಒಳಗಡೆ ಕಳಿಸು. ಸುಧಮ್ಮ, ಬಾಬಾ ಅಪಾಯಿಂಟ್ಮೆಂಟ್ ಕೊಡು. ಅಯ್ಯೋ, 10 ನಿಮಿಷ ಆದ್ಮೇಲೆ ಹೋಗ್ಬೇಕಂತೆ, ಮೆಡಿಟೇಟ್ ಮಾಡ್ತಾ ಇದ್ದಾರೆ. ಫ್ರಿಡ್ಜು, ಸಾಲ, ಸೋಫಾ, ಗ್ರೈಂಡರು, ಮಿಕ್ಸಿ, ಬಿಳಿ ಫ್ರಿಡ್ಜು, ಭೂತ, ಬಿಳಿ ಭೂತ. ಓಕೆ. ಬನ್ನಿ ಹೊಳಗೆ. ನಡಿ, ಹೊಡ್ಬಾ. ನೀನು ಬಾರ. ನಾನ್ ಬರಲ್ಲ, ನೀನು ಒಬ್ನೇ ಹೊಡ್ಬಾರ. ಧೈರ್ಯ ಹೊಡ್ಬಾರ. ಓಕೆ. ಬಾಬಾ. ಯಾರು? ನಾನು ಶ್ರೀಧರನ್ ಫ್ರೆಂಡು. ಓಹೋ, ಕುಳಿತುಕೋ ಮಗು. ಧನ್ಯವಾದ. ಅದು ಅರ್ಥವಾಗಿದೆ. ನಿನ್ನ ಚಿಂತೆಗೆ ಕಾರಣವೇನೆಂದು ನನಗೆ ಅರ್ಥವಾಗಿದೆ.
ಮಧ್ಯರಾತ್ರಿಯಲ್ಲಿ ಬಿಳಿ ಭೂತ ಒಂದು ನಿನ್ನ ಮನೆಯನ್ನ ಹೊಕ್ಕಿದೆ. ಹೌದು ಹೌದು ಬಾಬಾ. ಆ ಭೂತದ ಆತ್ಮ ಒಳಗಡೆ ಯಾವಾಗ್ಲೂ ತಣ್ಣಗಿರುತ್ತೆ, ಹೊರಗಡೆ ಬೆಚ್ಚಗಿರುತ್ತೆ. ಅದು ಸ್ವಲ್ಪ ಸಮಯ ನಂತರ ಗಡಗಡಗಡಾದ ಶಬ್ದ ಮಾಡುತ್ತೆ. ತುಂಬ ಹೊತ್ತು ನಿಶ್ಶಬ್ದವಾಗಿದ್ದು ಬಿಡುತ್ತೆ. ಹೌದು, ಅದು ನಿನ್ನ ಮನೆಯ ಉತ್ತರ ಭಾಗದಲ್ಲಿ ಅಮಾವಾಸ್ಯ ರಾತ್ರಿಯಲ್ಲಿ ಭದ್ರವಾಗಿ ಬಂದು ಕುಳಿತುಕೊಂಡ್ಬಿಟ್ಟಿದೆ. ಹೌದು ಹೌದು ಬಾಬಾ, ಹೌದು. ಅದರಿಂದಾಗಿ ನಿನ್ನ ಮನೆಯ ವಾಸ್ತುವೆಲ್ಲ ಅಸ್ತವ್ಯಸ್ತವಾಗಿ ನೀನು ಈ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರೋದು. ಹೌದು ಹೌದು ಬಾಬಾ. ಬಾಬಾ ಬಾಬಾ ಒಳ್ಳೆಇದೆ. ಇದಕ್ಕೆ ಪರಿಹಾರ ಏನ್ ಬಾಬಾ? ಕಾಣಿಕೆ. ತಗೊಳ್ಳಿ ಬಾಬಾ. ಭೂತ ಸಾಮಾನ್ಯದಲ್ಲ, ಅದು ಅಷ್ಟು ಸುಲಭವಾಗಿ ನಿನ್ನ ಮನೆ ಬಿಟ್ಟು ಹೋಗೋದಿಲ್ಲ. ಅದನ್ನ ಜಾಡಿಸಿ ಹೋದ್ರೇನೆ ನಿನ್ನ ಮನೆ ಬಿಟ್ಟು ಹೋಗೋದು. ಆಯ್ತು ಬಾಬಾ, ನೀವ್ ಹೇಳ್ದಂಗೆ ಜಾಡ್ಸ್ ಒದ್ದೋಡಿಸ್ತೀನಿ ಬಾಬಾ. ಎಲ್ಲ ಹೋಯ್ತಲ್ಲ ಬಾಬಾ, ಕಾಸು ಹೋಯ್ತು, ನಿಮ್ದೆ ಹೋಯ್ತು. ಬಾಬಾ 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 ಬಾಬಾ. ಇದಕ್ಕೊಂದು ಸ್ಟೆಬಿಲೈಸರ್ ಬೇಕು ರೀ, ಇಲ್ದಿದ್ರೆ ವೋಲ್ಟೇಜ್ ಫ್ಲಕ್ಚುಯೇಟ್ ಆಗುತ್ತಂತೆ. ಹೋದ್ಸಲ ಅದರಿಂದನೇ ಸುಟ್ಟೋಯ್ತಂತೆ. ನನಗೆ ಕಂಪನಿಯವ್ರು ಹೇಳಿದ್ರು ರೀ. ನನ್ನ ಹತ್ರ ದುಡ್ಡಿಲ್ಲ ಕಣೆ. ಅಲ್ಲ ರೀ, ದುಡ್ಡಿಲ್ಲ ಅಂದ್ರೆ ಹೇಗೆ? ಸ್ಟೆಬಿಲೈಸರ್ ಇಲ್ಲ ಅಂದ್ರೆ ಫ್ರಿಡ್ಜ್ ಕೆಟ್ಟ ಹೋಗುತ್ತೆ. ಹೋಗ್ಲಿ, ಹಾಳಾಗೋಗ್ಲಿ, ಕೆಟ್ಟೋಗ್ಲಿ. ಏನ್ರಿ ಹಾಗಂದ್ರೆ? ಆಫ್ ಮಾಡಿ. ಬೇಡ, ಉಪಯೋಗಿಸದೆ ಬೇಡ. ಅಲ್ಲ ರೀ, ಮುಂದಿನ ಮನೆಯವರು ಹಿಂದಿನ ಮನೆಯವರು ಏನಾದ್ರೂ ಇರ್ತಾನೆ ಇರ್ತಾರೆ. ಅವ್ರಿಗೆ ನಾನು ಏನಂತ ಹೇಳಿ? ಲೇ, ಅವರು ಇವರು ಇಡ್ತಾರೆ ಅಂತ ನನ್ನ ಫ್ರಿಡ್ಜ್ ತಗೊಂಬಂದಿದ್ದು. ಅವ್ರು ಏನಾದ್ರು ಅನ್ಕೊಂಡು ಹಾಳಾಗೋಗ್ಲಿ. ಹಾಳಾಗ್ ಹೋಗ್ಲಿನಾ? ನಿಮಗಂತೂ ಯೋಗ್ಯತೆ ಇಲ್ಲ. ನಾನು ಕಾಲಿಟ್ ಗಳಿಗೆಯಿಂದ ಅದೃಷ್ಟ ತಾನಾಗೆ ಬಂತು. ನಿಮಗಂತೂ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ. ಏನಂದೆ? ನೀನು ಕಾಲಿಟ್ಟಿದ್ದಕ್ಕೆ ನನಗೆ ಅದೃಷ್ಟ ಬಂತ? ಲೇ, ನೀನ್ ಬಂದಿದ್ದು ಆಳು ಮೂಳು ಅಂತ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡು ನಾನು ದೊಡ್ಡ ಸಾಲ್ಗಾರ ಆಗೋಗ್ಬಿಟ್ಟಿದ್ದೀನಿ. ಇನ್ನೊಂದ್ 2 ದಿನ ಆಮೇಲೆ ಅಣ್ಣೆ ಮುಂದೆ ದೇವಸ್ಥಾನ ಮುಂದೆ ಕುತ್ಕೊಂಡ ಯಾಪ ಅಂತ ತಿರುಪೆ ಎತ್ತಂಗ ಆಗ್ಬಿಡ್ತೀನಿ. ಏನ್ ಸುಧಾಮ, ಗಂಡ ಹೆಂಡತಿ ಬಹಳ ಸರಸ ಸಲ್ಲಾಪದಲ್ಲಿ ಇರೋ ಹಾಗಿದೆ. ಅದೇ ಯಾವ್ದೋ ಫ್ರಿಜ್ಜು ಅಂತ ಒಂದ್ ಡ್ರಾಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಲ್ವೇನೆ? ಅಯ್ಯೋ, ನಿನ್ ಹೆಂಡತಿಗೆ ತುಂಬಾ ನಾಚಿಕೆನಪ್ಪ. ಹೌದೌದು, ತುಂಬಾ ಜನ ಫೋನ್ ಮಾಡಿ ಹೇಳಿದ್ರು ಇಡೀ ಒಳಗೆ. ಕೊತ್ಮೀರಿ ಸೊಪ್ಪು ಬಾಳ ತಂದಿದ್ದೀರಿ, ಇಡ್ಬೇಕಾದ ಫ್ರಿಡ್ಜ್ ನಲ್ಲಿ ಇಡಿ. ನೀವೇನಿಟ್ಟಿದ್ದೀರಿ? ನಾನು ಮೊಸರು ಇಟ್ಟಿದ್ದೀನಿ. ಬರ್ಲಪ್ಪ? ನಮಸ್ಕಾರ. ಏನ್ರಿ, ಏನಾಯ್ತು? ಫ್ರಿಡ್ಜ್ ಇಲ್ಲ ಇದೆಯಾ? ಇಲ್ಲೇ ಇದೆಯಲ್ಲ, ಏನಾಯ್ತ್ರಿ? ಹಾಳಾದ ಫ್ರಿಡ್ಜು ದಯ್ಯಾದಂಗ ಆಗ್ ಬಂದ್ ಅದಕ್ಕೊಂದು ಕಚ್ದಂಗ ಆಗ್ಬಿಡ್ತು ಕಣೆ. ನಿಮಗ್ ಫ್ರಿಡ್ಜ್ ಅಂದ್ರೆ ಆಗಲ್ವಲ್ಲ, ಅದಕ್ಕೆ ಏನೇನೋ ಕನಸು ಬೀಳ್ತಾ ಇದೆ. ಸುಮ್ನೆ ಬಿದ್ಕೊಳ್ರಿ. ಈ ಫ್ರಿಡ್ಜ್ ನನ್ ಮನೇನೆ ಹಾಳು ಮಾಡ್ಬಿಡ್ತು. ಅಮ್ಮ, ಈಗ ಕೆಲಸ ಮಾಡ್ತಾ ಇದೆ. ತುಂಬಾ ಕೆಲಸ ಇದೆ ಕಣ. ಅಯ್ಯೋ ಬಿಟ್ಬಿಟ್ಟು ಬಾಪ, ಹೇಳ್ತೀನಿ. ಬಾರಪ್ಪ, ಇಲ್ಲಿ ಕುತ್ಕೋ. ಏನಾಯ್ತು? ನೋಡಪ್ಪ, ರಾತ್ರಿ ಎಲ್ಲ ನಮ್ಮ ಮನೆ ಫ್ರಿಡ್ಜು ಬಿಳಿ ಬೂತು ತರ ನನ್ನ ಕಾಡ್ತಾ ಇತ್ತು.
ಆ ಬಾಬಾ ಹೇಳ್ದು ಸತ್ಯ ಆಗೋಯ್ತಪ್ಪ. ಏನ್ ಹೇಳಿದ್ರು ಬಾಬಾ? ಬಾಬಾ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಮನೇಲಿ ಒಂದು ಬಿಳಿ ಭೂತ ಇದೆ ಅಂದ್ರು. ನನಗೆ ಆಗ ಗೊತ್ತಾಗ್ಲಿಲ್ಲ. ಈಗ ಯೋಚನೆ ಮಾಡ್ದಾಗ್ಲೇ ಗೊತ್ತಾಗಿದ್ದು ಆ ಬಿಳಿ ಭೂತ ಬೇರೆ ಯಾವ್ದು ಅಲ್ಲ, ನಮ್ಮನೆ ಫ್ರಿಡ್ಜು ಅಂತ. ಅದನ್ನ ಒದ್ರೆ ಹೋಗಲ್ವಂತೆ, ಜಾಡ್ಸ್ ಒದ್ರೆ ಅಂತೆ ಹೋಗೋದು. ಅಯ್ಯ, ನನ್ನ ಹೆಂಡತಿ ಗೊತ್ತಾಗ್ದಿರೋತ್ರ ಅದನ್ನ ಒದ್ದು ಓಡ್ಸಕ್ ಒಂದು ಐಡಿಯಾ ಕೊಡಪ್ಪ. ಒಂದ್ ಕೆಲ್ಸ ಮಾಡೋಣ. ನನಗೆ ಗೊತ್ತಿರೋನೊಬ್ಬ ಇಸ್ಮಾಯಿಲ್ ಅಂತ ಇದ್ದಾನೆ. ಅವನಿಗೆ ಹೇಳಿದ್ರೆ ಕೆಲಸ ಸಲೀಸಾಗತ್ತೆ. ಯಾರವನು? ಅಯ್ಯೋ, ಅವನೊಬ್ಬ ದೊಡ್ಡ ಫ್ರಿಡ್ಜ್ ಕಳ್ಳ ಕಣೋ. ಬೆಂಗಳೂರಿನಲ್ಲಿ ಯಾವುದೇ ಫ್ರಿಡ್ಜ್ ಕಳ್ತನ ಆದ್ರೂ ಇದು ಇವಂದೇ ಕೆಲಸ. ಅವನೊಂದು ದೊಡ್ಡ ನೆಟ್ವರ್ಕೇ ಇದೆ. ಅವ್ನಿಗೋಗಿ ಹೇಳ್ಬಿಡಣ. ಏನಂತ ಹೇಳೋದು? ಗುರುವೆ, ನಮ್ಮನೆ ಫ್ರಿಡ್ಜ್ ನ ಪಿಕಪ್ ಮಾಡ್ಬಿಡಪ್ಪ ಅಂತ. ನೀನ್ ಹೆಂಡತಿ ಅನ್ಕೊಂತಾಳೆ ಫ್ರಿಡ್ಜ್ ಕಳ್ತನ ಆಯ್ತು ಅಂತ. ಫ್ರಿಡ್ಜ್ ಹೋಯ್ತು, ಹೆಂಡತಿಗೂ ಗೊತ್ತಾಗಲ್ಲ. ಎಂತ ಐಡಿಯಾ ಮರ್ಯ, ಮೊದ್ಲು ಕೆಲಸ ಮಾಡ್ಸು. ಅರೆ ಪಿಕಪ್ ಅಂದ್ರೆ ನಮ್ದಕ್ಕೆ ಭಾಷೆಲಿ ಕಳ್ತನ ಸಮಯ ಕಳ್ತನ. ಅದೇ ಕಳ್ತನ ಇವನ್ ಮನೇಲಿ ಮಾಡ್ಬೇಕು. ಅರೆ ಇವ್ರದಕ್ಕೆ ಮನೇಲಿ ಕಳ್ತನ ಮಾಡಕ್ಕೆ ಇವ್ರದ್ದು ಮುಂದೆ ಡೀಲ್ ಮಾಡ್ತಾರೆ. ಗೊತ್ತಿದೆ ನಿಂಗೆ? ಅಲ್ಲೇ ಇರೋದು, ಅದಕ್ಕೆ ನಾವು ಬಂದಿರೋದು. ಅರೆ ಶ್ರೀಧರ್ ಬಾಯ್, ಏ ಉಲ್ಟಾ ಸೀದಾ ದಂದಾಯಿ, ಇದು ಬಹಳ ಕಷ್ಟ ಇದ್ದಾರೆ. ಈಗ ನಾನೇನ್ ಮಾಡ್ಬೇಕು? ಇವ್ರ ಮನೆಯಲ್ಲಿ ಒಂದು ಫ್ರಿಡ್ಜ್ ಇದೆ. ಅದು ಬಂದಾಗಿಂದ ಇವ್ನು ಬ್ಯಾಡ್ ಲಕ್ ಶುರು ಆಗಿದೆ. ನೀನ್ ಹೇಗಾದ್ರೂ ಮಾಡಿ ಆ ಫ್ರಿಡ್ಜ್ ನ ಇವ್ರ ಮನೆಯಿಂದ ಕದಿಬೇಕು. ಆ ವಿಷಯ ಇವ್ನ ಹೆಂಡತಿಗೆ ಮಾತ್ರ ಗೊತ್ತಾಗಬಾರ್ದು. ಓ, ಬೇಗಂ ಕಾ ಸಮಾಚಾರ. ಇವ್ರದ್ದು ಮನೇಲಿ ಇವ್ರದ್ದು ಬೇಗಂಗೆ ಹೈ ಪ್ರೆಷರ್, ಇಲ್ಲಿ ಇವ್ರಿಗೆ ಲೋ ಪ್ರೆಷರ್. ಹೌದು ಸ್ಮೈಲು. ಅರೆ ಸ್ಮೈಲ್ ನಹಿ ಇಸ್ಮಾಯಿಲ್, ಇಸ್ಮಾಯಿಲ್. ನೋಡಿ ಸಾಬ್, ಏ ಶ್ರೀಧರ್ ಏನ ಶ್ರೀಧರ್ ನಮ್ದು ಚಟಿಕಾ ದೋಸ್ತ್. ಇವ್ರದಗೋಸ್ಕರ ನಾವು ಈ ಡೀಲ್ಗೆ ಒಪ್ಕೊಂಡಿದ್ದಾರೆ. ಆದ್ರೆ ನೀವು ಮಾತ್ರ ಮಿಸ್ ಮಾಡದೆ ನಮ್ದು ಕನ್ವೀನಿಯನ್ಸ್ ಕೊಟ್ಬಿಡ್ಬೇಕು. ಎಷ್ಟಪ್ಪ? 420. ನನ್ನ ಮನೆ ಫ್ರಿಡ್ಜ್ ಕದಿಯಕ್ಕೆ ನಾನ್ 420 ರೂಪಾಯಿ ಕೊಡ್ಬೇಕಾ? 420 ನನ್ನ ಮಕ್ಳಪ್ಪ ಇವರು. ಅರೆ ಏನ್ ಸಾಬ್ ಹಿಂಗ್ ಹೇಳ್ತೀರಾ? ನಿಮ್ದು ಫ್ರಿಡ್ಜ್ಗೆ ಕಳ್ತನ ಮಾಡಕ್ಕೆ ನಮ್ದಕ್ಕೆ ಗಾಡಿಗೆ ಬೇಡ, ಹುಡುಗರಿಗೆ ಬೇಡ, ಅಸಿಸ್ಟೆಂಟ್ಗೆ ಬೇಡ, ಇವ್ರಿಗೆಲ್ಲ ಪೇಮೆಂಟ್ ಕೊಡ್ಬೇಡ. 420 ರೂಪಾಯಿ ಜಾಸ್ತಿ ಕಣಪ್ಪ. ಅರೆ ಆಯ್ತಾನೆ ಹೋದ. ಇಸ್ಮಾಯಿಲ್, ಆತ ಬರೀ ಸಂಬಳದಲ್ಲಿ ಬದುಕೋ ವ್ಯಕ್ತಿ. ಗಿಂಬಳ ಒಂದ್ ಪೈಸನೂ ಸಿಕ್ಕಲ್ಲ. ಏನಾದ್ರು ಡಿಸ್ಕೌಂಟ್ ಮಾಡು. ಸಂಬಳಗೆ ನಂಬ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಕಷ್ಟನೇ ಇದೆ. ಹೋಗ್ಲಿ, 400 ರೂಪೀಸ್ ಕೊಟ್ಬಿಡಿ ಸಾರ್. ರಿಸ್ಕ್ ಎಲ್ಲ ನಮ್ದೇ. ರಿಸ್ಕ್ ಯಾವ್ದು ಇಲ್ಲ ಕಣಪ್ಪ. ಕಿಟಕಿ ಬಾಗ್ಲ ನಾವೇ ಕೋಆಪರೇಟ್ ಮಾಡ್ತೀವಲ್ಲ. ಅಲ್ಲ ಸಮಯ, ನಿಮ್ದಕ್ಕೆ ಕೋಆಪರೇಟ್ ಮಾಡ್ತೀರಾ, ನಿಮ್ದಕ್ಕೆ ಬೇಗಂಗೆ ಕೋಆಪರೇಟ್ ಮಾಡ್ತಾರೆ. ಅವ್ರದ್ದು ಪೊಲೀಸ್ಗೆ ಹೋಗಿ ಪಿನ್ಗೆ ಹೊಡೆದ್ರೆ ನಮ್ದು ತಟ್ಟೆಗೆ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ರಿಸ್ಕ್ ಇಲ್ಲ. ಆಯ್ತು, ಮುಗಿಸ್ಬಿಡಪ್ಪ. ಆಯ್ತು ಸಾಬ್, ನಿಮ್ದಕ್ಕೇನು ಟೆನ್ಷನ್ ಮಾಡ್ಕೋಬೇಡಿ. ನಮ್ದಕ್ಕೆ ನಮಾಜ್ಗೆ ದಿನ ಸ್ಯಾಟರ್ಡೇ ಇಲ್ಲ, ಅವತ್ತು ನಿಮ್ದು ಕೆಲಸ ಮುಗಿಸ್ಬಿಡ್ತಾರೆ. ಅರೆ ಸಾಬು, ನಮಾಜ್ಗೆ ದಿನ ಸ್ಯಾಟರ್ಡೇಗೆ ಇಲ್ಲ, ಶುಕ್ರವಾರಗೆ. ಆ ಶುಕ್ರವಾರ ಆದ್ಮೇಲೆ ಸ್ಯಾಟರ್ಡೇ ಬರೋದಿಲ್ಲ. ಅವತ್ತು ರಾತ್ರಿ 2:30 3 ಗಂಟೆ ಒಳಗೆ ಬಂದು ನಿಮ್ದು ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ತಾರೆ. ಸಾಬ್, ನಿಮ್ದು ಮನೆಗೆ ನಾಯಿಗೆ ಇದ್ದಾರೆ? ಅಯ್ಯೋ, ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ, ನಾಯಿಗೆ ಎಲ್ಲಿಂದ ಇಟ್ಟಾಕ್ಲಪ್ಪ. ಒಳ್ಳೆ ಕೆಲಸ ಮಾಡಿದ್ರಿ. ಈ ನಾಯಿಗೆ ಇದ್ರೆ ನಮ್ದು ದಂಧೆಗೆ ಬಹಳ ಡೇಂಜರ್ ಆಗ್ತದೆ. ಈ ಪೊಲೀಸ್ನವರೆಲ್ಲ ಅವ್ರದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಬೋದು. ಈ ನಾಯಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡಕ್ಕೆ ಆಗಕ್ಕಿಲ್ಲ. ಅದಕ್ಕೆ ನೀವೇನ್ ಮಾಡಿ, ಈಗ ನಮ್ದಕ್ಕೆ ಅಡ್ವಾನ್ಸ್ ಕೊಡಿ. ಸ್ಯಾಟರ್ಡೇ ನೈಟ್ಗೆ ಬಂದು 2:30ಗೆ ನಿಮ್ದು ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ತಾರೆ. ಇಸ್ಮಾಯಿಲ್ಗೆ ಹೇಳ್ಬಿದ್ದಾನೆ, ನಮಾಜ್ಗೆ ನೆಕ್ಸ್ಟ್ ದಿನ ಇಲ್ಲಿಗೆ ಡಮಾರ್ಗೆ, ಇಲ್ಲಿಗೆ ಹಾಳಾಗಿ ಹೋಗ್ತದೆ ನಮ್ದು ಟ್ರ್ಯಾಕ್ ಕ್ಲಿಯರ್. ಏನ್ರಿ ತುಂಬಾ ಖುಷಿಲಿ ಕ್ಯಾಲೆಂಡರ್ ಮಾರ್ಕ್ ಮಾಡ್ತಿದ್ದೀರಾ? ಅದು ಅಲ್ಲ ಕಣೆ, ನಾ ಫ್ರಿಡ್ಜ್ ನ ಯಾವಾಗ ತಂದ್ವಿ ಅಂತ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೆ. ಓಹೋ, ಅಷ್ಟೆಲ್ಲ ಲೆಕ್ಕ ಮಾಡ್ತಿದ್ದೀರಾ? ನಾನಂತೂ ಮರ್ತೇ ಬಿಟ್ಟಿದ್ದೇರಿ. ಲಕ್ಷ್ಮಿ, ಬನ್ನಿ ಬನ್ನಿ. ಲಕ್ಷ್ಮಿ, ಸ್ವಲ್ಪ ನೋಡ್ಕೊ. ಬನ್ನಿ. ಇಡಿ ನೆಕ್ಸ್ಟ್ ದಿನ ಇಡ್ತೀನ, ಅವನ ಹಾಳಾಗ ಹೋಗುತ್ತೆ. ಇನ್ನೇನ್ ಹೋಗುತ್ತೀರಿ? ನಿಮ್ಮ ಅಜ್ಜಿ ಕ್ವಾಣೆಗೆ ಹೋಗುತ್ತೆ. ಅಂದ್ರೆ ಕ್ವಾಣೆಲಿ ಇಡ್ತೀನಿ ಅಂತ ಹೇಳ್ತಿದ್ದೆ ಕಣೆ. ಬೇಡ 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 ಬೇಡ, ಈ ಫ್ರಿಡ್ಜ್ ಹಾಲಲ್ಲಿ ಇದ್ರೇನೆ ಚೆನ್ನ. ಸುಧಾಮ, ಹಾಯ್. ಓ, ಏನಿದು ಕಾರ್ಪೊರೇಷನ್ ಲಾರಿಲಿ ಕಸ ತುಂಬಿದಾರಲ್ಲ. ನಾನು ಎಷ್ಟು ಸಾರಿ ಹೇಳಿದೀನಿ, ಮೇಲಿನ ಚೇಂಬರ್ಲಿ ಏನು ಇಡೋದು ಬೇಡ ಅಂತ. ಕೊತ್ತಂಬರಿ ಸೊಪ್ಪು ಇದು ಎಲ್ಲಿದ್ರೇನಂತೆ? ಇದೇನೋ 10 ರೂಪಾಯಿ ಟೊಮೊಟೊಗೆ, ಇದಕ್ಕೆ 10,000 ರೂಪಾಯಿ ಫ್ರಿಡ್ಜ್ ಬೇಕಾ? ಇದೇನಿದು? ಅಯ್ಯಯ್ಯೋ, ಮೀನ್ ಸಾರು. ಬಡಿ 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 ಬಡಿ. ಇದು ನಮ್ಮ ತರಕಾರಿ ಫ್ರೆಶ್ ಆಗಿರ್ಬೇಕು. ಇದನ್ನ ಎಲ್ಲಿಗೆ ಅನ್ಸೋದು? ಇದು ಸರಿಯಾದ ಜಾಗ. ಶ್ರೀಕಂಡ್ಮೂರ್ತಿ, ಅದೇನಪ್ಪ ಹಂಗ್ ಮೆತ್ತಾ ಇದ್ಯಾ? ಏನ್ರಿ ಅದು? ನೋಡಯ್ಯ, ಫ್ರಿಡ್ಜು ಬಂದಾಗ ಹೇಗಿತ್ತು, ನನ್ ತಲೆ ಇದ್ದ ಹಾಗಿತ್ತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದ್ರೂ ಯಾಕ್ರಿ ಅಂಟಿಸಿದ್ದು? ಏನಯ್ಯ ಹೀಗ್ ಕೇಳ್ತಾ ಇದ್ಯಾ? ಗಣೇಶನ ಸ್ಟಿಕ್ಕರು ಒರಿಜಿನಲ್ಲು. ಇವತ್ತು ಫ್ರಿಡ್ಜ್ ಬಂದ ದಿನ, ಮಂಗಳವಾರ, ಗಣೇಶನ ವಾರ. ಅಯ್ಯೋ, ಈ ಫ್ರಿಡ್ಜ್ ನಾಳೆ ಟಾಟಾ ಹೇಳತ್ತರಿ. ಓ,
ಇದು ಟಾಟಾ ಹೇಳೋರಿಗೆ ಪಾಠ ಹೇಳ್ಕೊಡುತ್ತೆ ಕಣಯ್ಯ. ಇದು ಇರ್ಬೇಕಯ್ಯ. ಯಾಕೆ ಅಂದ್ರೆ ಇದ್ ಮೇಲೆ ಇದ್ರ ಒಳಗೆ ಏನೇ ಇತ್ತು ಯಾವ ದೋಷಾನು ಬರೋದಿಲ್ಲ. ನೋಡು, ನಾನು ಮೊದಲೇ ಮಡಿ ಯಾರ್ಯಾರೋ ಎಲ್ಲೆಲ್ಲೋ ಇಟ್ಟಿದ್ದನ್ನೆಲ್ಲ ನಾನು ಮುಟ್ಟೋನಲ್ಲ. ಇದು ಇದ್ರೆ ಯಾವ ದೋಷಾನು ಇರಲ್ಲ ಕಣಯ್ಯ. ಗಣೇಶನ್ ಸ್ಟಿಕ್ಕರು ಹೇಗಿದೆ ಅಮ್ಮ? ತುಂಬಾ ಚೆನ್ನಾಗಿದೆ. ನೋಡಯ್ಯ, ನೀನೇನಾದ್ರೂ ಸ್ಟಿಕ್ಕರ್ ಕಿತ್ತ ಹಾಕ್ಬಿಟ್ರೆ ಆಮೇಲೆ ನಾನು ಏನ್ ತಂದು ಒಳಗೆ ಇಡೋದೇ ಇಲ್ಲ. ಅಪವಿತ್ರೋ ಪವಿತ್ರೋ ಭವ. ಅಮ್ಮ, ಇದ್ರ ಬಗ್ಗೆ ನೀವೇ ಗಮನ ಹರಿಸ್ಬೇಕು. ಬರ್ಲೇನಯ್ಯ? ಅಮ್ಮ ಬರ್ಲಾ? ಓಸಿಲ್ ಇಡೋದಲ್ದೆ ಮಡಿ ಬೇರೆ ಕೇಡು, ಸ್ಟಿಕ್ಕರ್ ಬೇರೆ ಅಂಟಿಸ್ತಾವನೆ. ಹೋಗ್ಲಿ ಬಿಡ್ರಿ ಪಾಪ, ಅವ್ರ ಭಕ್ತಿ ಅವ್ರಿಗೆ. ಲೇ, ಭಕ್ತಿ ಜಾಸ್ತಿ ಆದ್ರೆ ಸೈಟ್ ಮಾರಿ ಎಂಟಿ ಆಗೋನಲ್ಲ, ಅಲ್ಲನ್ಸ್ಕೊಳ ಕೇಳಿ. ರೀ ಸುಧಾಮ್ ಅವ್ರೆ, ಬನ್ನಿ ಬನ್ನಿ. ನಿಮ್ದು ಸ್ವಲ್ಪ ಚಟ್ನಿ ಉಳಿದಿತ್ತು, ಇಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ, ಚಟ್ನಿ ತಳದಲ್ಲಿ ಸೇರ್ಕೊಬಿಟ್ಟಿದೆ. ಒಂದ್ಸರಿ ನೆಕ್ರೆ ಖಾಲಿ ಆಗ್ಬಿಡುತ್ತೆ. ಅದು ಫ್ರಿಜ್ ಅಲ್ಲಿ ಇಡ್ಬೇಕಾ? ನಾನು ಹೆಂಡತಿ ಮಾಡಿದ್ದು ಬಹಳ ರುಚಿಯಾಗಿದೆ. ನಾಳೆ ಮತ್ತೆ ದೋಸೆ ಮಾಡ್ತೀನಿ ಅಂತ ಹೇಳಿದಾಳೆ. ನಾಳೆ ಬೆಳಗ್ಗೆ ಬಂದು ತಗೊಂಡು ಹೋಗ್ತೀನಿ. ಆಯ್ತಾಯ್ತು, ನಿಮ್ ಕೈಯಾರ ಇಟ್ಬಿಡಿ. ಆಯ್ತಪ್ಪ. ಅಯ್ಯೋ, ಬಂದೆ. ನನ್ನ ಮಕ್ಕಳ್ರ, ಇನ್ನು ಏನೇನ್ ಇಡ್ತೀರಾ ಎಲ್ಲ ಇಡ್ರಿ. ನಮಾಜ್ಗೆ ನೆಕ್ಸ್ಟ್ ದಿನಾಗಿ ಸ್ಮೈಲ್ಗೆ ಬರ್ತಾರೆ, ಲಪ್ಟಾಯಿಸ್ಕೊಂಡೆ ಹೋಗ್ತಾರೆ. ಆಮೇಲೆ ಇಡಿ. ಅಯ್ಯೋ, ಹೊತ್ಕೊಂಡು ಹೋಗೋ ಟೈಮಲ್ಲಿ ಕಚ್ಕೊಂಡು ಮನೋಡಲ್ಲ. ನೋಡಿ, ನೀನು ಸ್ವಲ್ಪ ಹೊತ್ತು ಈ ಕಡೆ ಮನ್ಕೋ, ನಾನು ಆ ಕಡೆ ಮನ್ಕೊಂಡು ಫ್ರಿಜ್ ನ ತಬ್ಕೊಂತೀನಿ ಕಡೆ. ಬಾರೆ ಬೇಡ್ರಿ, ನನ್ ಕೈಲಾಗಲ್ಲ, ನೀವೇ ಆ ಕಡೆ ಬಾರೆ. ಬರಲಿ ಬಾರಲಿ. ಬಿಟ್ರೆ ಬಿಟ್ರೆ ಎಲ್ಲ ಎಡವಟ್ಟ ಆಗಲ್ಲ. ನಾನು ಏನಿದು ಫ್ರಿಡ್ಜ್ ಬಿಸಿಯಾಗಿದೆ. ಯಾವನೇ ಅವನ ಅಡ್ಕಸ್ವಿ ಕಳ್ತನ ಮಾಡೋನು, ಬಾಗಿಲು ತಟ್ತಾನ. ಅಡ್ಕಸ್ವಿ ನನ್ನ ಮಕ್ಕಳು ತಂದು. ನಿಮ್ಗೇನ್ ಬುದ್ಧಿ ಗಿದ್ದಿ ಇದೆಯೇನ್ರಿ? ಬಾಗಿಲು ತಕ್ಕೊಂಡು ಮನಗಿದ್ದೀರಲ್ಲ. ಸರ್ ಮೆತ್ತಗ್ ಮಾತಾಡಿ ಸರ್, ನಮ್ಮ ಹೆಂಗಸರು ಮನ್ಗವ್ರೆ ಸರ್. ಯಾಕ್ರಿ ಮೆತ್ತಗ್ ಮಾತಾಡ್ಬೇಕು? ಅಲ್ಲ ರೀ, ಇವತ್ತಿನ ದಿವಸ ಹಾಕಿರೋ ಬಾಕ್ಲುಗಳನ್ನೆಲ್ಲ ಆರೇ ಕೋಲಾಕ್ ಮೀಟಿ ಒಳಗಿರೋದನ್ನೆಲ್ಲ ಗುಡ್ಸಿ ಗುಂಡಾಂತರ ಮಾಡ್ಕೊಂಡು ಹೊರಟೋಗ್ತಾರೆ. ಅಂತದ್ರಲ್ಲಿ ನೀವು ಬಾಕಲ್ನ ತೆರ್ಕೊಂಡು ಬನ್ರಪ್ಪ ನಮ್ಮ ಮನೆಗಿರೋದೆಲ್ಲ ಒತ್ಕೊಂಡೋಗಿ ಅಂತ ವೆಲ್ಕಮ್ ಬೋರ್ಡ್ ಹಾಕಿರೋ ತರ ಕಾಣ್ತಾ ಇದೆ. ಇಲ್ಲ ಸರ್, ಟಿವಿ ನೋಡ್ತಿದ್ದ, ನಿದ್ರೆ ಬಂದ್ಬಿಟ್ಟು ಹಂಗೆ ಮನ್ಕೊಬಿಟ್ಟೆ ಸರ್. ಹೌದೌದು, ಮನಿಕೊಂಡ್ಬಿಡ್ತೀಯ. ನಾಳೆ ದಿವಸ ಕಳ್ತನ ಆಯ್ತು ಅಂದ್ರೆ ಪೊಲೀಸ್ನವ್ರೇನ್ ಕತ್ತೆ ಕಾಯ್ತಾ ಇದ್ರ ಅಂತ ಕೇಳ್ತಾರೆ. ರೇ, ನಮ್ಗೇನ್ ಬೇರೆ ಕೆಲ್ಸ ಇಲ್ವಾ? ಯಾರ ಮನೆ ಬಾಕ್ಲ ಹಾಕ್ಯವ್ರೆ, ಯಾರ ಮನೆ ಕಿಟಕಿ ಹಾಕ್ಯವ್ರೆ ಅಂತ ಚೆಕ್ ಮಾಡಿ ಮನೆಗಿಬ್ಬಿಬ್ರು ಪೀಸಿಗಳನ್ನ ಕಾವಲಾಕಕ್ಕಾಗುತ್ತೇನ್ರಿ? ಇದೇನು ವಿಜಯನಗರ ಸಾಮ್ರಾಜ್ಯ ಅಂತ ತಿಳ್ಕೊಂಡಿದ್ದೀರಾ? ಬಾಕಲ್ನ ತೆರ್ಕೊಂಡು ಮನೆ ಕಳಕ್ಕೆ ಹೋಗ್ರಿ. ಬಾಕ್ಲ ಹಾಕೊಂಡು ಬಿದ್ಕೊಳ್ಳಿ. ತಾನು ಅವ್ನು ಬಗದ್ರೆ ದೈವ ಅವ್ನು ಬಗೀತು ನಂಗೆ ಆಯ್ತು. ನನ್ನ ಮಗನ್ ಎತ್ಕೊಂಡು ಹೋಗ್ಲಿ ಅಂದ್ರೆ ಹಾಳಾಗೋಯ್ತೆಲ್ಲ. ನಮಾಜ್ಗೆ ನೆಕ್ಸ್ಟ್ ದಿನ
ಏನ್ ಸರ್ ನಮ್ ನಿದ್ರೆ ಎಲ್ಲ ಹಾಳು ಮಾಡ್ಬಿಟ್ರಲ್ಲ ಸರ್. ಈ ಕಡೆ ಒಂದು ವ್ಯಾನ್ಗೆ ಏನಾದ್ರು ಬಂತೇನ್ರಿ? ನಮ್ಗೇನ್ ಗೊತ್ತಾ ಸರ್, ನಾನು ಮನ್ಕೊಂಡಿದ್ದೆ ಮೋಸ್ಟ್ಲಿ ನೀವು ಹೊಯ್ಸಳ ಇರ್ಬೇಕು ಅನ್ಕೋತೀನಿ. ಅದು ಹೊಯ್ಸಳ ವ್ಯಾನ್ ಸೌಂಡ್ ನಮಗೆ ಗೊತ್ತಾಗಲ್ವೇನ್ರಿ? ಇದು ಹೊಯ್ಸಳ ವ್ಯಾನ್ ಸೌಂಡ್ ಅಲ್ಲ, ಯಾವುದೋ ಗುಜರಿ ವ್ಯಾನ್ ಸೌಂಡು. ಇರ್ಲಿ, ನನ್ನ ಮಕ್ಕಳು ನಮ್ ಕಣ್ ತಪ್ಪಿಸಿ ಅದೆಲ್ಲೋಗ್ತಾರೆ ನಾನು ನೋಡ್ತೀನಿ. ಏಯ್ ಹಾಕೊಳ್ರಿ ಬಾಗ್ಲು. ಸರ್ ಬಾಗಲ್ನ ತೆಗಿಸ್ತೀರಾ, ಆಮೇಲೆ ಹಾಕುವಂತೀರಾ. ನಮಸ್ಕಾರ. ಬನ್ನಿ ಬನ್ರಿ. ಓಡಿ 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 ಎಸ್ಕೇಪ್. ನಾನು ಈಚೆ ಬಂದ್ಬಿಟ್ಟೆ. अरे गुजर में डाल रहे क्या पूछते रख फोन रख. ಇಸ್ಮಾಯಿಲ್ ಏನ್ ಹಿಂಗ್ ಮಾಡ್ಬಿಟ್ಟೆ ಇಸ್ಮಾಯಿಲ್? ಅರೆ ಏನ್ ಮಾಡೋದು ಬಿಡಿ ಸಾಬ್, ಅವತ್ ರಾತ್ರಿ ಇವ್ರದ್ದು ಮನೆ ಮುಂದೆ ನಾವು ನಾಯಿ ತರ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡೆದು, ಆ ಪೊಲೀಸ್ನವರು ನಮ್ಮಿಂದಲೇ ನಾಯಿ ತರ ರೌಂಡ್ಸ್ ಮೇಲೆ ರೌಂಡ್ಸ್ ಹೊಡೆದ್ಬಿಟ್ರು. ಏನ್ ಮಾಡೋದು ಸಾಬ್? ಆಗ್ಲಿಲ್ಲ ಸಾಬ್. ನೀವೇನ್ ಥಿಂಕಿಂಗ್ ಮಾಡ್ಬೇಡಿ ಸಾಬ್, ನಮ್ದು ಹೇಳಿದ್ಮೇಲೆ ಕೆಲಸ ಮಾಡೇ ಮಾಡ್ತಾರೆ. ನಿಮ್ದು ಫ್ರೆಂಡ್ಸ್ ಗೆ ಪಿಕಪ್ ನಾವು ಮಾಡೇ ಮಾಡ್ತಾರೆ. ಅಯ್ಯೋ ಯಾವಾಗ ಮಾಡ್ತೀವಿ ಹೇಳಪ್ಪ. ಅರೆ ಭಾಷಾ ಆರ ಇದಾರೆ ಸರ್. ಈ ಬುಡಾನ್ ಸಾಬ್ ಇಲ್ಲ, ಬುಡಾನ್ ಸಾಬ್ ಇವ್ರದ್ದು ಏನಾಗೆ ನೈಟ್ ಮೀಟಿಂಗ್ ಒಂದು ಯಾವತ್ತ ಇದೆ? ಕಲ್ಲು ಗುರುವಾರ ಸಾಬ್. ಗುರುವಾರ ಇದೆ ಸಾಬ್, ಗುರುವಾರ ಇದ್ದಾರೆ. ಗುರುವಾರ ನಿಮ್ ಕಾಮ್ ಆಗೋಗ್ಬಿಡ್ತದೆ. ಈ ಬುಡಾನ್ ಸಾಬ್ ಇಲ್ಲ, ಅವನು ನೈಟು ಬೀಟ್ ಮಾಡಾಕಿಲ್ಲ, ಪೋಟ್ಕೊಂಡ್ಬಿಟ್ಟು ಫ್ಲಾಟ್ ಆಗ್ಬಿಡ್ತಾರೆ. ಆವತ್ ರಾತ್ರಿ ನಿಮ್ ಫ್ರಿಡ್ಜ್ಗೆ ನಾವು ಪಿಕಪ್ ಮಾಡ್ಬಿಡ್ತಾರೆ. ಆದಷ್ಟು ಬೇಗ ಮಾಡಪ್ಪ. ಖಂಡಿತ ಮಾಡ್ತೇತಾನೆ. ಅರೆ ಗ್ಯಾರಂಟಿಗೆ ಮಾಡ್ತೀನಿ ಸಾಬ್, ನಮ್ದು ಪ್ರಾಣ ಹೋದ್ರೂ ಪರವಾಗಿಲ್ಲ, ಬಾಸಾಗೆ ಬಿಡಕ್ಕಿಲ್ಲ. ಅರ್ಥ ಆಯ್ತಾ? ಹಾ ಆಯ್ತು ನಡಿಯಪ್ಪ. ಟೈಮ್ ಆಯ್ತು ಇದಕ್ಕೆ. ಏಯ್ ಫ್ರಿಜ್ಜು. ಅಯ್ಯೋ ಯಾರೋ ನಮ್ಮನೆ ಫ್ರಿಜ್ ಹೊತ್ಕೊಂಡು ಹೋಗ್ಬಿಟ್ಟಾರಲ್ಲಪ್ಪ. ಫ್ರಿಜ್ಜು ಹಾಳಾದವ್ರು ಕತ್ಕೊಂಡು ಹೊರಟೋದ್ರಲ್ರಿ. ಅಯ್ಯಯ್ಯೋ ಲಕ್ಷ್ಮಿ ಬತ್ತಾಕ್ ಬಂದಿತ್ತು, ಬಲಗಾಲ ಇಟ್ಕೊಂಡು ಒಳಗಡೆಗೆ ರೀ. ಯಾರೋ ಮುಸ್ಲಿಮರೇ ಮಾಡಿರೋ ಕೆಲ್ಸ ರೀ. ಅವ್ರು ಹಾಳಾಗ್ ಹೋಗ್ಲಿ, ಎಕ್ಕೊಂಡು ಹೋಗ್ಲಿ, ಕತ್ಕೊಂಡು ಹೊರಟೋದ್ರಲ್ರಿ. ಮನೆ ಮುಂದೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದೀಯಾ? ಅದು ಮನೆ ಮುಂದೆ ಹೊಗೆ ಹಾಕ್ಬಿಟ್ಟು ಬಾಯಿ ಪಡ್ಕೊಂಡು ಸೀನ್ ಕೊಡ್ತೀನಿ ಡೈರೆಕ್ಟ್ MS ರಾಜಶೇಖರ್ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಯ್ಯ ನಿಮ್ಮ ಅಯ್ಯ ನಮ್ಮನೆ ಫ್ರಿಜ್ ಯಾರೋ ಒತ್ಕೊಂಡು ಹೋಗ್ಬಿಟ್ರಮ್ಮ. ಹೋಯ್ತು ಹೋಯ್ತು, ನನ್ ಕೊತ್ಮಿರಿ ಸೊಪ್ಪೆಲ್ಲ ಹೋಯ್ತು, ಏನಪ್ಪ ಮಾಡ್ಲಿ? ಹುಳಿ ಎಷ್ಟ್ ಚೆನ್ನಾಗಿತ್ತು. ಹೀಗಾಗುತ್ತೆ ಅಂತ ಗೊತ್ತಿದ್ದಿದ್ರೆ ರಾತ್ರಿನೇ ಒಂದು ತುತ್ತೂಟ ಜಾಸ್ತಿ ಮಾಡ್ಬಿಡ್ತಿದ್ದೆ. ಮಜ್ಜಿಗೆ ಜೊತೆಗೆ ಮೊಸರು ಹೋಯ್ತಲ್ಲ, ಈಗೇನ್ ಮಾಡ್ಲಿ? ಅಯ್ಯೋ ಸುಧಾಮ, ನನ್ ತಂಗ್ಲ ನಾನು ಎಲ್ಲಪ್ಪ ತಗೊಂಡೋಗಿಡ್ಲಿ. ಇದ್ದಿದ್ದೆ ಈ ವಟಾರದಲ್ಲಿ ನಿಮ್ಮನೇಲೆ ಫ್ರಿಡ್ಜ್, ಈಗ ಅದು ಇಲ್ದಂಗ ಆಗೋಯ್ತಲ್ಲಪ್ಪ. ನಂಗೆ ಗೊತ್ತು, ಇಲ್ಲೇ ಈ ಒಟ್ಟಾರದಲ್ಲೇ ಯಾರೋ ಕತ್ತಿರೋದು ಅಂತ. ಅಯ್ಯೋ ನೋಡ್ಕೊಂಡೆ ಮಾಡಿರ್ತಾರೆ. ಜನಕ್ಕೆ ಬಾಳ ಬಾಳ ಹೊಟ್ಟೆ ಕಿಚ್ಚು. ನನಗ್ ಗೊತ್ತಿತ್ತು ಇನ್ ಹೀಗೆ ಆಗುತ್ತೆ ಅಂತ. ಅಯ್ಯೋ ಏನ್ ಮಾಡಿ? ಕಳ್ಳರು ಬಂದಿರೋದು ನನ್ ಕೊತ್ಮಿರಿ ಸೊಪ್ಪಗೋಸ್ಕರನೇ, ಫ್ರಿಜ್ಗೋಸ್ಕರ ಅಲ್ಲ. ನನ್ ಕೊತ್ಮಿರಿ ಸೊಪ್ಪನ್ನ ಕಂಡ್ರೆ ಇಲ್ಲಿ ಬಹಳ ಜನ ಕೊಟ್ಟ ಊರಿ. ಪೊಲೀಸ್ ಅವ್ರು ಬೇರೆ ಬರ್ತಾವ್ರೆ, ಮಾಡ್ಕೊಂಡು ತಗ್ಲಾಕೊಂಡ್ಬಿಟ್ರಿ. ಎಲ್ಲೋಗ್ಲಪ್ಪ ನಾರಾಯಣ. ಅಯ್ಯೋ ಬಾಯ್ ಪಡ್ಕೊಳ್ಳಿ. ಅಯ್ಯೋ ಅಯ್ಯೋ
ಯಾಕೆಲ್ಲ ಬಡ್ಕೊತಾ ಇದ್ದೀರಾ? ಏನಾಯ್ತು ಸರ್? ಅದು ನಮ್ ಫ್ರಿಡ್ಜ್ ಕಳ್ದೋಗ್ಬಿಟ್ಟಿದೆ ಸರ್. ಅದಕ್ಕೆ ಯಾಕೆ ಬಡ್ಕೊಂತೀರಾ? ನಿಮ್ ಫ್ರಿಡ್ಜ್ ಸಿಕ್ಕಾಯ್ತು. ನಮ್ ಫ್ರಿಡ್ಜ್ ಸಿಕ್ಕಾಯ್ತು. ಪೊಲೀಸ್ನವರು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನಮ್ಮ ಹತ್ರ ಯಾರು ಬಾಲ ಬಿಚ್ಚಕ್ಕಾಗಲ್ಲ. ಬನ್ನಿ, ನಿಮ್ದಲ್ವಾ ಫೈಂಡ್ ಔಟ್ ಮಾಡಿ. ನೀನ್ ಇಲ್ಲೇರು, ನಾನು ನೋಡ್ಕೊ ಬರ್ತೀನಿ. ನೀವ್ ನಡ್ರಿ ಸರ್. ತಗ್ಲಾಕ್ಬಂಡಿ ನೋಡ್ರಿ, ಗಣೇಶ್ ಸ್ಟಿಕ್ಕರ್ ಇದೆ. ಇದೇ ತಾನೇ ನಿಮ್ ಫ್ರಿಡ್ಜ್? ಹೌದು ಸರ್. ಈ ಪೇಡೆ ನಮ್ದು ಸಾರ್, ನಮ್ದು. ಇದು ನಮ್ದೇ ಫ್ರಿಡ್ಜ್ ರೀ. ಸತ್ಯ ಸಿಕ್ಬಿಟ್ಟು ರೀ, ಇಳಿಸ್ರಿ ಇದನ್ನ, ಒಳಗಡೆ ಇಟ್ಕೊಂಡ್ಬಿಡೋಣ. ಹಾಗೆಲ್ಲ ಇಳ್ಸಕ್ ಆಗಲ್ಲಮ್ಮ. ಪೊಲೀಸ್ ಸ್ಟೇಷನ್ ಬರ್ಬೇಕು, ಕಂಪ್ಲೇಂಟ್ ಕೊಡ್ಬೇಕು, FIR ಬರಿಬೇಕು, ಕೋರ್ಟ್ ಹೋಗ್ಬೇಕು. ಇಷ್ಟೆಲ್ಲ ಇದೆ ಪ್ರೊಸೀಜರ್ ರೀ. ಮಿಸ್ಟರ್, ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡಿ. ಅದ್ ಸರಿ ಸರ್. ಇದು ಹೆಂಗ್ ತಗ್ಲಾಕೋತು ಸರ್? ಅದೆಲ್ಲ ಹೇಳಕ್ ಆಗಲ್ಲ ಕಣ್ರಿ, ಟು ಸೀಕ್ರೆಟ್. ಎಲ್ಲ ಗಣೇಶನ ಕೃಪೆ ಕಣಯ್ಯ. ಸುಧಾಮ, ನಾನವತ್ತು ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಏನ್ ಹೇಳಿದೆ? ಈ ಸ್ಟಿಕ್ಕರ್ ನಿಂದ ಒಳ್ಳೇದಾಗುತ್ತೆ ಅಂತ ಹೇಳಿಲ್ವೇ? ಅದ್ರ ಕೃಪೆಯಿಂದಲೇ ನಿಮ್ ಮನೆ ಬಂದ್ ಸೇರ್ತು. ಏನಂತೀಯ? ನಿಮ್ಮನ್ನ ನೋಡ್ತಾ ಇದ್ರೆ ಜಾಡ್ ಸ್ವದಿಬೇಕು ಅನ್ನೋದು ಸರ್. ಯಾಕಯ್ಯ? ನಮ್ಮ ಫ್ರಿಡ್ಜ್ ನ ಹುಡ್ಕೊಟ್ರಲ್ಲ, ಆ ಖುಷಿಗೆ. ಖುಷಿ ಆಗಿರ್ಲಿ, ಇದು ಹೇಗ್ ಸಿಕ್ತು ಅಂತ ಕೇಳಯ್ಯ. ಯಾಕೆ ಸಿಗ್ತಾನೆ ಮೈಯಲ್ಲಿ? ನಾನು ಮಾಮೂಲು 4:15 ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮುಗಿಸ್ಕೊಂಡು ನನ್ನ ಸ್ಕೂಟರ್ ಫ್ಯಾಕ್ಟ್ರಿಗೆ ಹೋಗ್ತೀನಾ? ಹೇಳ್ತೀನಿ ತಡಿಯಯ್ಯ. ನಾನು ಫ್ಯಾಕ್ಟ್ರಿಗೆ ಹೋಗೋ ದಾರಿಲಿ ಒಂದು ಪೆಟ್ರೋಲ್ ಬಂಕ್ ಉಂಟು. ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೂ ಸಹ ನಾನು ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊತೀನಿ. ಯಾಕೆ ಅಂದ್ರೆ ನಾನು ಬೆಳಿಗ್ಗೆ ಬೋಣಿಗೆ ಮಾಡಿದ್ರೆ ಆ ಪೆಟ್ರೋಲ್ ಬಂಕಿಗೆ ಚೆನ್ನಾಗಿ ವ್ಯಾಪಾರ ಎಲ್ಲ ಬೇಡ. ಮುಂದಕ್ಕೆ ಏನಾಯ್ತು? ನಾನು ಪೆಟ್ರೋಲ್ ಬಂಕಿಗೆ ಹೋದ್ನಾ, ಸ್ಟ್ಯಾಂಡ್ ಹಾಕಿದ್ನಾ, ಆಮೇಲೆ ಏನಾಯ್ತು ಮಗಳಯ್ಯ? ಪೆಟ್ರೋಲ್ ಹಾಕಿಸ್ತಾ ಇದ್ನಾ, ಮುಂದೆ ಏನಾಯ್ತು ಮಗಳ? ಮುಂದೆ ಇಟ್ಗೆ ತಗೊಂಡು ಬುಳ್ಳೆ ಚುಚ್ಚಾಕ್ಬಿಡ್ತೀನಿ. ಏನಾಯ್ತು ಮಗಳಯ್ಯ? ಮುಂದೆ ಯೋಚನೆ ಮಾಡಿದೆ, ಈ ಬುರ್ಜು ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ. ತಕ್ಷಣ ಜ್ಞಾಪಕಕ್ಕೆ ಬಂತು, ಇದು ನಮ್ದೇ ಬುರ್ಜು. ನಿಮ್ದೇ ಬುರ್ಜು. ಗಣೇಶನ್ ಕೃಪೆ. ನನಗೆ ಯಾಕೋ ಅನುಮಾನ ಬಂತು, ಇವ್ರು ಯಾರೋ ಕಳ್ರಿರ್ಬೇಕು ಅಂತ ಯೋಚನೆ ಮಾಡಿ ಆ ಪೆಟ್ರೋಲ್ ಬಂಕ್ ಹುಡುಗರು ಕರೆದು ಆ ವ್ಯಾನಿಗೆ ಪೆಟ್ರೋಲ್ ಹಾಕ್ಬೇಡ, ನಾನ್ ಬರೋ ತನಕ ವ್ಯಾನ್ ನ ಮುಂದಕ್ಕೆ ಬಿಡ್ಬೇಡ ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಇವರಿಬ್ರು ನಿದ್ದೆ ಮಾಡ್ತಾ ಇದ್ರು. ಏನ್ರಿ ಹೇಳ್ತಾ ಇದ್ದೀರಾ? ನೈಟ್ ಡ್ಯೂಟಿ ಮಾಡಿ ಸುಸ್ತಾಗಿ ಮಲಗಿದ್ರು ಅಂತ ಹೇಳ್ತಾ ಇದ್ದೆ. ಹೋಗಿ ಅವ್ರನ್ನ ಕರ್ಕೊಂಡ್ಬಂದು ಪೆಟ್ರೋಲ್ ಬಂಕ್ ಹತ್ರ ನೋಡ್ತೀನಿ, ಅಯೋಗ್ಯರು ವ್ಯಾನ್ ಬಿಟ್ಟೆ ಓಡೋಗ್ಬಿಟ್ಟಿದ್ದಾರೆ. ಎಲ್ಲಿ ಓಡೋಗ್ತಾರೆ? ಗಾಡಿ ಸಿಕ್ಕದ ಮೇಲೆ ಅವ್ರು ನನ್ನ ಕೈ ಸಿಕ್ಲೇಬೇಕು. ರೇ ಸ್ವಾಮಿ, ಸ್ಟೇಷನ್ ಬಂದು ನಮ್ ಸಾಹೇಬ್ರಿಗೆ ಒಂದು ಕಂಪ್ಲೇಂಟ್ ಕೊಡಿ. ಏನೋ ಆಯ್ತು. ಗಾಡಿ ಆಯ್ತು. ಎಲ್ಲ ಗಣೇಶನ್ ಕೃಪೇರಿ. ನಮ್ ಫ್ರಿಡ್ಜ್ ನಮಗ್ ಸಿಕ್ಬಿಡ್ತು. ನಾವೆಷ್ಟು ಅದೃಷ್ಟವಂತರಲ್ಲ. ಸುಧಾಮ, ನಿಮ್ ಗಣೇಶನ್ ಪೂಜೆ ಮಾಡಿಸ್ಬೇಕಣಯ್ಯ. ನೀವು ಭಾರಿ ಅದೃಷ್ಟವಂತರು. ಲಕ್ಷ್ಮಿ, ಹಂಗಾರೆ ನನ್ ಕೊತ್ಮೀರಿ ಸೊಪ್ಪು ಸಿಕ್ಬಿಡ್ತು. ಹುಳಿ, ಮೊಸರು, ಮಜ್ಜಿಗೆ ಎಲ್ಲ ಸಿಕ್ಬಿಡುತ್ತೆ. ಫ್ರಿಡ್ಜ್ ಬಂದ್ಬಿಡ್ತಲ್ಲ. ಹೌದು, ಫ್ರಿಡ್ಜ್ ಸಿಕ್ತು. ಅದ್ರ ಜೊತೆ ಬೇತಾಳ ಬಂದಂಗ ಆಯ್ತು. 420 ಹೇಳ್ಕೊಂಬರ ಅವನ್ನ. ಸುಮ್ಕಿರಿ ಸಾಬ್, ನಿಮ್ದು ಮಾತು ಕೇಳಿದಕ್ಕೆ ನಮ್ಗೆ ಬೆಂಡತಿ ಬ್ರೇಕ್ ಹಾಕಿದ್ದಾರೆ ಸಾಬ್. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ ಸಾಬ್. ಇವ್ರದ್ದು ಮನೇಲಿ ರಾಬರಿ ಮಾಡು ಅಂತ ಹೇಳಿ ಇವರೇ ಸಾಬ್ ಹೇಳಿದ್ದು. ಹೌದು ಸಾಬ್, ಈ ವಯ ಇಲ್ಲ, ಈ ವಯ ನಮ್ಮ ಅಂಗಡಿಗೆ ಬಂದು ಇವ್ರದ್ದು ಫ್ರಿಡ್ಜ್ಗೆ ಪಿಕಪ್ ಮಾಡಕ್ಕೆ ಹೇಳಿದ್ರು. ನಾವು 420 rupees ಹೇಳಿದ್ವಿ. ಈ ವಯ ಚೌಕಾಸಿ ಮಾಡಿ 400 rupees ಕೊಟ್ರು ಸಾಬ್. ಆ ಫ್ರಿಡ್ಜ್ ಇದೆಲ್ಲ ಸಾಬ್, ಫ್ರಿಡ್ಜು ಅದು ಬಂದಾಗಿಂದ ಇವ್ರದ್ದು ಮನೇಲೆಲ್ಲ ಕೆಡ್ದೆ ಆಗ್ತದಂತೆ. ಇವ್ರದ್ದು ಬೇಗಮಿಲ್ಲ, ಇವ್ರಿಗೆ ತಪ್ಕೊಂಡು ಲವ್ ಮಾಡೋದು ಬಿಟ್ಬಿಟ್ಟು ಆ ಫ್ರಿಡ್ಜ್ಗೆ ತಕ್ಕೊಂಡು ಲವ್ ಮಾಡ್ತಿದಾರಂತೆ ಸಾಬ್. ಇವ್ರ ಮನೇಲಿ ಯಾವಾಗ್ಲೂ ಇದಕ್ಕೆ ವಾರಂತೆ ಸಾಬ್. ಇದನ್ನೆಲ್ಲ ನೋಡಿ ಪಾಪ ಇವಂಗೆ ತಲೆ ಕಟ್ಬಿಟ್ಟು ನಂತವ ಬಂದು ಫ್ರಿಡ್ಜ್ಗೆ ಪಿಕಪ್ ಮಾಡಕ್ ಹೇಳಿದ್ರು ಸಾಬ್. ನಾವ್ ಮಾಡ್ಬಿಟ್ಟಿವಿ ಸಾಬ್. ಇದೇ ನಿಜ ಸಾಬ್, ಆಗಿದ್ದಿದೆ ಸಾಬ್, ಸಚ್ ಸಾಬ್. ಏನ್ರಿ ಇದು? ನೀವೇ ಕಳ್ತನ ಮಾಡಿಸಿ ಪೊಲೀಸ್ ಅವ್ರ ಮೇಲೆ ಗುಬೆ ಕೊಡ್ತಾ ಇದ್ದೀರಾ? ಏನ್ರಿ, ನೀವೇ ಕಳ್ತನ ಮಾಡ್ಸಿದ್ರಾ? ಅಲ್ಲ ಕಣೆ, ಅಲ್ರಿ, ಎಲ್ರು ಕಳ್ಳರನ್ನ ಹಿಡಿಬೇಕು, ಕಳ್ತನ ಕಮ್ಮಿ ಮಾಡಿಸ್ಬೇಕು ಅಂತಿದ್ರೆ ನೀವು ಕಳ್ತನ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನೇ ಒದ್ದು ಒಳಗಡೆ ಹಾಕ್ಬೇಕು. ಬ್ಯಾಡಿ ಸರ್, ತಪ್ಪಾಯ್ ಸರ್, ಕ್ಷಮಿಸಿ ಸರ್, ಪ್ಲೀಸ್ ಸರ್. ನಾಳೆ ಅವನ್ನ ಕೋರ್ಟ್ ಸಬ್ಮಿಟ್ ಮಾಡ್ತೀವಿ. ಅದೇನಿದೆಯೋ ಬಂದು ವಿಟ್ನೆಸ್ ಹೇಳ್ಬಿಟ್ಟು ಹೋಗಿ. ಆಯ್ತು ಸರ್. ವಿಚಾರಿಸ್ಕೊತೀನಿ. ಇಷ್ಟು ಮುದ್ದಾಗಿದ್ದ ಫ್ರಿಡ್ಜ್ ಕಳ್ತನ ಮಾಡಿಸ್ತೀರಿ ನೀವು? ಹಾಳಾಗ್ ಹೋದೆ. ಅಯ್ಯೋ, ನಡಿ ಹೋಗೋಣ. ಎಲ್ಲೋಗ್ತಿದೆ? ಕಾಣ್ತಾ ಇಲ್ವಾ? ಹೋಗ್ತಾ ಇದ್ದೀನಿ. ಅದೇ ಎಲ್ಲಿಗೆ? ಎಲ್ಲಿಗಾದ್ರೂ ಹಾಳಾಗ್ ಹೋಗ್ತೀನಿ. ನಿಮ್ಗೇನು? ಮನೆ ಯಜಮಾನ ಆಗಿದ್ಕೊಂಡು ನೀವೇ ಕಳ್ತನ ಮಾಡಿಸ್ತೀರಲ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗೋ
ಹೋಗೋಕ್ ಮುಂಚೆ ನಾನೇ ಊರ್ ಬಿಟ್ಟು ಹೋಗ್ತೀನಿ. ಅಯ್ಯೋ ನೋಡು, ಹಠ ಮಾಡಬೇಡ, ನನ್ನ ಮಾತು ಕೇಳು. ನಿಮಗಂತೂ ಅದನ್ನ ತರೋ ಯೋಗ್ಯತೆ ಇಲ್ಲ. ದೇವರು ಕೊಟ್ಟು ವರನ ಕಾಲಲ್ಲಿ ಒದ್ರು ಅಂತಾರಲ್ಲ ಹಾಗೆ. ನೋಡಿ, ನಾನ್ ತಂದಿದ್ದು ಬೇಕಾದ್ರೆ ಓದಿತೀನಿ ಇಲ್ಲ ಎತ್ತೆಸಿತೀನಿ, ಅದನ್ನ ಕೇಳಕ್ ನೀನ್ ಯಾರು? ನೀವೇ ದುಡ್ಡು ಕೊಟ್ಟು ತಂದಿದ್ರಿ ಇಲ್ವಲ್ಲ? ಏನೋ ನನ್ನ ಅದೃಷ್ಟಕ್ಕೆ ಬಂತು. ಆದ್ರೆ ಫ್ರಿಡ್ಜ್ ಒಂದಿದ್ರೆ ಸಾಕಾ? ಸೋಫಾ, ಮಿಕ್ಸಿ, ಗ್ರೈಂಡರ್, ಫ್ಯಾನ್, ಟಿವಿ ಇದೆಲ್ಲ ಎಲ್ಲಿಂದ ಬಂತು? ನನ್ನ ಮುಖ ನೋಡಿ ಲಲಿತಾ ಅವ್ರು ಕೊಡ್ಸಿದ್ರು. ಆದ್ರೇನಂತೆ, ದುಡ್ಡು ಯಾರು ಕೊಡ್ತಾ ಇರೋದು? ನಿನ್ನ ಅಪ್ಪನ ಮನೆಯಿಂದ ತಂದು ಕೊಡ್ತಾ ಇಲ್ಲ, ನಾನ್ ಕೊಡ್ತಾ ಇರೋದು. ಅಮ್ಮ ನಾವ್ ಎಲ್ಲಿಗೆ ಹೋಗೋದಮ್ಮ? ಬಾರೋ ಬಾಯ್ ಬರಲ್ಲ. ನೋಡು, ಬತ್ತಿಯೋ ಇಲ್ವಾ ಈಗ? ನೋಡು ಲಕ್ಷ್ಮಿ, ಇದೆಲ್ಲ ಚೆನ್ನಾಗಿರಲ್ಲ, ದಯವಿಟ್ಟು ನನ್ನ ಮಾತು ಕೇಳು. ಹೇಳಕ್ಕೂ ಕೇಳಕ್ಕೂ ಏನೂ ಇಲ್ಲ. ನಾನು ಈ ಮನೇಲಿ ಇರ್ಬೇಕು ಅಂದ್ರೆ ನೀವು ಫ್ರಿಡ್ಜ್ ನ ವಾಪಸ್ ತರಲೇಬೇಕು. ನೀನು ಫ್ರಿಡ್ಜ್ ಇಲ್ಲ ಅಂದ್ರೆ ಮನೇಲಿ ಇರೋಲ್ವಾ? ಇರಲ್ಲ ರೀ. ನೀನು ಫ್ರಿಡ್ಜ್ ನ ಮದ್ವೆ ಆದ್ಯಾ ಇಲ್ಲ ನನ್ನ ಮದ್ವೆ ಆದ್ಯಾ? ನೀವೇನಾದ್ರೂ ಅನ್ಕೊಳ್ಳಿ, ನಾನು ಇರಲ್ಲ ಅಂದ್ರೆ ಇರಲ್ಲ. ಏಯ್, ಒಂದ್ ಹೆಣ್ಣಿನ್ಸು ನಿನಗೆ ಎಷ್ಟು ಅಹಂಕಾರ ಇರ್ಬೇಕಾರೆ ನಾನೊಬ್ಬ ಗಂಡಸು, ನನಗೆ ಎಷ್ಟು ಸ್ವಾಭಿಮಾನ ಇರ್ಬಾರ್ದು. ಹೋಗ್ತೀಯಾ? ಹೋಗ್, ಅದು ಎಷ್ಟು ದಿವಸ ಆಯ್ತಾ ಅಂತ ನಾನು ನೋಡ್ತೀನಿ. ಮಾನ ಮರ್ಯಾದೆ ಸ್ವಾಭಿಮಾನ ಇದ್ದವರು ಮನೇಲಿ ದುಡ್ಡು ಕೊಟ್ಟು ಕಳ್ತನ ಮಾಡ್ಸೋದಿಲ್ಲ ರೀ. ಇಡೀ ಕಾನೂನಿಯವ್ರು ನನ್ನ ಗೌರವದಿಂದ ನೋಡ್ತಾ ಇದ್ರು ಗೊತ್ತಾ? ಇವಾಗ ನನ್ನ ತಲೆ ತಗ್ಸೋ ಹಾಗೆ ಮಾಡಿದಿರಲ್ರಿ ನೀವು. ಸ್ವಾಭಿಮಾನ ಅಂತ ಸ್ವಾಭಿಮಾನ. ಇನ್ನೊಂದು ಕ್ಷಣನೂ ನಾನು ಇಲ್ಲಿರೋದಿಲ್ಲ. ನೋಡು, ಕೊನೆದಾಗ ಹೇಳ್ತಾ ಇದ್ದೀನಿ, ಮನೆ ಬಿಟ್ಟು ಹೋಗ್ತಾ ಇದ್ಯಾ, ಅದ್ರ ಪರಿಣಾಮನ ನೀನೇ ಹೆದರ್ಸ್ಬೇಕಾಗತ್ತೆ. ಎದುರಿಸ್ತೇನ್ರಿ, ಆದ್ರೆ ಇಲ್ಲಿರೋದಿಲ್ಲ. ಕಳ್ತನ ಮಾಡ್ಸೋ ಗಂಡನು ಕಳ್ಳನ್ ಥರನೇ. ಕಳ್ಳನ್ ಹೆಂಡತಿ ಅಂತ ಅನಿಸ್ಕೊಂಡಿರೋದಕ್ಕೆ ನನಗೆ ಇಷ್ಟ ಇಲ್ಲ. ನೋಡು ಲಕ್ಷ್ಮಿ, ನನ್ ಮಾತು ಕೇಳು. ಕೇಳೋದಿಲ್ಲ ರೀ, ನಾನು ಹೋಗ್ತಾ ಇದ್ದೀನಿ. ಅಜ್ಜಿ ಅಜ್ಜಿ ಅಜ್ಜಿ, ಅಯ್ಯೋ ನನ್ ಪುಟ್ಟ ಬಂದ್ಯಪ್ಪ. ಲಕ್ಷ್ಮಿ ಚೆನ್ನಾಗಿದ್ಯಮ್ಮ? ಎಲ್ಲ ನಿಮ್ಮಪ್ಪ. ಲಕ್ಷ್ಮಿ ಅಳಿಯಿಂದ ನಿನ್ ಜೊತೆ ಬರ್ಲಿಲ್ವಾ? ಅವ್ರಿಗೆ ತುಂಬಾ ಕೆಲ್ಸ ಇತ್ತು ಅಜ್ಜಿ. ನನಗೂ ಬೇಜಾರಾಗೋಗಿತ್ತು. ನಿಮ್ಮನ್ನ ನೋಡ್ಬೇಕು ಅನಿಸ್ತಿತ್ತು. ಇವನು ಬೇರೆ ರಜೆ ಇತ್ತಲ್ಲ, ಇವನ್ ಅಜ್ಜಿ ನೋಡ್ಬೇಕು ನೋಡ್ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದ. ಅದಕ್ಕೆ ಒಂದ್ 4 ದಿವಸ ಆರಾಮಾಗಿದ್ದು ಹೋಗೋಣ ಅಂತ ಬಂದ್ವಿ ಅಜ್ಜಿ. ಒಳ್ಳೆ ಕೆಲ್ಸನೇ ಮಾಡಿದ್ಯಮ್ಮ. ಏನಾಯ್ತು? ಏನಾಗ್ಬೇಕು? ನನ್ನ ಹೆಂಡತಿಗೆ ನಾವೇ ಫ್ರಿಡ್ಜ್ ಕಳ್ತನ ಮಾಡಿಸಿ ಅಂತ ಗೊತ್ತಾಗೋಯ್ತಪ್ಪ. ಹೋಗ್ಲಿ ಬಿಡು. ಏನ್ ಹೋಗ್ಲಿ, ಹೋಗಾಯ್ತು ಅಂದ್ರೆ ಜಗಳ ಮಾಡ್ಕೊಂಡು ಮಗುನು ಕರ್ಕೊಂಡು ತವ್ರ ಮನೆ ಹೊಟ್ಟೋದ್ಲಪ್ಪ. ಅಯ್ಯಯ್ಯೋ, ಫ್ರಿಡ್ಜ್ ಗತಿ? ಫ್ರಿಡ್ಜು ಅದು ಪೊಲೀಸ್ ಸ್ಟೇಷನ್ ಇದೆಯಪ್ಪ. ಆ SI ಅದೆಂತದಪ್ಪ ಅದು, ಆ FIR, ಆ ಕೋರ್ಟ್ ಅಂತ ಹೇಳ್ತಾವನಪ್ಪ. ಯಾವ ಸ್ಟೇಷನ್? ಬನಶಂಕರಿ ಸ್ಟೇಷನ್. ಇನ್ಸ್ಪೆಕ್ಟರ್ ಹೆಸರು ಗೊತ್ತಾ? ಅವನ ಹೆಸರು ಪುರುಷೋತ್ಮ ಅಂತ. ಸಾರಿ ಬಿಡು, DCP ನಾಗರಾಜ್ ನನ್ನ ಫ್ರೆಂಡ್. ಫೋನಲ್ಲಿ ಮಾತಾಡ್ತೀನಿ ಬಾ. ಅಯ್ಯೋ, ಅದೇನ್ ಮಾಡ್ತೀಯ ಮಾಡಪ್ಪ. ಗುರುವೇ, ಪುರುಷೋತ್ತಮ್ ಅವರು? ಅವ್ರಿಲ್ಲ ಸರ್. ಎಲ್ಲೋದ್ರಪ್ಪ? DCP ಫೋನ್ ಮಾಡಿದ್ರು, ಯಾರೋ ಸುಧಾಮ ಅನ್ನೋರು ಫ್ರಿಡ್ಜ್ ಕಳೆದೋಗಿ ಸಿಕ್ಕಿದೆ ಅಂತ ಪರ್ಸನಲ್ ಆಗಿ ಕೊಡಕ್ ಹೋಗಿದ್ದಾರೆ. ಮನೆಗೆ ಹೋದ್ರ? ಏಯ್ ನಡಿಯೋ, ಓಡು ಓಡು. ನೋಡಿ ಸರ್, ಆ ಇಸ್ಮಾಯಿಲ್ ಅನ್ನೋನು ರೆಗ್ಯುಲರ್ ಥೀಫ್. ಅವನ ಮೇಲೆ ನಮಗ್ ಬಹಳ ದಿವಸದಿಂದ ಡೌಟ್ ಇತ್ತು, ಅದಕ್ಕೆ ತುಂಬಾ ದಿವಸದಿಂದ ಫಾಲೋ ಮಾಡ್ತಾ ಇದ್ವಿ. ಸಾರ್ ಆ ಫ್ರಿಡ್ಜ್ ಮೇಲೆ ಸ್ಟಿಕ್ಕರ್ ಅನ್ಸಿದ್ ನಾನೇ. ಆ ಸ್ಟಿಕ್ಕರ್ ಮಹಾತ್ಮೆಯಿಂದಾನೆ ಅದು ನಮಗೆ ಸಿಕ್ಕಿದ್ದು. ನಾನೇ ಪೊಲೀಸ್ನವರಿಗೆ ಫೋನ್ ಮಾಡಿದ್ದು. ಏನ್ ಸ್ಟಿಕ್ಕರ್? ಬನ್ರಿ ಈ ಕಡೆ ನೋಡಿ ಸರ್. ಅದೇನಾಯ್ತು ಅಂದ್ರೆ ನಮಗೆ ಇನ್ಫಾರ್ಮೇಶನ್. ನೀವ್ ಬನ್ನಿ, ನೀವ್ ಬನ್ನಿ, ನಾನ್ ಹೇಳ್ಬಿಡಿ ಹೇಗೆ ಸಿಕ್ಕಿತು ಅಂತ. ಬನ್ನಿ ಸರ್, ಬನ್ನಿ ಸರ್. ನಾನೇ ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ ಅಂತ. ಬೇಕಾದ್ರೆ ಇವ್ರನ್ನ ಕೇಳಿ. ಹೌದೌದು ಇವ್ರೆ. ಹೌದಾ? ಸರ್ ನಾನು ಫೋಟೋ ತಕೊಳ್ಳಿ ಸರ್, ನಾನು ಹೇಳಿದ್ದೆಲ್ಲ ಬರ್ಕೊಳ್ಳಿ ಸರ್, ನಾನು ಇಂಟರ್ವ್ಯೂ ಮಾಡಿ ಸರ್. ಇದೇನೇ ಇದು? ಪ್ರಶ್ನವನ ಹತ್ರ ನಾನ್ ಸ್ಕೋಪ್ ತಗೊಳ್ಳೋಣ ಅನ್ಕೊಂಡಿದ್ರೆ ಇದ್ಯಾವನ ಬಾಲ್ಟಿ ಬಂದಲ್ಲ ಸ್ಕೋಪ್ ತಗೊಳಕ್ಕೆ? ಸರ್, ನಾನು ಮಾಮೂಲಿ ಫ್ಯಾಕ್ಟ್ರಿಗೆ ಹೋಗ್ಬೇಕಾರೆ ಪೆಟ್ರೋಲ್ ಹಾಕ್ಸ್ಬೇಕಂತ ಪೆಟ್ರೋಲ್ ಬ್ಯಾಂಕ್ ಹತ್ರ ಹೋಗ್ತೀನಿ. ಅಲ್ಲಿ ನೋಡ್ತೀನಿ ಇದನ್ನ ವ್ಯಾನ್ ನಲ್ಲಿ ತಗೊಂಡ್ಬಂದಿದ್ರು ಸರ್. ನಾನ್ ಹಾಕಿದ ಸ್ಟಿಕ್ಕರ್ ಇತ್ತು. ಆಗ ನನಗೆ ಗೊತ್ತಾಯ್ತು. ತಕ್ಷಣ ಅನುಮಾನ ಬಂತು. ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದೆ. ಈ ಪೊಲೀಸ್ನವ್ರು ಬರೋದು ತಡ ಆಯ್ತು ಸರ್. ನಾವು ಬಿಡ್ತೀವ ರಪ್ ಅಂತ RTO ಆಫೀಸ್ಗೆ ಹೋಗಿ ರೆಕಾರ್ಡ್ ತೆಗ್ಸಿ ಅವ್ನ್ ಹಿಡಿದು ಸ್ಟೇಷನ್ ಅಲ್ಲಿ ಕೂರ್ಸಿದೀವಿ. ಹೌದಾ ಸರ್? ಹಾಗಾದ್ರೆ ಒಂದೊಂದು ಫೋಟೋ ಬೇಕಲ್ಲ? ಕಷ್ಟಪಟ್ಟು ಹಿಡಿದಿರೋರು ನಾವು. ನಮ್ ಫೋಟೋ ಹಾಕೋದ್ ಬಿಟ್ಟು ಯಾರೋ ಕಳ್ಳನ ಫೋಟೋ ಹಾಕ್ತೀರಾ? ರೀ ಪೊಲೀಸ್ನವ್ರೆ, ಈಗಿನ ಪೇಪರ್ ಮುಖಪುಟದಲ್ಲಿ ಕಳ್ಳರದಿದ್ರೇನೆ ಪೇಪರ್ ಚೆನ್ನಾಗಿ ಸೇಲ್ ಆಗೋದು ಅಲ್ವೇ? ಆಯ್ತು ಬಿಡ್ರಿ, ಇಬ್ರದು ಫೋಟೋ ತೆಗಿಯೋಣ. ನಿಂತ್ಕೊಳ್ಳಿ. ಚೆನ್ನಾಗ್ ತೆಗಿಯ. ಲಕ್ಷ್ಮಿ ಬಂದಂಗ್ ಫ್ರಿಡ್ಜ್ ಮನೆಗೆ ಬಂದ್ಬಿಟ್ಟಿದ್ಯಲ್ಲ. ಸರ್, ಇವ್ರೆ ಫ್ರಿಡ್ಜ್ ಓನರು ಸುಧಾಮ ಅಂತ. ನಮಸ್ಕಾರ. ಸುಧಾಮ, ಫ್ರಿಡ್ಜ್ ಒಳಗಿಡ್ಬೇಕು, ಮನೆ ಬಿಗಿದ್ಕೆ ಕೊಡು. ಬೀಗ ನನ್ನ ಹತ್ರ ಇಲ್ಲಪ್ಪ. ಓ, ಎಲ್ಲೋ ಇರ್ಬೇಕು ನೋಡಿ, ಹುಡುಕೊಡಯ್ಯ. ನನ್ನ ಹೆಂಡತಿ ಎಲ್ಲೋ ತಗೊಂಡೋಗ್ಬಿಟ್ಟಿದ್ದಾಳೆ. ನನ್ನ ಹತ್ರ ಇಲ್ಲಪ್ಪ. ನೋಡಯ್ಯ, ನನ್ನ ಹತ್ರ ಇಲ್ಲಪ್ಪ. ಪೂಜಾರಿ ಬಾಯ್ಲಿ. ಪೂಜೆ ಮಾಡು ಬೇಗ. ಬಾ. ಓಂ ಗಣೇಶಾಯ ನಮಃ, ಓಂ ಸುಮುಖಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ಭೂತವಾಹನಾಯ ನಮಃ, ನೀನ್ ಯಾಕಯ್ಯ ಆಯ್ಕೊಂಡೆ? ನನ್ನ ಹೆಂಡತಿ ಬಂದ್ಮೇಲೆ ಚಟ್ನಿ ಮಾಡ್ಸ್ಕೊಂತೀನಿ.
ಯಾವ ಪೀಡೆಗಳಿಲ್ಲ. ಬಂದೇನಪ್ಪ. ನೀನಾ? ನಾನು ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ಸಾಕ್ ಸುಮ್ನೇರು. ಬೀಕೆ ಸಿಕ್ತಾ? ನಮ್ಮ ಮನೇಲಿ ಸೊಪ್ಪಿನ ಸಾರು ಉಳ್ಕೊಂಡಿದೆ, ಒಳಗಿಟ್ರೆ ತಂದಿಟ್ಬಿಡ್ತೀನಿ. ಅಯ್ಯೋ, ನನ್ನ ಹೆಂಡತಿ ಊರು ಹೋಗ್ಬೇಕಾರೆ ಬೀಗನ ಬ್ಯಾಗಲ್ಲಿ ಹಾಕೊಂಡು ಮರ್ತೆತ್ಕೊಂಡು ಹೋಗ್ಬಿಟ್ಟವಳೆ. ಬೀಗ ಇಲ್ಲ. ಹೌದು, ಲಕ್ಷ್ಮಿ ಬಹಳ ದಿವಸದಿಂದ ಕಾಣಿಸ್ತಾ ಇಲ್ಲ. ಬೇಗ ಬರೋಕ್ ಹೇಳ್ಬಿಡಪ್ಪ, ಫ್ರಿಡ್ಜ್ ಇಲ್ದೆ ಬಹಳ ತೊಂದರೆ ಆಗ್ಬಿಟ್ಟಿದೆ. ಹೌದು, ನೀನ್ ಎಲ್ ಮಲ್ಕೊಂತೀಯ? ಈ ಫ್ರಿಡ್ಜ್ ನ ಕಾಯ್ಬೇಕಲ್ವಾ, ಅದಕ್ಕೆ ಗೋಣಿ ಚೀಲ ಹಾಸ್ಕೊಂಡು ಕವಳಾತ ತರ ಇಲ್ಲೇ ಮನ್ಕೋತೀನಿ. ಹೌದೌದು, ಅದು ಮುಖ್ಯವಾದ ಕೆಲ್ಸ. ನೋಡು, ಕಳ್ರಿಗಿಲ್ರಿ ಏನಾದ್ರು ಬಂದ್ರೆ ನನ್ ಕೂಗು, ನಾನು ಓಡ್ ಬಂದ್ಬಿಡ್ತೀನಿ. ಹ್ಯಾಕ್ ಹೋಗ್ತೀಯ? ಎಲ್ ಬಂದ? ಅಯ್ಯೋ, ಟ್ರೈಲ್ ತೋರಿಸ್ತಾ ಇದೀನಿ. ನಿನ್ನ ಎಲ್ಲ ಬರೀ ಹುಡುಗಾಡ್ತಾನೆ ಯಾವಾಗ್ಲೂ. ಫಸ್ಟ್ ಎಸ್ಕೇಪ್ ಆಗ್ಬಿಡೋಣ. ಆಲ್ ವಾಟ್ ಆರ್ ಪೀಡೇಸ್ ಔಟ್ ಆಫ್ ಆರ್ಡರ್. ಅಮ್ಮ, ಡ್ಯಾಡಿ ಬೇಕು. ಬರಿ. ಅಮ್ಮ, ಡ್ಯಾಡಿ ಬರೀತೀಯ ಇಲ್ವಾ? ನಂಗ್ ನನ್ ಡ್ಯಾಡಿ ಬೇಕು. ಇನ್ನೊಂದು ಸಾರಿ ಡ್ಯಾಡಿ ಗಿಡಿ ಅಂದ್ರೆ ಏನ್ ಮಾಡ್ತೀನಿ ನೋಡು. ಕತ್ತೆ ಬಿಡುದು. ಡ್ಯಾಡಿ ಬೇಕು. ಅಯ್ಯೋ ಯಾಕಪ್ಪ ಕಾಯ್ತಾ ಇದೀಯಾ? ಯಾಕ ಚಿನ್ನ? ಅಳಬಾರ್ದಪ್ಪ, ಅಳಬಾರ್ದು. ಡ್ಯಾಡಿ ಬೇಕು. ಡ್ಯಾಡಿನ ನೋಡ್ಬೇಕಪ್ಪ. ಡ್ಯಾಡಿ ನೋಡಕ್ ಊರ್ಗ್ ಹೋಗ್ಬೇಕು. ಯಾಕೋ? ಡ್ಯಾಡಿ ಜೊತೆ ಮಮ್ಮಿ ಜಗಳ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ರು. ಜಗಳನ? ಅಪ್ಪ, ಅಂಬಾಸುತ, ಅಮರ ವಿನುತ, ಏಕದಂತ ವಿಘ್ನೇಶ್ವರ, ವಿನಯದಿಂದ ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಇದುವರೆಗೂ ನಾನು ನಿನಗೆ ಏನು ಹೇಳಲಿಲ್ಲ, ಕೇಳಲಿಲ್ಲ, ಅಡ್ಬಿಡ್ಲಿಲ್ಲ, ನೆಟ್ಟಿಗೆ ನಿಂತ್ಕೊಂಡಿಲ್ಲ. ಆದ್ರೆ ಈಗ ಅಂತ ಪರಿಸ್ಥಿತಿ ನನಗೆ ಬಂದ್ಬಿಟ್ಟಿದೆ. ಅಡ್ಡು ಬಿದ್ದು ನೆಟ್ಟಿಗೆ ನಿಂತ್ಕೊಳ್ಳೋದು ಏನು ಅಂತ ನಿನ್ನ ಕೇಳ್ಬೋದಪ್ಪ. ಕಷ್ಟನೋ ಸುಖನೋ, ಗಂಡ ಹೆಂಡತಿ ನೆಮ್ಮದಿಯಾಗಿದ್ದೀವಿ. ಬಿಳಿ ಭೂತ ಯಾವಾಗ ನಮ್ಮ ಮನೆಗೆ ಬಂತೋ ನನ್ನ ಹೆಂಡತಿ ತವ್ರ ಮನೆಗೆ ಹೊರಟೋದ್ಲು. ಬೇಕಾದ್ರೆ ಉಪವಾಸ ಇರ್ಬೋದು, ಆದ್ರೆ ವಿರಹ ವೇದನೆ ಮಾತ್ರ ಸಹಿಸಕ್ಕಾಗಲ್ಲಪ್ಪ. ನಿನಗೆ ಕೈ ಮುಗಿತೀನಿ, ಕಾಲು ಮುಗಿತೀನಿ, 100 ತೆಂಗಿನಕಾಯಿ ಹೊಡಿತೀನಿ. ಹೆಂಗಾದ್ರೂ ಮಾಡಿ ಆ ತಂಗಡ ಪೆಟ್ಟಿಗೆನ ನನ್ನ ಮನೆಯಿಂದ ಓಡಿಸಪ್ಪ. ನಮ್ಮಪ್ಪ, ನನ್ನ ತಂದೆ, ನಿನಗೆ ಅಡ್ಡು ಬೀಳ್ತೀನಿ, ನಮಸ್ಕಾರ ಮಾಡ್ತೀನಿ. ಸುಧಾಮ, 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 ಮನೆ ಬೀಗಕ್ಕೆ ಸಿಕ್ಬಿಡ್ತೀನಯ್ಯ. ಮತ್ತೆ ರುಚಿನ ಹೊರಗಡೆ ಇಟ್ರೆ ಯಾರ ಕತ್ಕೊಂಡು ಹೋಗ್ಬಿಟ್ರೆ ಏನಯ್ಯ ಗತಿ? ಈ ಫ್ರಿಡ್ಜ್ ನ ಯಾರು ಕದಿಯಕ್ಕಾಗಲ್ಲ, ಯಾಕೆಂದ್ರೆ ಇದಕ್ಕೂ ನನಗೂ ಜನ್ಮ ಜನ್ಮದ ಅನುಬಂಧ. ನೀನ್ ಸಿಕ್ಕಿದ್ದು ಬಹಳ ಒಳ್ಳೇದಾಯ್ತು. ನಾವೆಲ್ಲ ಸೇರಿ ಒಂದು ಸಮಿತಿ ರಚಿಸಿದೀವಿ. ಈ ಸಾರಿ ಗಣೇಶೋತ್ಸವ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದಕ್ಕೆ ನೀನೇ ಅಧ್ಯಕ್ಷನಾಗಬೇಕಯ್ಯ. ಅಯ್ಯೋ, ಆ ಜವಾಬ್ದಾರಿ ನಂಗೆ ಹೊರಿಸ್ಬೇಡಿ. ನೀವ್ ಆ ಕೆಲಸ ಮಾಡಿ, ನಾನು ಏನ್ ಬೇಕಾದ್ರೂ ಸಾಕಾರ ಮಾಡ್ತೀನಿ. ಮೊದಲೇ ನೀವು ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ ಅಂತ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ರಿ. ನೀವು ಆ ಕೆಲಸ ಮಾಡಿ. ಏನಂತೀರಿ ಸೀನಪ್ಪನವ್ರೆ? ಸರಿ ಸರಿ, ನೀವ್ ಹೇಳೋದು ನಿಜ. ಅದಕ್ಕೆಲ್ಲ ದುಡ್ಡು ಕಾಸು ಹೊಂದಿಸ್ಬೇಕು, ನನ್ ಕೈಲಿ ಆಗಲ್ಲಪ್ಪ. ದುಡ್ಡು ತಾನೆ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಲಾಟ್ರಿ ಇಟ್ಬಿಟ್ಟು ಟಿಕೆಟ್ ಮಾಡಿಸ್ಬಿಡ. ಅಯ್ಯೋ, ಯಾರು ತಗೊಳ್ಳೋದೇ ಇಲ್ಲ, ಜನ ದುಡ್ಡೇ ಬಿಚ್ಚೋದಿಲ್ಲ. ಮಳೆ ಇಲ್ಲದೆ ಮನಿ ಮಾರ್ಕೆಟ್ ಟೈಟ್ ಆಗ್ಬಿಟ್ಟಿದೆ. ನಿಜ, ಗಣೇಶೋತ್ಸವ ಅಂದ್ರೆ ಯಾರು ಟಿಕೆಟ್ ತಗೊಳೋದಿಲ್ಲ. ಒಂದ್ ಪ್ರೈಸ್ ಇಟ್ಬಿಟ್ರೆ? ಆ ಪ್ರೈಜ ಇಡೋದಾ? ಅದಕ್ಕೆ ಎಲ್ಲಿಂದ ದುಡ್ಡು ತರೋದು? ಆಮೇಲೆ ಸಾಮಾನ್ಯ ಫ್ರಿಡ್ಜ್ ಇಟ್ರೆ ಯಾರು ಕೊಂಡ್ಕೊಳ್ಳೋದೇ ಇಲ್ಲ. ವಾಷಿಂಗ್ ಮಿಷಿನ್, ಗ್ರೈಂಡರ್, ಮಿಕ್ಸಿನೋ, ಫ್ರಿಡ್ಜ್ ಇಟ್ರೆ ಕೊಂಡ್ಕೋತಾರೆ. ಈ ವಿಡಿಯೋನ ಡಗ್ಲಾಯಿಸ್ಬಿಟ್ರೆ, ಫ್ರಿಡ್ಜ್ ನ ಫಸ್ಟ್ ಪ್ರೈಸ್ ಇಟ್ಬಿಟ್ರೆ ಅದಾದ್ರೆ ಆಗುತ್ತೆ. ಬಹಳ ಒಳ್ಳೇದಾಯ್ತು. ಈ ಫ್ರಿಡ್ಜ್ ಗಣಪತಿಯಿಂದ ನನಗ್ ಬಂದಿತ್ತು, ಆ ಗಣಪತಿಗೆ ವಾಪಸ್ ಕೊಟ್ಬಿಟ್ಟು ಐಡಿಯಾ. ಒಂದ್ ಕೆಲಸ ಮಾಡಿ, ಆದಷ್ಟು ಬೇಗ ಒಂದ್ ಟೆಂಟ್ ನ ಹಾಕ್ಬಿಟ್ಟು ಈ ಫ್ರಿಡ್ಜ್ ನ ಅಲ್ಲಿ ಇಟ್ಬಿಡಿ. ಆಲ್ ಟಿಕೆಟ್ ಸೋಲ್ಡ್ ಔಟ್. ನಾಳೆ ಕೆಲಸ ಮಾಡ್ತೀನಯ್ಯ. ನಾಳೆ ಬೇಡಿ, ಇವತ್ತೇ ಮಾಡಿ. ಶುಭ ಶೀಘ್ರ, ಈಗ್ಲೇ ಮಾಡಿ. ಸುಧಾಮ, ನಿನ್ನ ಮನಸ್ಸು ಫ್ಯಾಷನ್ ಟಿವಿ ಇದ್ದಾಗೆ. ಹಂಗಂದ್ರೆ? ಅಂದ್ರೆ ಎಲ್ಲ ಓಪನ್. ಅದನ್ನು ನೋಡ್ತೀರಾ? ಎಲ್ಲಾರು ಮಲಗಿದ ಮೇಲೆ 11 ಗಂಟೆ ಮೇಲೆ ನೋಡ್ತೀರಯ್ಯ. ನಡೀರಯ್ಯ. ಎಲ್ಲ ಬಿಳಿ ಬೂತ್ವೆ ನೋಡ್ದ, ಇವತ್ತು ನಿನ್ನ ಮನೆಗೆ ಸೇರಿಸಲಿಲ್ಲ. ಗೆಟ್ ಔಟ್. ಏನು ಇದು? ಭೂತ ಹಿಡ್ಕೊಂಡು ಕುಣಿತಾ ಇದೆಯಲ್ಲ? ಆ ಭೂತ ಹೋಯ್ತಲ್ಲ, ಅದಕ್ಕೆ. ಅಂದ್ರೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೆ. ಎಕ್ಸರ್ಸೈಸಾ? ಅಬ್ಬಾ. ಜೀವನ್, ಲಕ್ಷ್ಮಿ ಎಲ್ಲಪ್ಪ? ಜೀವನಲ್ಲಿ, ಲಕ್ಷ್ಮಿ ಎಲ್ಲಿ? ಅದು ಅವರು ರಜಾ ಅನ್ಬಿಟ್ಟು ಊರಿಗೆ ಹೋಗಿದ್ದಾರೆ ಚಿಕ್ಕಮ್ಮ. ರಜಾನಾ? ಇವಾಗ ಎಂತ ರಜಾನೋ? ಅವ್ರ ಸ್ಕೂಲ್ ಸಿಸ್ಟಮ್ ಹಂಗೆ. ಇವ್ರಿಗೆ ರಜಾ ಇದ್ದಾಗ ಬೇರೆಯವ್ರಿಗೆ ಓಪನ್ ಇರುತ್ತೆ, ಬೇರೆಯವ್ರಿಗೆ ಓಪನ್ ಅಂದ್ರೆ ಇವ್ರು ರಜಾ ಆಗ್ಬಿಡುತ್ತೆ. ಅದ್ಯಾವ ಸ್ಕೂಲ್?
ಎಲ್ರಿಗೂ ಒಂದೇ ಸಲ ಅಲ್ವಾ ರಜೆ ಕೊಡೋದು? ಅವ್ರ ಸ್ಕೂಲ್ ಸಿಸ್ಟಮ್ ಹಂಗೆ ಬಿಟ್ಬಿಡಿ. ಎಷ್ಟ್ ದಿನ ಆಯ್ತು ಹೋಗಿ? ಅವನು ನೆನ್ನೆ ಹೋದ, ಇನ್ನೊಂದ್ 2 ದಿನ ವಾಪಸ್ ಬರ್ತಾನೆ. ಇನ್ನು 2 ದಿನ ಆಗುತ್ತಾ? ಜೀವನ್ ನನ್ ಕನ್ಸಲ್ ಬಂದ್ಬಿಟ್ಟಿದ್ದ. ಅವ್ನು ಹುಷಾರಾಗಿದ್ದಾನೆ ತಾನೆ? ಅಯ್ಯೋ ಅವ್ನ್ ಏನಾಗಿದೆ ಚಿಕ್ಕಮ್ಮ, ಗುಂಡ್ಕಲ್ ಇದ್ದಂಗಿದ್ದಾನೆ. ಬನ್ನಿ ನಾವು ಸೆಟ್ಲ್ ಆಗೋಣ ಈಗ. ಸುಧಾಮ, ನಂಗೆ ಯಾಕೋ ಜೀವನ್ ನೋಡ್ಬೇಕು ಅನಿಸ್ತಿದೆ. ಅವ್ರ ಊರಿಗೆ ಹೋಗಿ ಬರೋಣ ಬಾರ. 2 2s 4 2 2s ಜೀವನ್ 2 ಲಕ್ಷ್ಮಿ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನತ್ತೆ. ಏನ್ ಲಕ್ಷ್ಮಿ ಚೆನ್ನಾಗಿದ್ಯಾ? ಅಳಿಯಂದ್ರು ಬರ್ಬೇಕು ಬರ್ಬೇಕು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀ ಆಗಿದ್ಯಾ? ಪ್ರಯಾಣ ಸುಖವಾಗಿತ್ತೆ? ಎಲ್ಲ ಆರಾಮ. ಅದು ಕೈಕಾಲ್ ಮುಖ ತೊಳ್ಕೊ ಬಾಮ. ಬಾ ಇಳಿಯಲು ಕಚ್ಕೊಬಿಟ್ಟವನೆ. ನೋಡಿ, ನನ್ನ ನಿನ್ನ ವಿಚಾರ ಏನೇ ಇದ್ರು ನಾನು ನೀನು ಇಬ್ರು ಕುತ್ಕೊಂಡೇ ಸೆಟ್ಲ್ ಮಾಡ್ಕೊಳ್ಳೋಣ. ನೋಡು, ನಮ್ ಚಿಕ್ಕಮ್ಮನ ಮುಂದೆ ಗೊತ್ತಾಗೋದ್ ಬೇಡ. ನೋಡು, ನಾನು ಸುಮ್ಮನೆ ಇದ್ಬಿಡ್ತೀನಿ, ನೀನು ಸುಮ್ಮನೆ ಇದ್ಬಿಡು, ಆಯ್ತಾ? ಮಾಡೋದೆಲ್ಲ ಮಾಡಿ ಸೆಟ್ಲ್ ಮಾಡ್ಕೊಳ್ಳೋಣ ಅಂತೀರಾ? ಅದೆಲ್ಲ ಆಗೋಲ್ಲ ರೀ. ಸುಧಾಮ ಊಟಕ್ಕೆ ಬಾರೋ. ಬಂದೆ ಬರಲು ಪುಡ್ಡಿ ಇಳಿಸೋಣ ಬಾರೋ. ಕೊಡಮ್ಮ ಟಿಕೆಟ್ ಕೊಡಮ್ಮ. ಶ್ರೀಕಂಠ ಮೂರ್ತಿಗಳೇ ಪ್ರೈಸ್ ಇಟ್ಟಿದಾರ, ಒಂದ್ 10 ಟಿಕೆಟ್ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಬಿಡಿ. ಅಡ್ಜಸ್ಟ್ ಇಲ್ಲ ಪರ್ಚೇಸ್ ಇಲ್ಲ ಕೊಟ್ಟಿ ತಗೊಂಡು ಹೋಗಯ್ಯ. ಕೊಟ್ಬಿಡಿ ಸರ್, ಒಂದು ಬುಕ್ ಅಂತ ಕೊಡಯ್ಯ. ಥ್ಯಾಂಕ್ ಯು. ಬನ್ನಿ ತಗೊಳಮ್ಮ, ನಿನ್ಗೆ ಬರುತ್ತೆ. ಸ್ವಲ್ಪ ಇರಿ ಚಿಕನ್ ಮುಟ್ಟೆ ಸ್ವಲ್ಪ ಆ ಕಡೆ ನಡಿ. ಯಾಕಯ್ಯ ಈ ಕಡೆ ಬಾ ಅಂತ ಹೇಳಿದೆ? ಮೂರ್ತಿ 2 ಪುಸ್ತಕ ನಾವೇ ಇಟ್ಕೊಳ್ಳೋಣ. ಪ್ರೈಸ್ ನನ್ಗೆ ಬಂದ್ರು ಬರ್ಬೋದು. ಯೋ ಹಾಗಲ್ಲಯ್ಯ, ನಾವು ಮಾರಿರೋ ಟಿಕೆಟ್ ನಂಬರ್ನ ಡ್ರಾದಲ್ಲಿ ಹಾಕೋದೇ ಬೇಡ. ನಮ್ಮ ಹತ್ರ ಇರೋ ಟಿಕೆಟ್ ನಂಬರ್ನೇ ಡ್ರಾದಲ್ಲಿ ಹಾಕೋಣ. ಬರ್ಲೇಬೇಕು. ಅಂದ ಹಾಗೆ ಫ್ರಿಡ್ಜ್ ಹ್ಯಾಕ್ ಬಂತ ಹೇಳು? ಗಣೇಶನ್ ಕೃಪೆಯಿಂದ. ನಾನು ಸ್ಟಿಕ್ಕರ್ ಅನ್ಸಿದ ಮೇಲೆ ಫ್ರಿಡ್ಜ್ ಬಂದಿದ್ದು. ಹೌದಲ್ವಾ? ಅಂದ್ಮೇಲೆ ಫ್ರಿಡ್ಜ್ ನಮಗೆ ಬರ್ಬೇಕು. ನಮಗೆ ಅಂದ್ರೆ ನಮ್ಮಿಬ್ಬರಿಗೂ ಹಂಚ್ಕೊಳ್ಳೋಣ. ಹೆಂಗ್ರಿ ಹಂಚ್ಕೊಳ್ಳೋದು? ಕತ್ತರ್ಸಕ್ಕಾಗತ್ತಾ? ಲೋ ಸೀನಪ್ಪ, ನಾನು ಕ್ಯಾಶ್ ಅಂದ್ರೆ 3,000 ರೂಪಾಯಿ ಕೊಟ್ಬಿಡ್ತೀನಿ. ಫ್ರಿಡ್ಜ್ ನಾನು ಇಟ್ಕೋತೀನಯ್ಯ. ಶ್ರೀಕಂಠ ಮೂರ್ತಿ, ನಾನು ದೇವ್ರೇ ದೊಡ್ಡವನು ಅನ್ಕೊಂಡ್ಬಿಟ್ಟೆ. ದೇವ್ರಿಗಿಂತ ನೀನೇ ದೊಡ್ಡವನು ಕಣಯ್ಯ. ನಮಸ್ಕಾರ ಮಾಡಯ್ಯ. ನಮಸ್ಕಾರ. ಚಿಕ್ಕಮ್ಮ, ನಾನು ಹೊರಡ್ತೀನಿ. ಬಂದ್ 4-5 ಗಂಟೆ ಆಗಿಲ್ಲ, ಆಗ್ಲೇ ಹೊರಡ್ತೀಯಾ? ಇಲ್ಲ, ಆಫೀಸಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು, ಅದಕ್ಕೇನೆ ನಾನು. ನೀನು ನಿನ್ ಹೆಂಡತಿ ಮಗನ ಕರ್ಕೊಂಡು ಹೋಗಕ್ ಬಂದ್ಯೋ ಅಥವಾ ಈ ಚಿಕ್ಕಮ್ಮನ ಇಲ್ಲಿ ಬಿಟ್ಟು ಹೋಗಕ್ ಬಂದ್ಯೋ? ಇಲ್ಲ, ಪಾಪ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಟೌನ್ ಮನೇಲಿ ಇದ್ದಾಳಲ್ಲ, ಪಾಪ ಇನ್ನೊಂದ್ 4 ದಿನ ಇರ್ಲಿ ಅಂತ. ಇಲ್ಲ ಮಮ್ಮಿನೋ ಡ್ಯಾಡಿನೋ ಜಗಳ ಆಡಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಹೌದಾ? ನೋಡ್ದ್ಯಾ, ಮಕ್ಕಳ ಕೈಲಿ ಯಾವತ್ತು ಸುಳ್ಳು ಹೇಳ್ಸಕ್ ಆಗಲ್ವೋ? ನೀವು ಜಗಳ ಆಡಿದ ವಿಷಯ ನಂಗೆ ಗೊತ್ತಿಲ್ಲ ಅನ್ಕೊಂಡ್ರ? ನಾ ಇಲ್ಲಿಗೆ ಬಂದಿದ್ ಯಾಕೆ ಗೊತ್ತಾ? ಯಾಕೆ ಚಿಕ್ಕಮ್ಮ? ಅಜ್ಜಿ ಕಾಗ್ದ ಬರ್ತಿದ್ರು, ಎಲ್ಲೋ ಏನೋ ತೊಂದ್ರೆ ಆಗಿದೆ ಅಂತ. ಹೇಳ್ರಪ್ಪ, ನಿಮ್ ತೊಂದ್ರೆ ಏನು ಅಂತ ಹೇಳಿ. ಏನ್ ಮಾಡಿದ್ರಿ ಅಂತ ಹೇಳ್ರಿ. ಯಾಕ್ರಿ ಮುಚ್ಚಿಟ್ಕೋತೀರಾ? ಇವ್ರು ಏನ್ ಮಾಡಿದ್ರು ಗೊತ್ತಾತೆ? ನಮ್ಮ ಮನೆಗೊಂದು ಫ್ರಿಡ್ಜ್ ಬಂದಿತ್ತು ಅತ್ತೆ ಲಾಟ್ರಿಲಿ. ಅದು ಬಂದ ಮೇಲೆ ನಮ್ಮ ಮನೆಗೊಂದು ಲಕ್ಷಣ ಬಂದ ಹಾಗಾಗಿತ್ತು. ಮನೆಗೆ ಟಿವಿ ಗಿವಿ ಸೋಫಾ ಎಲ್ಲ ಬಂದ್ಬಿಟ್ಟಿತ್ತು. ಮನೆ ಬಹಳ ಲಕ್ಷಣವಾಗಿತ್ತು ಕಣೆ. ಆ ಫ್ರಿಡ್ಜ್ ಬಂದ್ಮೇಲೆ ನಮಗೆಲ್ಲ ಒಳ್ಳೇದಾಯ್ತು ಅತ್ತೆ. ಇವ್ರಿಗೆ ನನ್ ಮೇಲಿರೋ ಕೋಪಕ್ಕೆ ಆ ಫ್ರಿಡ್ಜ್ ಹೇಗಾದ್ರೂ ಹೊರಗೆ ಹಾಕ್ಬೇಕು ಅಂತಿದ್ರು. ಅದಕ್ಕೆ ಇವ್ರು ಏನ್ ಮಾಡಿದ್ರು ಗೊತ್ತಾ? ಅವ್ರನ್ನೇ ಕೇಳಿ. ಏನು ಅದು? ಅದು ಏನಿಲ್ಲ ಚಿಕ್ಕಮ್ಮ, ಒಂದ್ ಚಿಕ್ಕ ವಿಚಾರ ಅದು. ಹಬ್ಬ ಏನು ಚಿಕ್ಕ ವಿಷಯನ? ಅಲ್ಲರಿ, ನಮ್ಮನೆ ಫ್ರಿಡ್ಜ್ ನ ಕದಿಯೋಕೆ ನೀವೇ ದುಡ್ಡು ಕೊಟ್ಟು ಕಳ್ತನ ಮಾಡ್ಸಿದ್ದು ಚಿಕ್ಕ ವಿಷಯನಾ? ಏನ್ ಹೇಳ್ತಿದ್ಯಾ? ಇವನ್ ದುಡ್ಡು ಕೊಟ್ಟು ಇವನ್ ಮನೇಲಿ ಇವನೇ ಕಳ್ತನ ಮಾಡ್ಸದ್ನ? ಏನದು? ಏನ್ ಸರಿಯಾಗಿ ಹೇಳ್ರಪ್ಪ. ಅಯ್ಯೋ ಚಿಕ್ಕಮ್ಮ, ನಿಮ್ಗೆ ಗೊತ್ತಿಲ್ಲ, ಅವನು ಕಳ್ಳ. ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ಟ. ಚೆನ್ನಾಗಿ ಒದೆ ಕೊಟ್ರು. ಅವ್ನ ಎಸ್ಕೇಪ್ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡಿದೆ ಗೊತ್ತಾ? ನಾನೇ ಕಳ್ತನ ಮಾಡಿಸೋದು ಸುಳ್ಳು ಹೇಳ್ಬಿಟ್ಟ. ಇವಳು ಅದನ್ನ ನಂಬ್ಕೊಂಡು ನನ್ನ ಮೇಲೆ ಮುನಿಸ್ಕೊಂಡು ತವ್ರ ಮನೆಗೆ ಬಂದ್ಬಿಟ್ಲು. ನಾನು ಹೋಗಿಲ್ಲ ಅಂದೆ. ನಾನೊಬ್ಬ ಗಂಡಸು, ನನ್ಗೆ ಸ್ವಾಭಿಮಾನ ಇರಲ್ವಾ? ನಾನು ನೀವು ಕರೆದ್ರಿ ಅಂತ ಬಂದೆ, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಇದು ಸಂಸಾರ. ಇದು ಯಾರಾದ್ರೂ ಸೋಲ್ಲೇಬೇಕು, ಇಲ್ಲಾಂದ್ರೆ ಏನಾಗತ್ತೆ? ಎತ್ತು ಏರಿಗೆಳ್ದಂಗೆ ಕ್ವಾಣ ನೀರ್ಗೆಳ್ದಂಗೆ ಆಗ್ಬಿಡುತ್ತೆ. ನೀವ್ ಹೇಳೋದ್ ನಿಜಾನೇ ಆದ್ರೆ ಎಲ್ರಿ ಮತ್ತೆ ಆ ಫ್ರಿಡ್ಜ್? ಮನೇಲೇ ಇದೆಯಲ್ಲ, ನೀವು ನೋಡಿದ್ರಲ್ಲ ಚಿಕ್ಕಮ್ಮ? ಫ್ರಿಡ್ಜ್ ಎಲ್ಲಿತ್ತು? ಅದೇ ನೀವು ಕೂತಿದ್ರಲ್ಲ, ಅಲ್ಲೇ ಮೂಲೆಯಲ್ಲಿ ಇತ್ತಲ್ಲ ಚಿಕ್ಕಮ್ಮ. ನೋಡ್ದಾಗಿತ್ತು. ಏನಪ್ಪ ಅದು? ಫ್ರಿಡ್ಜು ಅಂತ ಹೊಡ್ಕೋತಾ ಇದ್ದೀರಲ್ಲ, ಹಂಗಂದ್ರೇನು? ವೆಂಕಟ ಲಕ್ಷ್ಮಣ್ಣವ್ರೆ, ಮಿಕ್ಕಿದು ಪಕ್ಕಿದು ಇಡ್ತಾರೆ ನೋಡಿ, ತಂಗಳ ಪೆಟ್ಟಿಗೆ. ಓ, ತಂಗಳ ಪೆಟ್ಟಿಗೆನಾ? ನಮ್ಮ ಮನೇಲಿ ತಂಗಳಿಡೋದೆಲ್ಲ ನಮ್ಮನೆ ಮಡ್ಕೆಲೆ. ಅಯ್ಯೋ ಅದಲ್ಲ ಅಜ್ಜಿ. ಅದಂಗಲ್ಲ, ಅದ್ರಲ್ಲಿ ಏನಿಟ್ರು ತಣ್ಣಗಿರುತ್ತೆ ಅಂತ. ನಮ್ಮ ಮನೇಲಿ ಮಡ್ಕೆಲ್ ನೀರಿಟ್ರು ತಣ್ಣಗಿರುತ್ತೆ. ಹೋಗ್ಲಿ ಬಿಡು, ಅವ್ರಿಗೆ ಅರ್ಥ ಮಾಡ್ಸೋದ್ ಕಷ್ಟ. ಲಕ್ಷ್ಮಿ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಅಲ್ಲ, ಯಾರೋ ತಂಗಳ ಪೆಟ್ಟಿಗೆನ ಕೊತ್ಕೊಂಡು ಹೊಂಟೋದ್ರು ಅಂತ ನಿನ್ ಗಂಡನ ಮೇಲೆ ಅನುಮಾನ ಪಡ್ತೀಯಲ್ಲ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ. ಇವ್ರೇನೋ ಒಳ್ಳೆಯವ್ರು, ಚಿನ್ನದಂತ ಗುಣ. ಇವ್ರಾಗ ಅವತ್ತಿಗೆ ತಿರುಗಿ ಮನೆಗ್ ಬಂದ್ರು ಸರಿ.
ಇಲ್ಲ ನಿನ್ನಂಗೆ ಹಠ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ನಿಮ್ ಸಂಸಾರ ಏನಾಗಿರೋದಪ್ಪ? ಗುಡಿಸಿ ಗುಂಡಾಂತರ ಆಗಿ ಯಾಕೊಟ್ಟೋಗಿ ನಾಷ್ಟ ಆಗೋಗ್ಬಿಡ್ತು. ತಿಳ್ಕೊ. ಇದೆಲ್ಲ ತವ್ರ ಮನೆಗೆ ಬರಕ್ ಒಂದ್ ನೆವ. ಈಗ ಬರ್ತಾಳ ಕೇಳಿ. ಈಗ ಫ್ರಿಜ್ ಇದೆ ತಾನೆ, ನಾನ್ ಖಂಡಿತ ಬಂದೇ ಬರ್ತೀನಿ. ನೋಡಿದ್ರ ವೆಂಕಟಲಕ್ಷ್ಮಮ್ಮನವ್ರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಇದ್ರ ಮಧ್ಯೆ ನಾವೇನಾದ್ರೂ ಹೋದ್ರೆ ನಮ್ಗೆ ಮರ್ಯಾದೆ ಇಲ್ಲ. ಸುಧಾಮ, ನಿನ್ ಹೆಂಡತಿ ಮಗನ್ ಕರ್ಕೊಂಡು ನಾಳೆನೆ ಹೊರಡ್ತಾ ಇರು. ಇಲ್ಲ ಚಿಕ್ಕಮ್ಮ, ಅಪರೂಪಕ್ಕೆ ಇವಳು ತವ್ರ ಮನೆಗೆ ಬಂದೇಳೆ, ನೀವು ಬಂದಿದ್ರಿ. ನೀವೆಲ್ಲ 4 ದಿನ ಇಲ್ಲೇ ಇರಿ, ನಾನ್ ಹೊರಟಾಗ್ತೀನಿ. ಅಯ್ಯೋ, ನೀವು 4 ದಿವಸ ಇದ್ದು ಸಂತೋಷವಾಗಿ ಹೋಗೋರಂತಪ್ಪ. ಇಲ್ಲ ಇಲ್ಲ, ನಾನು ಅರ್ಜೆಂಟ್ ಆಗಿ ಹೋಗಿ ವ್ಯವಸ್ಥೆ ಮಾಡಿ ವಾಪಸ್ ತಂದು ಇಟ್ಬಿಡ್ಬೇಕು. ಏನ್ ವ್ಯವಸ್ಥೆ ಮಾಡಿ ವಾಪಸ್ ತರ್ತೀರಾ? ಅದು ಆಫೀಸ್ ಫೈಲು. ಫೈಲಾ? ಸರಿ ಬಿಡಪ್ಪ. ಸುಧಾಮ, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ನೀವು ಸಂಸಾರದಲ್ಲಿ ಗಲಾಟೆ ಗಿಲಾಟೆ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಆಯ್ತು ಚಿಕ್ಕಮ್ಮ. ನಾನು ನನ್ನ ಚಿಕ್ಕಮ್ಮನ್ಗೂ ನನ್ನ ಹೆಂಡತಿಗೂ ನಮ್ಮ ಮನೇಲಿ ಫ್ರಿಜ್ ಇದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಈಗ ನನ್ನ ಹೆಂಡತಿಗೆ ಏನೋ ಗೊತ್ತಾಗ್ಬಿಟ್ರೆ ದೊಡ್ಡ ರಂಪ ಮಾಡ್ಬಿಡ್ತಾಳೆ. ಈಗ ನೀನೇ ಏನಾರು ಐಡಿಯಾ ಕೊಡು. ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ. ಶ್ರೀಗಂಠ ಮೂರ್ತಿ ಹತ್ರ ಹೋಗೋಣ, ಫ್ರಿಡ್ಜ್ ವಾಪಸ್ ಕೊಡು ಅಂತ ಕೇಳೋಣ. ಓಕೆ ಬಾವು ನಡಿ. ಅಯ್ಯೋ, ಹೇಗಯ್ಯ ಕೊಡಕ್ಕಾಗುತ್ತೆ? ಅದಂಗಲ್ಲ ಶ್ರೀಗಂಠ ಮೂರ್ತಿ, ಮನೆಗೆ ಫ್ರಿಡ್ಜ್ ಬಂದಿಲ್ಲ ಅಂದ್ರೆ ಇವ್ನ ಹೆಂಡತಿ ಮನೆಗೆ ಬರಲ್ಲ ಅಂತ ಕೂತಿದ್ದಾಳೆ. ಓ, 13ನೇ ನಂಬರ್ ಡ್ರಾ ಆಗಿದೆ. ಅವ್ರು ಬಂದು ಕೇಳಿದಾಗ ನಾನು ಏನಯ್ಯ ಹೇಳೋದು? ಆಮೇಲೆ ಅವ್ರು ನನ್ನ ಫೋಟೋ ಅನ್ಕೊಳ್ಳಲ್ವೇ? ಸರಿ, ಒಂದ್ ಕೆಲಸ ಮಾಡೋಣ. 13ನೇ ನಂಬರ್ನವರು 24 ಗಂಟೆ ಒಳಗಡೆ ಬಂದು ಫ್ರಿಡ್ಜ್ ತಗೊಂಡಿಲ್ಲ ಅಂದ್ರೆ ಫ್ರಿಡ್ಜ್ ಕೊಡಲ್ಲ ಅಂತ ಬೋರ್ಡ್ ಹಾಕ್ಬಿಡೋಣ. ಆಗ್ಬೇಕಾದ್ರೆ ಮಾಡಬಹುದು. ಮೊದಲು ಆ ಕೆಲಸ ಮಾಡು. ನಡಿಯ ನಡಿಯಪ್ಪ. ಶ್ರೀಗಂಠ ಮೂರ್ತಿ, ಏನಯ್ಯ ಇದು? ಕನಸು ಕಂಡಿದ್ದೆಲ್ಲ ಮಣ್ಪಾಲ್ ಆಗೋಯ್ತಲ್ಲಯ್ಯ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ಲಿಲ್ವಲ್ಲಯ್ಯ? ಅಷ್ಟು ಸುಲಭದಲ್ಲಿ ನಾನು ಬಿಟ್ಕೊಡ್ತೀನಿ ಏನಯ್ಯ. ಒಂದ್ ಕೆಲಸ ಮಾಡೋಣ, ಫ್ರಿಡ್ಜು ನಿನ್ನ ಮನೆ ತಗೊಂಡೋಗು, ನನಗೆ 4,000 ರೂಪಾಯಿ ಕೊಟ್ಬಿಡಯ್ಯ. ನನಗೆ ಫ್ರಿಡ್ಜ್ ಬೇಡ ಕಣಯ್ಯ. ಜನಕ್ಕೆ ಕೂತಾದ್ರೆ ನನ್ನ ತುಳಿದು ಹಾಕ್ಬಿಡ್ತಾರಷ್ಟೇ. ಯೋ, ಅದ್ರ ಬಣ್ಣನೇ ಬದಲಾಯಿಸ್ಕೊಡ್ತೀನೋ. ಸುಧಾಮ ಸಹ ಗುರ್ತಿಡಿಬಾರ್ದು, ಹಾಗೆ ಮಾಡ್ಕೊಡ್ತೀನಿ. ಅಪ್ಪ ಶ್ರೀಗಂಠ ಮೂರ್ತಿ, ನನಗೆ ಫ್ರಿಡ್ಜ್ ಬೇಡ ಕಣಯ್ಯ. ನನ್ ದುಡ್ಡು ನನಗೆ ಕೊಟ್ಬಿಡಯ್ಯ. ನಾನು ಈಗಾಗಲೇ ಸಾಕಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಪೆಂಡಾಲು ಗಿಂಡಾಲು ಅಂತ ಖರ್ಚು ಮಾಡ್ಬಿಟ್ಟಿದ್ದೀನಿ. ನನ್ ದುಡ್ಡು ನನಗೆ ಕೊಟ್ಬಿಡೋ, ಇಲ್ದೇ ಇದ್ರೆ ಚೆನ್ನಾಗಿರೋದಿಲ್ಲ. ಹೋಗ್ಲಿ, 50-50 ಮಾಡ್ಕೊಳ್ಳೋಣ. 50-50 ಅದು ನನ್ ಕತ್ತರ್ಸಕ್ಕಾಗತ್ತ? ಲವ್ ಸೀನಾ, ಏನು ಕತ್ತರಿಸ್ದೇನೆ 50-50 ಮಾಡಿ ತೋರಿಸ್ತೀನಿ. ನಾನು ಯಾರು? ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ. ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತಲ್ಲ ಹೋಯ್ತಲ್ಲ. ಅಯ್ಯೋ ನೀನಪ್ಪ ಯಾಕೆ ಬಡ್ಕಂತೀಯ? ದೇವ್ರು ಇಲ್ಲೇ ಇದ್ದಾನೆ. ಈ ದೇವ್ರಲ್ಲಪ್ಪ, ಆ ದೇವ್ರು. ಅಯ್ಯೋ, ಫ್ರಿಡ್ಜ್ ತಾನೇ ಹೋಗಿರೋದು, ಅಲ್ವಲ್ಲ? ಹೋದ್ರೆ ಹೋಗಿ ಬಿಡಯ್ಯ. ಅಯ್ಯೋ, ಫ್ರಿಡ್ಜ್ ಹೋಗ್ಬಿಡ್ತಾ? ನಂದು 12ನೇ ನಂಬರು, 1 ನಂಬರ್ ಮಿಸ್ ಆಯ್ತು. ಹೋಗ್ಲಿ ಬಿಡು. ಇಲ್ಲ ಇಲ್ಲ, ಇದು ಸುಮ್ಮನೆ ಬಿಡಬಾರ್ದು. ದೇವಸ್ಥಾನದಲ್ಲಿದ್ದ ವಸ್ತು ಹೋಯ್ತು ಅಂದ್ರೆ ಏನ್ ಅರ್ಥ? ಇದನ್ನ ಸಿಬಿಗೆ ಒಪ್ಪಿಸ್ಲೇಬೇಕು. ಏನಪ್ಪ ಫ್ರಿಡ್ಜ್ ಹೋಗ್ಬಿಡ್ಲ? ಅಯ್ಯೋ 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 ಅಯ್ಯೋ, ಏನಯ್ಯ ಮಾಡೋದು? ನನ್ನ ಹೆಂಡತಿ ಊರಿಂದ ಬೇರೆ ಬರ್ತಾಳೆ, ಅವಳು ಹೆಂಗಯ್ಯ ಮಕ ತೋರ್ಸೋದು? ನಮ್ಮ ಚಿಕ್ಕಮ್ಮನ ಗೊತ್ತಾದ್ರೆ ಬರ್ಚಿ ಬಿಡ್ತಾಳೆ. ಅಯ್ಯೋ ಗಣಪತಿ, ನೀನೇ ನನ್ನ ಕಾಪಾಡ್ಬೇಕು. ಏನಪ್ಪಾ ಮಾಡೋದು? ಲೋ ಶ್ರೀಧರ, ಸುಧಾಮ ಬಂದ್ಬಿಟ್ಟಿನಪ್ಪ. ನೋಡ, ಫ್ರಿಡ್ಜ್ ಹೋಗ್ಬಿಡ್ತತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಯಾವುದೇ ನದಿ ಆದ್ರೂ ಸಮುದ್ರನ ಸೇರ್ಬೇಕು. ಹಾಗೆ ಯಾವುದೇ ಫ್ರಿಡ್ಜ್ ಕಳತನ ಆದ್ರೂ ಅದು ನಮ್ಮ ಇಸ್ಮೈಲ್ ಹತ್ರನೇ ಇರ್ಬೇಕು. ನಾನು ಹುಡುಕೊಡ್ತೀನಿ, ಬಾ. ನಡಿಯಪ್ಪ. ಇದ್ಯಾರು? ಬೇಕೇಳು. ಬಾಯ್ ಸಾಬ್, ಇಲ್ಲಿ ಇಸ್ಮೈಲ್ ಅಂತಿದ್ರಲ್ಲ, ಅವ್ರು ಎಲ್ಲೋದ್ರು? ಇಸ್ಮೈಲ್? ओ इस्माइल, ओ इसको पुलिस वाले करकंड होगी लाठी में हड्डी हड्डी तोड़ दिया, इसलिए ये धंधा छोड़ दिया. ಈಗ ಎಲ್ಲಿದ್ದಾನೆ? ಓ, ಅದು ನಿಮ್ದು ಸ್ವಾಮಿ ಸ್ವಾಮಿ ಐತಲ್ಲ, ಗಣಪತಿ ಗಣೇಶ ರೆಫ್ರಿಜರೇಟರ್ ಸರ್ವಿಸ್ ಸೆಂಟರ್ ಅಂತ ದುಕಾನ್ಗೆ ಮಡಿಕೊಂಡವ್ರೆ. ಅದು ಎಲ್ಲಿರೋದು? सीधा जाको ये लपट में मारो. ये लपट में एक अल्लाह है, ये अल्लाह के ऊपर इसका दुकान है. ಅರೆ ಇಸ್ಮೈಲ್, ಏನ್ ಎಲ್ಲ ಕೆಲಸ ಬಿಟ್ಟು ಈ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಹೌದು ಸಾಬ್, ಇವ್ರದ್ದು ಮಾತು ಕೇಳಿ ಆ ಗಣೇಶದು ಸ್ಟಿಕ್ಕರ್ ಇದ್ದು ಫ್ರಿಡ್ಜ್ ನಾವು ಪಿಕಪ್ ಮಾಡಿದವ. ಪೊಲೀಸರು ನಮ್ಗೆ ಅಂದರ್ ಮಾಡಿದ್ರ, ಒಳಗೆ ಚೆನ್ನಾಗಿ ವರ್ಕ್ ಮಾಡಿದ್ರ. ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನಮ್ಗೆ ಬುದ್ಧಿ ಬಂದಿತ್ತು. ಅದಕ್ಕೆ ಆ ಗಣೇಶದ ಹೆಸರು ಮಡಗಿ ಈ ಬಿಸ್ನೆಸ್ ಶುರು ಮಾಡಿದ್ದಾರೆ. ಸರಿ, ಇವ್ರ ಮನೆ ಫ್ರಿಡ್ಜ್ ಮತ್ತೆ ಕಳತನ ಆಗ್ಬಿಟ್ಟಿದೆ. ಇಲ್ಲಿಗೆ ಏನಾದ್ರು ಬಂತ? ಬರ್ಲಿಲ್ವಲ್ಲ. ಆದ್ರೆ ಹೆದರ್ಕೋಬೇಡಿ ಸಾಬ್, ಅದ್ರ ಮೇಲೆ ಗಣೇಶದು ಸ್ಟಿಕ್ಕರ್ ಐತೆ, ಬಹಳ ಪವರ್ಫುಲ್ ಐತೆ, ಅದು ಬಂದೇ ಬರ್ತದೆ. ಅಯ್ಯೋ, ಅದು ಬರೋದ್ರೊಳಗಡೆ ನನ್ನ ಹೆಂಡತಿ ಬಂದ್ಬಿಡ್ತಾಳಪ್ಪ, ಎಡವಟ್ ಆಗ್ಬಿಡುತ್ತೆ. ಅರೆ, ಹೆಂಡತಿನಾದ್ರೂ ಬರ್ಲಿ, ನಿಮ್ದು ಗಂಡನಾದ್ರೂ ಬರ್ಲಿ ಸಾಬ್, ದೇವ್ರ ಮೇಲೆ ನಂಬಿಕೆ ಮಡಗಿ, ಸ್ಟಿಕ್ಕರ್ ಮೇಲೆ ನಂಬಿಕೆ ಮಡಗಿ. ಪವರ್ಫುಲ್ ಐತೆ ಅದು, ದುಬೈನಾಗಿದ್ರು ಬಂದೇ ಬರ್ತದೆ. ಹೋಗಿ ಸಾಬ್, ನೀವು ಹೋಗಿ ಸಾಬ್. ಅಲೋ, ಬಂದ್ಬಿಟ್ಟೇನೆ. ಎಲ್ಲಿದ್ಯಾ? ಹೌದಾ? ನಮ್ಮ ಚಿಕ್ಕಮ್ಮ ಬಹಳ ಒಳ್ಳೇದಾಯ್ತು, ನೀನು ಅಲ್ಲೇ ಇರು, ಬಂದ್ಬಿಡ್ತೀನಿ.
ಮಮ್ಮಿ ಮಮ್ಮಿ ಡ್ಯಾಡಿ ಬಂದ್ರು. ಎಲ್ಲಿ ಚಿಕ್ಕಮ್ಮ? ಅಜ್ಜಿನೂ ಅವರು ಫ್ರೆಂಡ್ ಆಗಿದಾರ್ರಿ. ಒಂದೆರಡು ದಿನ ಅಲ್ಲೇ ಇರ್ತಾರಂತೆ. ಬಹಳ ಒಳ್ಳೇದಾಗೋಯ್ತು. ಯಾಕೆ? ನೀನು ತವ್ರಿಗೆ ಹೋಗ್ಬಿಟ್ಟಿದ್ಯಲ್ಲ, ಈಗ ನಾವಿಬ್ರು ಡಿಂಗು ಡಾಂಗು ಡಿಂಗು ಸಿಂಗು ಸಾಂಗು ಸಿಂಗು ಅಂತ ಇದಕ್ಕೇನು ಕಮ್ಮಿ ಇಲ್ಲ, ನಡೀರಿ ಹೋಗೋಣ. ಮನೆಗೆ ನೋಡು, ನೀನು ಪಾಪ ಬಸ್ ಜರ್ನಿ ಮಾಡ್ಬಿಟ್ಟು ಆಯಾಸ ಆಗೋಗ್ಬಿಟ್ಟಿರ್ತೀಯ, ಮನೆಗೆ ಬಂದು ಅಡಿಗೆ ಮಾಡಕ್ಕಾಗಲ್ಲ. ನಾನು ಹೆಂಗಿದ್ರು ರಜಾ ಹಾಕ್ಬಿಟ್ಟಿದಲ್ವಾ, ಇಬ್ರು ಹೋಟ್ಲಿಗೆ ಹೋಗ್ಬಿಡದ. ಏನ್ರಿ ನಿಮ್ಗೆ ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ? ಊಟ ಇದೆಯಾ? ಊಟ ಇದೆ ಸರ್. ಸ್ವಲ್ಪ ಕಮ್ಮಿ ರೇಟ್ ಕೊಡಿ. ಸರ್, ಆ ಮಗುಗೂ ಬಿಲ್ ಚಾರ್ಜ್ ಮಾಡ್ತೀರಾ? ಏನ್ ಸ್ವಾಮಿ ಬಿಟ್ಟಿ ಬರ್ತದ? ಹೌದು ಸ್ವಾಮಿ, ಚಾರ್ಜ್ ಆಗುತ್ತೆ. ಅಯ್ಯೋ, ಹಂಗಾದ್ರೆ ಬೇಡ ಬಿಡಿ, ಇದ್ರಲ್ಲೇ ತಿನ್ಸ್ಬಿಡ್ತೀನಿ. ಇಲ್ಲೇ ಬಡಿಸಿ. ನೋಡು, ಫುಲ್ಲು ಮೀಲ್ಸು, ಆಮೇಲೆ ಅರ್ಧಂಬರ್ಧ ತಿನ್ಬಿಟ್ಯಾ, ಫುಲ್ ಇಳಿಸ್ಬಿಡ್ಬೇಕು, ಆಯ್ತಾ? ತಿನ್ನಿಸ್ತೀನಿ ಇರೋ. ಬಿಡಿ ಬಿಡಿ, ನಾನೇ ತಿನ್ನಿಸ್ತೀನಿ. ಇದೇನಿದು? ಚಟ್ನಿ ಪುಡಿ ಸ್ವಾಮಿ. ಏನ್ರಿ ಐಸ್ ಕ್ರೀಮ್ ಕೊಡಿಸ್ತೀರಾ? ಐಸ್ ಕ್ರೀಮಾ? ಅದು ಮನೇಲಿ ಫ್ರಿಜ್ ಇದೆಯಲ್ವೇ, ಅದರಲ್ಲೇ ಮಾಡ್ಕೊಡ್ತೀರ ಬಿಡೆ. ಫ್ರಿಜ್ ಇದೆ ತಾನೇ? ನಿಮ್ಮ ಅಜ್ಜಿ ಅನ್ನ ಇದೆ ಕಣೆ, ತಿನ್ನಕ್ ಬಿಡೆ. ಬೆಂಗಳೂರು ಇದೆ ಫೇಮಸ್ ಹೋಟ್ಲು. ಮನೆಗೆ ಹೋಗೋಣ ನಡೀರಿ. ಮನೆಗೆ ಬೇಡ, ಬೇರೆ ಕಡೆ ಎಲ್ಲರೂ ಹೋಗೋಣ. ಎಲ್ಲಿಗೆ? ಸಿನಿಮಾಗೆ ಹೋಗೋಣ. ಸಿನಿಮಾಗ? ಟಿಕೆಟ್ ಕೊಡಪ್ಪ. ಅಯ್ಯೋ, ಮೇನ್ ಪಿಕ್ಚರ್ ಸ್ಟಾರ್ಟ್ ಆಗ್ಬಿಡುತ್ತೆ, ಬೇಗ. ಅಯ್ಯೋ ನಡ್ರಮ್ಮ. ಎಷ್ಟಪ್ಪ ಟಿಕೆಟ್? 35 ರೂಪಾಯಿ. 35? ಏನು 2 ರೂಪಾಯಿ ಜಾಸ್ತಿ ಮಾಡ್ಬೋದು? ನಮ್ಮ ಯಜಮಾನ್ ಇಷ್ಟ ಬಂದಾಗೆಲ್ಲ ಜಾಸ್ತಿ ಮಾಡ್ತಾರೆ. ಟಿಕೆಟ್ ತಗೊಂಡು ಹೋಗ್ರಿ ಸುಮ್ಮನೆ. ಟಿವಿನಲ್ಲಿ ಓಸಿ ಕನ್ನಡ ಪಿಕ್ಚರ್ ಹಾಕ್ಬಿಟ್ಟು ಥಿಯೇಟರ್ ಎಲ್ಲ ಬಡವರು ಆಗೋಗ್ಬಿಟ್ಟಾರೆ. ಚಿಲ್ಲರೆ ಕೊಡಪ್ಪ ಬೇಗ. ಡ್ಯಾಡಿ ಕೂಲ್ ಡ್ರಿಂಕ್ಸ್ ಕೊಡ್ಸು ಡ್ಯಾಡಿ. ನೋಡು, ಮಗುಗೆ ಕೂಲ್ ಡ್ರಿಂಕ್ಸ್ ಕೊಡಿಸ್ತಾ ಇರು, ನಾನು 1 ನಿಮಿಷ ತಗೋ ಬೇಗ ಕೊಡಿಸ್ಬಿಡು. ಹೋಗು. ಕೂಲ್ ಡ್ರಿಂಕ್ಸ್ ಕೊಡಿ. ಅಲೋ ಶ್ರೀಧರ, ನಾನ್ ಕಣೋ, ನನ್ನ ಹೆಂಡತಿ ಊರಿಂದ ವಾಪಸ್ ಬಂದ್ಬಿಟ್ಟಿದ್ದಾಳೆ. ಅವಳಿಗೆ ಕರ್ಕೊಂಡೋಗಿ ಹೋಟ್ಲ ತಿಂಡಿನೂ ಕೊಡಿಸ್ಬಿಟ್ಟಾಯ್ತು. ಈಗ ಥಿಯೇಟರ್ ಇದೀನಿ ಕಣೋ. ಈಗ ಅವಳೇನಾರು ಮನೆಗೆ ಬಂದ್ಬಿಟ್ಟು ಫ್ರಿಜ್ ಇಲ್ಲ ಅಂದ್ರೆ ಮುದೋಯ್ತು, ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ ಕಣೋ. ಏನು ಮಾಡ್ದೆ ಈಗ? ನಿಜ ಹೇಳಿದ್ರೆ ವಾಪಸ್ ಹೋಗ್ಬಿಡ್ತಾಳೆ ಕಣೆ. ನೋಡು, ಏನೋ ಮಾಡಿ. ಇದಕ್ಕೆ ಅಂತ ಬಂದು ಯಾರು ಫೋನ್ ಮಾಡ್ತಿದ್ದೀರಿ? ಅಯ್ಯೋ, ನಮ್ಮ ಆಫೀಸರ್ಗೆ ಕಣೆ, ರಜಾನ ಎಕ್ಸ್ಟೆಂಡ್ ಮಾಡುವಂತಿದ್ದೆ. ನಡಿ ಹೋಗೋಣ, ಬರಪ್ಪ. ಡ್ಯಾಡಿ, ಅಲ್ಲಿ ಜನ ಎಲ್ಲ ಯಾಕೆ ನಿಂತಿದ್ದಾರೆ? ಅದು ಗಣೇಶನ ಉತ್ಸವ, ಬರಲಿ. ಬಾರೋ ಗಣೇಶ. ಅಯ್ಯೋ, ಚಿನ್ಪಿಳ್ಳೆ ಕರೆಕ್ಟ್ ಬಂದು ತಗ್ಲಾಕ್ಬಿಟ್ಟೆ. ಗೊತ್ತಾಗ್ಬಿಟ್ರೆ. ಏನ್ರಿ ಇದು? ನಾನು ಇಲ್ದೇ ಇದ್ದಾಗ ಏನೇನೋ ನಡೀತಾ ಇದೆ ಈ ವಠಾರದಲ್ಲಿ. ಅಯ್ಯೋ, ಅದು ಏನೇನು ಅಂತ ಆಮೇಲೆ ಹೇಳ್ತೀನಿ, ಬಾರೆ ಹೋಗೋಣ ಮನೆಗೆ. ಅಯ್ಯೋ ಲಕ್ಷ್ಮಿ, ಬಂದಿಯಾ? ಈ ತರ ಅನ್ಯಾಯ ಆಗ್ಬಾರ್ದಾಗಿತ್ತು ನೋಡು. ಅನ್ಯಾಯನಾ? ಏನದು? ವಠಾರದವರೆಲ್ಲ ಸೇರಿ ಗಣೇಶನ ಉತ್ಸವಕ್ಕೆ ಅಂತ ಗಣೇಶನ್ ತಂದಿಟ್ರು. ಪಾಪ ಸುಧಾಮ ಪ್ರೈಸ್ಗೆ ಅಂತ ಫ್ರಿಡ್ಜ್ನೇ ತಂದಿಟ್ಟ, ಅದು ಕಳ್ತನ ಆಗೋಯ್ತು. ಇದು ನಿಂಗೆ ಗೊತ್ತಿಲ್ವಾ? ಏನು ಫ್ರಿಡ್ಜ್ ಕಳ್ತನ ಆಗೋಯ್ತಾ? ಏನ್ರಿ ಇದು? ಫ್ರಿಡ್ಜ್ ಮನೇಲೇ ಇದೆ ಅಂತ ಹೇಳಿದ್ರಲ್ಲ? ಅಯ್ಯೋ, ಅದು ಮನೆಯಲ್ಲೇ ಇದೆ ಕಣೆ. ಬಾರೋ ಹೇಳ್ತಿ. ಅಯ್ಯೋ ವೆಂಕಜ್ಜಿ ಅವರೇ, ನನ್ನ ಹೆಂಡತಿ ಬೆಳಗ್ಗೆಯಿಂದ ಸಾಕಾಗ್ ಬಂದವಳೆ. ಬೆಳಗ್ಗೆ ಎಲ್ಲ ಹೇಳಿದ್ರಂತೆ, ಬರ್ಲಾ? ರೀ, ಏನ್ರಿ ಅದು? ಅವ್ರು ಹೇಳ್ತಾ ಇರೋದೆಲ್ಲ ನಿಜನಾ? ಅವಳ ಬುದ್ಧಿ ಇಲ್ಲ, ಬಾರೆ ಒಳಗೆ. ಅಯ್ಯೋ, ಫ್ರಿಡ್ಜ್ ಎಲ್ರಿ? ಫ್ರಿಡ್ಜ್? ಲಕ್ಷ್ಮಿ, ನಾನು ಬೆಳಗ್ಗೆಯಿಂದ ನಿನಗೆ ಹೇಗೆ ಹೇಳ್ಬೇಕು ಅಂತ ಒದ್ದಾಡ್ತಾ ಇದ್ದೆ. ಅದು ನೀನು ಕೋಪ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ಟಿಲ್ಲ. ಮಾರನೇ ದಿನ ಪೊಲೀಸರು ಬಂದು ಫ್ರಿಡ್ಜ್ನ ವಾಪಸ್ ಕೊಟ್ಬಿಟ್ಟೋದ್ರು. ಇದಾದ್ಮೇಲೆ ಶ್ರೀಕಂಠ ಮೂರ್ತಿ ಅವ್ರು ಬಂದು, ಈ ರೀತಿ ನಾವು ಗಣಪತಿ ಉತ್ಸವ ಮಾಡ್ತಿದ್ವಿ, ಫಸ್ಟ್ ಪ್ರೈಸ್ ಅಂದ್ಬಿಟ್ಟು ನೀವೇನಾದ್ರು ಫ್ರಿಡ್ಜ್ನ ಇಟ್ಬಿಟ್ರೆ ಒಳ್ಳೆ ಕಲೆಕ್ಷನ್ ಆಗುತ್ತೆ, ಸಹಾಯ ಮಾಡಿ ಅಂದ್ರು. ಅದಕ್ಕೆ ಫ್ರಿಡ್ಜ್ ಕೊಟ್ಬಿಟ್ರಾ? ಹಾಗಲ್ಲ ಕಣೆ, ನೀನ್ ಚೆನ್ನಾಗಿ ಆಲೋಚನೆ ಮಾಡು. ಆ ಫ್ರಿಡ್ಜ್ ಬಂದ ಮೇಲೆ ತಾನು ನಮ್ಗೆ ಇಷ್ಟೆಲ್ಲ ಕಷ್ಟ ಬಂದಿದ್ದು. ನಾನು ನೀನು ಯಾವತ್ತಾರ ಒಂದ್ ದಿವಸ ಹೋದ್ರು ಜಗಳ ಆಡಿದ್ವಾ? ಆ ಫ್ರಿಡ್ಜ್ ಬಂದ್ಮೇಲೆ ತಾನು ಜಗಳ ಆಡಿದ್ದು. ಅದಕ್ಕೆ ನಾನು ತರಿದ್ರ ಅಂತ ಭಾವಿಸ್ಬಿಟ್ಟೆ. ಆ ದೇವ್ರಿಗೆ ಅರ್ಕೆ ಹೊತ್ಕೊಂಡೆ ನೀನು ವಾಪಸ್ ಬಂದ್ಬಿಡ್ಲಿ ಅಂತ. ಅದು ಅಲ್ಲದೆ ಅದು ಗಣಪತಿಯಿಂದ ಬಂದಿದ್ದು. ಗಣಪತಿಗೆ ವಾಪಸ್ ಹೋಗ್ಲಿ ಅಂತ ಕೊಟ್ಟೆ, ಅಲ್ಲಿ ನೋಡಿದ್ರೆ ಕಳ್ತನ ಆಗೋಗ್ಬಿಟ್ಟಿದೆ. ಅದು ಯಾಗಾದ್ರೂ ಹಾಳಾಗೋಗ್ಲಿ, ನೀನ್ ಮಾತ್ರ ದಯವಿಟ್ಟು ತವ್ರ ಮನೆಗೆ ಹೋಗ್ತೀನಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ನಿನ್ನೂ ಪಾಪನ ಬಿಟ್ಟು ನನ್ನ ಕೈನಲ್ಲಿ ಬದುಕೋಕ್ ಆಗೋಲ್ಲ. ಒಂದ್ ವೇಳೆ ಬೇಕೇ ಬೇಕು ಅಂತ ಹೇಳು, ನಾನು ಸಾಲ ಮಾಡಿದ್ರು ವಾಪಸ್ ತಗೊಂಡ್ಬರ್ತೀನಿ. ನೀವೇನು ಸಾಲ ಮಾಡಕ್ ಹೋಗ್ಬಿಡಿ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋಣ.
ಲಕ್ಷ್ಮಿ, ಈ ಮಾತನ್ನ ನೀನ್ ಹೇಳ್ತಾ ಇದ್ಯಾ? ಈ ಫ್ರಿಡ್ಜು ಮಿಕ್ಸಿಗೋಸ್ಕರ ನಾವಿಬ್ರು ಜಗಳ ಮಾಡೋದ್ ಬೇಡ ರೀ. ನಮ್ಮಿಬ್ರು ಜಗಳದಲ್ಲಿ ಪಾಪ ಜೀವನ್ ಬಡವಾಗೋದ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನು ಬಿಟ್ಟು ನನ್ಗೊಬ್ಳಿಗೆ ಇರೋಕ್ಕಾಗಲ್ಲ ರೀ. ಅದು ನನಗೆ ನನ್ನ ತವ್ರ ಮನೆಗೆ ಹೋದ್ಮೇಲೆ ನನಗೆ ಗೊತ್ತಾಯ್ತು. ಇನ್ನು ಯಾವತ್ತು ನಾನು ನಿಮ್ಮನ್ ಬಿಟ್ಟು ನಾನು ಹೋಗಲ್ಲ ರೀ. ನಮ್ಮಿಬ್ರು ಮಧ್ಯೆ ಒಂದ್ ವೇಳೆ ಜಗಳ ಬಂದ್ರು ನಾನು ನಿಮ್ಮನ್ ಬಿಟ್ಟು ಹೋಗಲ್ಲ ರೀ. ಲಕ್ಷ್ಮಿ, ನೀನ್ ಬರೀ ಲಕ್ಷ್ಮಿ ಅಲ್ಲ, ಮಹಾಲಕ್ಷ್ಮಿ. ರೀ, ಆ ಫ್ರಿಡ್ಜ್ ಇದ್ದ ಜಾಗದಲ್ಲಿ ಬೇರೆ ಏನಾದ್ರೂ ಇಡೋಣ? ಇಲ್ದಿದ್ರೆ ಆ ಜಾಗ ಖಾಲಿ ಖಾಲಿಯಾಗಿ ಕಾಣುತ್ತೀರಿ. ಸುಧಾಮಾ, ರೇ, ನಮ್ಮ ಮನೇಲಿ ತಂಗ್ಳು ಪಂಗ್ಳು ಇಡೋದಕ್ಕೆ ಫ್ರಿಡ್ಜ್ ಇಲ್ಲ ಕಣ್ರಿ, ಫ್ರಿಡ್ಜ್ ಇಲ್ಲ. ಅರೆ ಫ್ರಿಡ್ಜ್ ಇಲ್ಲ ಅಂತ ಯಾಕೆ ಹೇಳ್ತೀರಾ ಸಾಬ್? ಫ್ರಿಡ್ಜ್ ಇದಾರೆ, ಬರ್ತಾರೆ. ಲೇಖ ಯಾರಿದ್ದಾರೆ? ಆರಿದ್ದಾರೆ, ಚೆಲ್ದಾರೆ ರೇ. ನೋಡೋಣ ಸಾಬ್, ನಾನು ನಿಮ್ದಕ್ಕೆ ಏನ್ ಹೇಳಿಲ್ಲ. ಈ ಫ್ರಿಡ್ಜ್ ದುಬೈಗೆ ಹೋದ್ರು ಬಂದೇ ಬರ್ತದೆ ಅಂತ ಹೇಳಿಲ್ಲ. ಈ ಸ್ಟಿಕರ್ ಐತಲ್ಲ ಸಾಬ್, ಸ್ಟಿಕರು ಅದ್ರದ್ದು ಪವರ್ ಹಂಗೈತೆ. ಅದಕ್ಕೆ ದೊಡ್ಡ ಗಣೇಶನ ಪೋಸ್ಟರ್ ಹಾಕ್ಬಿಟ್ಟಿದ್ದಾರೆ ನಾವು. ಇದು ನಿಮ್ಗೆ ಎಲ್ಲಿ ಸಿಕ್ತು? ಅದಕ್ಕೂ ಒಂದ್ ಕಥೆ ಇದಾರೆ ಸಾಬ್. ಲೇಖ ಯಾರಿದ್ದಾರೆ? ಇಲ್ಲಿ ನೋಡಿ ಸಾಬ್, ಈ ಬಾಂಡ್ಲಿಗೆ ಸ್ವಾಮಿ ನಾಮ ಹಾಕೊಂಡಿಲ್ಲ. ಇವ್ರದ್ದು ಏನ್ ಮಾಡಿದ್ದಾರೆ, ನಿಮ್ದಕ್ಕೆ ಮನೆ ಪಕ್ಕದಲ್ಲೇ ಇಟ್ಕೊಂಡು ಫ್ರಿಡ್ಜ್ಗೆ ಪಿಕಪ್ ಮಾಡಿ ನಮ್ಗೆ ಮನೆಗೆ ತಗೊಂಡ್ ಬಂದಿದ್ದಾರೆ. ನಾವ್ ಅದಕ್ಕೆ ಇವ್ರಿಗೆ ಬಡ್ದು ಪಿಕಪ್ ಮಾಡ್ಕೊಂಡ್ ಬಂದಿದ್ದಾರೆ ಬಾಂಡ್ಲಿ ಸ್ವಾಮಿ. ಏನ್ರಿ ಶ್ರೀಕಂಠ ಮೂರ್ತಿ ನೀವು? ಸುಧಾಮ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಯ್ಯ. ನಮಗಿಲ್ದಿರೋ ಸೌಲಭ್ಯ ಇವನಿಗೆ ಯಾಕೆ ಅಂತ ಫ್ರಿಡ್ಜ್ನ ಎಸ್ಕೇಪ್ ಮಾಡಕ್ಕೆ ಐಡಿಯಾ ಕೊಟ್ಟಿದ್ದೆ ಇವನು. ನಾನಲ್ಲ ಸುಧಾಮ, ಇವನು ಐಡಿಯಾ ಕೊಟ್ಟಿದ್ದು. ನೀನೇ ಕೊಟ್ಟಿದ್ದು. ನೀನು 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 ಇಷ್ಟೆಲ್ಲ ಅವತಾರ ಆದ್ಮೇಲೆ ಈ ಫ್ರಿಡ್ಜ್ ನಮಗೆ ಬೇಕೇನೆ? ಅಯ್ಯೋ ಬೇಕು ಕಣ್ರಿ, ಬೇಕೇನೆ. ಇಟ್ಕೊಳ್ಳೋಣ ರೀ. ಇಟ್ಕೊಳ್ಳೇಬೇಕು ಸುಧಾಮ. ನೋಡು, ಮೊದ್ಲು ಇದ್ರಲ್ಲಿ ಒಂಟಿ ಗಣೇಶ ಇತ್ತು. ಈಗ ಇಸ್ಮಾಯಿಲ್ ದೊಡ್ಡ ಫೋಟೋ ಅಂಟಿಸಿದಾನೆ. ಅವನು ಅಂಟಿಸಿದಾನೆ ಅಂದ್ಮೇಲೆ ನಿನಗೆ ಯಾವ ವಿಜ್ಞಾನೂ ಬರಲ್ಲ. ಸರಿ ಅಂತ ಹೇಳ್ರಿ. ಫ್ರಿಡ್ಜ್ ಗಣೇಶ ಹಾಕಿ